ಅವರ GDP ಆಗ್ಲಿ, ಅವರ ಪ್ರೊಡಕ್ಟಿವಿಟಿ ಆಗ್ಲಿ, ಅವರ ಯಶಸ್ಸಾಗ್ಲಿ ಅದ್ರ ಮೇಲೆ ನಿರ್ಭರವಾಗಿರುತ್ತದೆ. ಸೊ ನಮ್ಮ ಮಕ್ಕಳನ್ನು ನಾವು ಹೇಗೆ ಸಂರಕ್ಷಿಸ್ಕೊಳ್ಬೇಕು ಇಂಥ ಟೈಮಲ್ಲಿ. ಆಮೇಲೆ ಈ ಮಕ್ಕಳಲ್ಲದೆ ಮಕ್ಕಳ ಆರೋಗ್ಯ ಅಡಲ್ಟ್ ಆರೋಗ್ಯದ ಮೇಲೆ ನಿರ್ಭರವಾಗಿರುತ್ತೆ ಹಾಗೂ ವೈಸ್ ವರ್ಸಾ. ಈಗ ಹಲವಾರು ತಪ್ಪು ಕಲ್ಪನೆಗಳು, ಮಿತ್‌ಗಳು ಜನರ ಮನಸ್ಸಿನಲ್ಲಿದೆ. ಆಮ್, ಬಹುಶಃ ಈ ಒಂದು ಟಾಕ್‌ನಿಂದ ಎಷ್ಟಾದರೂ ಒಂದು ಮಟ್ಟಕ್ಕೆ ನಾವು ಅದನ್ನ ದೂರಗೊಳಿಸ್ಬೋದು ಅಂತ ಅನ್ಕೊಳ್ತೀನಿ. ಎರಡನೇದಾಗಿ ಒಂದು ರಿಕ್ವೆಸ್ಟ್ ಎಲ್ರಿಗೂ, ಆ ಇಂಥ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ತಮ್ಮ ಅಮೂಲ್ಯವಾದ ಸಮಯವನ್ನು ನೀವು ಇಲ್ಲಿ ಯೂಸ್ ಮಾಡಿದ್ದೀರಿ. ಯಾಕಂದ್ರೆ ಎಲ್ಲವೂ ವಾಪಸ್ ಬರುತ್ತೆ, ಸಮಯ ಒಂದು ವಾಪಸ್ ಬರೋದಿಲ್ಲ. ಈ ಸಮಯವನ್ನು ನೀವು ಇದರಲ್ಲಿ ಕಲ್ತಿರೋ ಪಾಯಿಂಟ್ಸ್ ಅನ್ನ ನೀವು ಫ್ಯಾಮಿಲಿ ಜೊತೆ ಆಗ್ಲಿ, ಇನ್ಯಾರಾದ್ರ ಜೊತೆ ಚರ್ಚೆ ಅಂದ್ರೆ ಫೋನ್ ಮೇಲೆ, ಈಗಂತೂ ಆದಷ್ಟು ಯಾರಿಗೂ ಭೇಟಿ ಆಗದೆ ಇರೋದೇ ಉತ್ತಮ. ಫೋನ್ ಮೇಲೆ ಈ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಇಲ್ಲಿ ನಾವು ಕಲ್ತಿರೋದನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡೋಣ. ಈಗ ಮಕ್ಕಳಲ್ಲಿ COVID-19 ಅದರಲ್ಲೂ ವಿಶೇಷವಾಗಿ 2ನೇ ಅಲೆಯಲ್ಲಿ ಏನು ಡಿಫರೆನ್ಸ್ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕೋವಿಡ್ ಮಕ್ಕಳಲ್ಲಿ ಬಹಳ ಕಡಿಮೆ ಒಂದು ಇಂಟೆನ್ಸಿಟಿ ಅಲ್ಲಿ ನಾವು ಕಾಣಬಹುದು. ಅಡಲ್ಟ್ಸ್ ಅಲ್ಲಿ, ವಯಸ್ಕರಲ್ಲಿ ಯಾವ ರೀತಿ ನಾವು ಕೋವಿಡ್ ಅನ್ನ ಬಹಳ ಅತಿರೇಕ ನೋಡ್ತೀವಿ, ಅದು ಮಕ್ಕಳಲ್ಲಿ ಕಡಿಮೆ. ಆದ್ರೆ ಇಲ್ಲಿ 2 ಅಂಶಗಳನ್ನ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಮಕ್ಕಳು ತಾವು ಸ್ವತಃ ರೋಗದಿಂದ ಬಹಳಷ್ಟು ಸಫರ್ ಆಗದೆ ಹೋದ್ರುನು ಅವರು ಅಡಲ್ಟ್ ಅಷ್ಟೇ ಇನ್ಫೆಕ್ಷಸ್ ಆಗಿರ್ತಾರೆ. ಇದು ಮೊದಲನೇ ಮಾತು. ಎರಡನೇ ಮಾತು, ಈಗ ಈ 2ನೇ ಅಲೆಯಲ್ಲಿ ಮಕ್ಕಳಲ್ಲಿ ಕೂಡ ನಾವು ಕೋವಿಡ್ ನ ಲಕ್ಷಣಗಳನ್ನ ನೋಡ್ತಾ ಇದ್ದೀವಿ. ಇದು ಯಾಕೆ? ಈ ವೈರಸ್ಸೇ ಆ ರೀತಿ ಮ್ಯೂಟೇಟ್ ಆಗಿದೆಯಾ, ಅಥವಾ ಮಕ್ಕಳು ವ್ಯಾಕ್ಸಿನೇಟ್ ಆಗಿಲ್ಲ ಅಂತ ಇದು ಇದೆಯಾ, ಅಥವಾ ಮೂರನೇದಾಗಿ ಈ ಮೊದಲನೇ ಅಲೆಯಲ್ಲಿ ನಾವು ಮಕ್ಕಳಲ್ಲಿ ಅಷ್ಟು ನೋಡಿರ್ಲಿಲ್ಲ, ಆದ್ರೆ ಮೊದಲನೇ ಅಲೆ ಆದ್ಮೇಲೆ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ, ಬೇರೆ ಮಕ್ಕಳ ಜೊತೆ ಅವ್ರ ಸಂಪರ್ಕ ಬರ್ತಾ ಇದೆ, ಆಟ ಆಡ್ತಾ ಇದ್ದಾರೆ. ಸೊ ಇದರಿಂದ ಅವ್ರು ಇನ್ನಷ್ಟು ಎಕ್ಸ್ಪೋಸ್ ಆಗಿದಾರ? ಇದ್ರ ಬಗ್ಗೆ ನಮ್ಗೆ ಇನ್ನೂ ನಿಖರವಾದ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಸತ್ಯಾಂಶ ಏನಂದ್ರೆ, ಮೊದಲನೇ ಅಲೆಗಿಂತ 2ನೇ ಅಲೆಯಲ್ಲಿ ಮಕ್ಕಳಲ್ಲಿ ಹಾಗೂ ಈ ಕಡಿಮೆ ವಯಸ್ಸು ಅಂದ್ರೆ 15 ವರ್ಷಕ್ಕಿಂತ ಕಡಿಮೆ ಇರುವ ವ್ಯಕ್ತಿಗಳಲ್ಲಿ ಕೂಡ ಕೋವಿಡಿನ ಲಕ್ಷಣಗಳನ್ನ ನಾವೀಗ ನೋಡ್ತಾ ಇದ್ದೀವಿ. ಆದ್ರೂ ಕೂಡ ದೊಡ್ಡವರಲ್ಲಿ ಯಾವ ಒಂದು ತೀವ್ರತೆ ಇದೆ, ಅದು ಮಕ್ಕಳಲ್ಲಿ ನಾವು ಅಷ್ಟೊಂದು ನೋಡ್ತಾ ಇಲ್ಲ. ಈಗ ಏನು ಚಿಹ್ನೆಗಳು ಕೋವಿಡ್? ಇದಂತೂ ಎಲ್ರಿಗೂ ಗೊತ್ತೇ ಇದೆ. ಕೆಮ್ಮು, ನೆಗಡಿ, ಜ್ವರ, ಕಾಲರ್ ಟ್ಯೂನ್ ಅಲ್ಲಿ ಬರ್ತಾನೆ ಇದೆ. ಈ ಕೆಮ್ಮು, ನೆಗಡಿ, ಜ್ವರ, ಉಸಿರಾಟ ತೊಂದ್ರೆ ಇದೆಲ್ಲ ಇದ್ದೇ ಇದೆ. ಆದ್ರೆ ಒಂದು ಬಹಳ ಇಂಪಾರ್ಟೆಂಟ್ ಲಕ್ಷಣ ನಾವು ಯಾವಾಗ್ಲೂ ನೆನ್ಪಿಟ್ಕೋಬೇಕಂದ್ರೆ ಜ್ವರ. ಈ ಜ್ವರ ತೀವ್ರತೆಯ ಲಕ್ಷಣವಾಗಬಹುದು ಒಂದು. ಆಮೇಲೆ ಮಕ್ಕಳಲ್ಲಿ ಇನ್ನೊಂದು ಲಕ್ಷಣ, ಅಡಲ್ಟ್ ಅಲ್ಲಿ ಇರ್ಬೋದು, ಇರದೇ ಇರ್ಬೋದು, ಮಕ್ಕಳಲ್ಲಿ ಇನ್ನೊಂದು ಲಕ್ಷಣ ನಾನು ನೋಡ್ತಾ ಇರೋದು ಭೇದಿ, ಡಯರಿಯಾ. ಸೊ ಇದು ಕೂಡ ಕೋವಿಡ್ ಸಾಂಕ್ರಾಮಿತ ವ್ಯಕ್ತಿಯಲ್ಲಿ ನಾವು ನೋಡ್ಬೋದು. ಈಗ ಸಾಮಾನ್ಯವಾಗಿ ಪಾಲಕರು, ಪೋಷಕರು, ತಂದೆ ತಾಯಿಗಳು ಏನ್ ಮಾಡ್ತಾರೆ, ಈ ಒಂದು ಭಾವ ಈಗ ಡೆವಲಪ್ ಆಗಿರೋದೇನು ಅಂದ್ರೆ, ಕೆಮ್ಮು, ನೆಗಡಿ, ಜ್ವರ ಬಂದ್ಬಿಟ್ರೆ ನೋಡ್ರಿ ಕೋವಿಡ್ ಟೆಸ್ಟ್ ಮಾಡ್ರಿ ಅಂದ ತಕ್ಷಣ ಹಂಚ್ಕೊಂಡ್ಬಿಡ್ತಾರೆ. ಅಯ್ಯೋ ಅದೇನ್ ಕೋವಿಡ್ ಇರ್ಲಾ ಬಿಡ್ರಿ, ನಮ್ಗೇನ್ ಆಗಿರಂಗಿಲ್ ಬಿಡ್ರಿ, ಟೆಸ್ಟ್ ಯಾಕೆ ಮಾಡೋದು, ಇದಕ್ಕೆಲ್ಲ ಟೆಸ್ಟ್ ಮಾಡಿದ್ರೆ ಮತ್ತೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರ, ಮತ್ತೆ ಕ್ವಾರಂಟೈನ್ ಮಾಡ್ತಾರ. ಸೊ ಈ ತರದ್ದು ಒಂದು ಭಯ ಬಹಳಷ್ಟು ಪಾಲಕರು, ಪೋಷಕರಲ್ಲಿ ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಈ ಭಯಕ್ಕೆ ತುತ್ತಾಗ್ಬೇಡಿ. ಟೆಸ್ಟ್ ಮಾಡೋದು ಬಹಳ ಮುಖ್ಯ. ಟೆಸ್ಟ್ ಮಾಡುವ ಒಂದು ಉಪಯೋಗಗಳು ಏನು ಅಂದ್ರೆ, ಒಂದು, ನಮ್ಗೆ ಏನಿದೆ ಅಂತ ಗೊತ್ತಿದ ಮೇಲೆ ಅದನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಮುಂದಾಲೋಚನೆ ಮಾಡಬಹುದು. ಎರಡನೇದು, ಈ ರೀತಿ ಮಕ್ಕಳಲ್ಲಿ ಈ ಲಕ್ಷಣಗಳು ಬಂದ್ಮೇಲೆ ಮನೆಯಲ್ಲಿ ಇರುವ ಇತರರಿಗೆ ಯಾವ ರೀತಿ ನಾವು ಸಂರಕ್ಷಿಸಬಹುದು. ಅದರಲ್ಲೂ ವಿಶೇಷವಾಗಿ ಕೆಲವು ಹೈ ರಿಸ್ಕ್ ಕಂಡೀಷನ್ಸ್ ಆಗ್ಲಿ ಅಥವಾ ವಯಸ್ಕರಾಗ್ಲಿ, ಬಹಳ ನಮ್ಮಲ್ಲಿರುವ ಒಂದು ಸೀನಿಯರ್ ಸಿಟಿಸನ್ಸ್ ಆಗ್ಲಿ, ಅವರನ್ನೆಲ್ಲ ಯಾವ ರೀತಿ ನಾವು ಸಂರಕ್ಷಿಸ್ಕೋಬಹುದು, ಇದ್ರ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ. ಸೊ ಮೊದಲನೇದಾಗಿ ನಾನು ಫಸ್ಟ್ ನಾವು ಪ್ರೈಮರಿ ಪ್ರಿವೆನ್ಷನ್, ಪ್ರಾಥಮಿಕವಾಗಿ ನಾವು ತಡೆಗಟ್ಟಬೇಕಾದ್ರೆ SMS, ಅದಂತೂ ಗೊತ್ತೇ ಇದೆ, ಅದ್ರ ಬಗ್ಗೆ ನಾನು ಮತ್ತೆ ಟೈಮ್ ವ್ಯಯ ಮಾಡೋದಿಲ್ಲ. ಎರಡನೇದಾಗಿ ಲಕ್ಷಣಗಳನ್ನ
ಪ್ರಾಥಮಿಕ ಹಂತಗಳಲ್ಲಿ ಅದನ್ನ ಗುರುತಿಸ್ಬಿಡೋದು. ತಕ್ಷಣವಾಗಿ ಕೆಮ್ಮು ನೆಗಡಿ ಜ್ವರ ಬಂದ್ಬಿಟ್ರೆ ದಯವಿಟ್ಟು ಕೋವಿಡ್ ಟೆಸ್ಟ್ ಮಾಡ್ಲೇಬೇಕು. ಯಾಕಂದ್ರೆ ಈಗಂತೂ ಇಂಡಿಯಾ ಅಲ್ಲಿ ಬಹಳ ವಿಪರೀತವಾಗಿದೆ. ಅಂಟಿಲ್ ಪ್ರೂವನ್ ಅದರ್ವೈಸ್ ಪ್ರತಿ ಕೆಮ್ಮು ನೆಗಡಿ ಜ್ವರ ಗಂಟಲು ನೋವು ಬೇದಿ ಕೋವಿಡ್ ಅಂತಾನೆ ತಿಳ್ಕೊಂಡು ಟೆಸ್ಟ್ ಮಾಡ್ಬೇಕು. ಟೆಸ್ಟ್ ಮಾಡೋದು ಯಾವ ನೋವು ಇರೋದಿಲ್ಲ, ಯಾವ ಕಷ್ಟನೂ ಆಗೋದಿಲ್ಲ. ಸ್ವಲ್ಪ ತಾತ್ಕಾಲಿಕ ಕೆಲವು ಸೆಕೆಂಡ್ಗಳ ಕಾಲ ಅಷ್ಟೇ ಮೂಗಲ್ಲಿ ಅಥವಾ ಗಂಟ್ಲಲ್ಲಿ ಒಂಥರ ಗುಳುಗುಳು ಭಾವ ಇರ್ಬೋದು. ಅದಾದ್ಮೇಲೆ ಹೋಗ್ಬಿಡ್ತದೆ. ಅದರಿಂದ ಯಾವುದೇ ರೀತಿಯ ಹಾನಿ ಇರೋದಿಲ್ಲ. ಎರಡನೇದಾಗಿ ಎಲ್ರನು ಸ್ಯಾಚುರೇಷನ್ ನೋಡ್ರಿ ಅಂತ ಹೇಳ್ತಾರೆ. ಸ್ಯಾಚುರೇಷನ್ ಮುಖ್ಯ, ಆದರೆ ಮಕ್ಕಳ ಟೆಂಪರೇಚರ್ ಮೆಜರ್ ಮಾಡ್ಲಿಕ್ಕೆ ಥರ್ಮೋಮೀಟರ್ ಇಟ್ಕೋಬೇಕು ಅನ್ನೋದು ಬಹಳ ಜನ ಮರೀತಾರೆ. ದಯವಿಟ್ಟು ಚಿಕ್ಕ ಮಕ್ಕಳಿದ್ರೆ ಅಥವಾ ದೊಡ್ಡವರಿದ್ರು ಕೂಡ ಟೆಂಪರೇಚರ್ ನೋಡೋದನ್ನ ಮಾತ್ರ ಮರಿಬೇಡಿ. ಥರ್ಮೋಮೀಟರ್ ಕೂಡ ದುಬಾರಿ ಇಲ್ಲ. ಇನ್ನೂ ಒಂದು ಪಲ್ಸ್ ಆಕ್ಸಿಮೀಟರ್ ಕಾಸ್ಟ್ಲಿ ಇರಬಹುದು, ಆದ್ರೆ ಥರ್ಮೋಮೀಟರ್ ₹200 ಸಿಗ್ತದೆ ಅಥವಾ ₹100 ಒಳಗೂ ಸಿಗ್ತದೆ. ಟೆಂಪರೇಚರ್ 37.5 ಡಿಗ್ರಿ ಮೇಲ ಆಗಿ ಇದ್ರೆ, ಕನ್ಸಿಸ್ಟೆಂಟ್ ಆಗಿದ್ರೆ ದಯವಿಟ್ಟು ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡಬೇಕು. ಸ್ಯಾಚುರೇಷನ್ ಕೂಡ ನೋಡ್ಬೇಕು, ತಪ್ಪೇನಿಲ್ಲ. ಆದ್ರೆ ಫಸ್ಟ್ ಟೆಂಪರೇಚರ್ ಅತಿ ಚಿಕ್ಕದನ್ನ ಬಿಟ್ಟು ದೊಡ್ಡದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಟೆಂಪರೇಚರ್ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಸಾಧ್ಯವಾದ್ರೆ 4 ಗಂಟೆಗಳಿಗೆ ಒಂದ್ಸಲ ಟೆಂಪರೇಚರ್ ಚಾರ್ಟ್ ಅನ್ನ ಮನೆಯಲ್ಲಿ ಮೇಂಟೈನ್ ಮಾಡ್ಬೋದು ಪೇರೆಂಟ್ಸ್. ಈಗಂತೂ ಎಷ್ಟೋ ಜನ ಈ ಫೋರ್ಹೆಡ್ ಥರ್ಮೋಮೀಟರ್ ನೋಡ್ತಾರಲ್ಲ, ಫೋರ್ಹೆಡ್ ಥರ್ಮೋಮೀಟರ್ ಅಲ್ಲಿ ನೋಡ್ಬೋದು, ಅಥವಾ ಈ ಇಯರ್ ಥರ್ಮೋಮೀಟರ್ ಬರ್ತದೆ, ಅಥವಾ ಏನೂ ಇಲ್ದಿದ್ರೆ ಆಕ್ಸಿಲರಿ ಅಂದ್ರೆ ಈ ಆಕ್ಸಿಲಾ ಅಲ್ಲಿ ಈ ಭಾಗ ಇಲ್ಲಿ ಆಂಪಿಟ್ ಅಲ್ಲಿ ಈ ಥರ್ಮೋಮೀಟರ್, ಡಿಜಿಟಲ್ ಥರ್ಮೋಮೀಟರ್ ಬರ್ತದೆ. ಅದನ್ನ ನೀವು ಇಟ್ಟು ಪ್ರೆಸ್ ಮಾಡಿಬಿಟ್ರೆ ಸಾಕು. ಈಗ ಮರ್ಕ್ಯುರಿ ಥರ್ಮೋಮೀಟರ್ ಯಾರು ಯೂಸ್ ಮಾಡ್ತಾ ಇಲ್ಲ. ಸೊ ಥರ್ಮೋಮೀಟರ್ ಎಲ್ಲಾ ಪಾಲಕರು, ಪೋಷಕರು ಮನೆಯಲ್ಲಿ ಇಟ್ಕೊಳ್ಳೋದು ಅತ್ಯವಶ್ಯಕವಾಗಿದೆ. ಅದನ್ನ ಇಟ್ಕೊಂಡು ಟೆಂಪರೇಚರ್ ಮಾನಿಟರಿಂಗ್ ಮಾಡಿ. ಕನ್ಸಿಸ್ಟೆಂಟ್ ಆಗಿ 1 ದಿನ 2 ದಿನ ಟೆಂಪರೇಚರ್ ಕಂಟಿನ್ಯೂಸ್ ಆಗಿ 37.5 ಡಿಗ್ರಿ ಮೇಲ್ಪಟ್ಟು ಇದ್ರೆ ನೀವು ಡಾಕ್ಟರ್ ಸಲಹೆ ಪಡೆಯೋದು ಬಹಳ ಮುಖ್ಯವಾಗಿದೆ. ಇನ್ನು ಸ್ಯಾಚುರೇಷನ್ ಕೂಡ 95% ಮೇಲೆ ಇರ್ಬೇಕು ಯಾವಾಗ್ಲೂ. ಒಂದ್ ಮಾತ್ ನೆನಪಿರ್ಲಿ, ಕೆಲವೊಂದ್ಸಲ ಸ್ಯಾಚುರೇಷನ್ ನೋಡ್ಬೇಕಾದಾಗೆ ನೇಲ್ ಪಾಲಿಶ್ ಇರಬಾರ್ದು ಉಗುರಿನ ಮೇಲೆ, ಅದರಿಂದ ಅದು ಎಫೆಕ್ಟ್ ಆಗ್ತದೆ. ಆಮೇಲೆ ಈಗಂತೂ ಸಮ್ಮರ್ ಇದೆ, ಆದ್ರೆ ಚಳಿಗಾಲದಲ್ಲಿ ಒಂದೊಂದ್ಸಲ ಈಗ ಇದು ಫಿಂಗರ್ಸ್ ಕೋಲ್ಡ್ ಆಗ್ಬಿಟ್ರೆ ಅವಾಗ ಒಂದ್ಸಲಿ ಸ್ಯಾಚುರೇಷನ್ ನಾವು ರಿಲಯಬಲ್ ಇರೋದಿಲ್ಲ. ಸಮ್ಮರ್ ಅಂತೂ ಅದು ಅನ್ವಯವಾಗೋದಿಲ್ಲ. ಅದನ್ನ ಕರೆಕ್ಟ್ ಆಗಿ ಅದನ್ನ ಪ್ರೋಬ್ ಅನ್ನ ಪ್ಲೇಸ್ ಮಾಡ್ಬೇಕು. ಆದಷ್ಟು ಮಟ್ಟಿಗೆ ರೈಟ್ ಹ್ಯಾಂಡಿನ ಮಿಡಲ್ ಫಿಂಗರ್ ಅಲ್ಲಿ ಪ್ರೋಬ್ ಅನ್ನ ಇಟ್ಟು ಸ್ಯಾಚುರೇಷನ್ ಮಾನಿಟರಿಂಗ್ ಮಾಡೋದು ಐಡಿಯಲ್ ಆಗಿರ್ತದೆ. ಇನ್ನು ನೆಕ್ಸ್ಟ್, ಈ ರೋಗ ನಿರ್ಣಯ ಆಯ್ತು, ಕೋವಿಡ್ ರೋಗ ನಿರ್ಣಯ ಆಯ್ತು, ಪಾಸಿಟಿವ್ ಅಂತ ಬಂದಿದೆ ಅಂತ ಅನ್ಕೊಳ್ರಿ. ಈಗ ಒಂದು ಮಗುವಿಗೆ ಏನ್ ಮಾಡ್ಬೇಕು, ಎರಡನೇದು ಪರಿವಾರದ ಇತರ ಸದಸ್ಯರಿಗೆ ಏನ್ ಮಾಡ್ಬೇಕು. ಒಂದು ಟ್ರೆಂಡ್ ನಾವೀಗ ನೋಡ್ತಾ ಇದೀವಿ, ಮಗು ಪಾಸಿಟಿವ್ ಬಂದಾಕ್ಷಣ ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ, ಆ ಮಗುವನ್ನ ಅಜ್ಜಿ ತಾತನ ಮನೆಗೆ ಕಳಿಸ್ಬಿಡ್ತಾರೆ. ಸಾರಿ, ಪೇರೆಂಟ್ಸ್ ಪಾಸಿಟಿವ್ ಬಂದ್ಮೇಲೆ ಮಗುವನ್ನ ಅಜ್ಜಿ ತಾತ ಮನೆಗೆ ಕಳಿಸ್ಬಿಡ್ತಾರೆ. ದಯವಿಟ್ಟು ಇದನ್ನ ಮಾಡಬೇಡ್ರಿ. ಮಕ್ಕಳು ನೆಗೆಟಿವ್ ಬಂದಾಗ್ಲೂ ಕೂಡ ಅವರು ಪಾಸಿಟಿವ್ ಇರಬಹುದು. ಟೆಸ್ಟ್ 100% ಇರೋದಿಲ್ಲ. ಸೊ ಫಸ್ಟ್ ಪಾಯಿಂಟ್, ಮಗು ಪಾಸಿಟಿವ್ ಆದ್ರೆ ಏನ್ ಮಾಡ್ಬೇಕು. ಸೆಕೆಂಡ್ ಪಾಯಿಂಟ್, ತಂದೆ ತಾಯಿ ಪಾಸಿಟಿವ್ ಮತ್ತೆ ಮಗು ನೆಗೆಟಿವ್ ಇದ್ರೆ ಏನ್ ಮಾಡ್ಬೇಕು. ಒಂದು, ಮಗು ಪಾಸಿಟಿವ್ ಇದ್ದಾಗ ತೀರಾ ಚಿಕ್ಕ ಮಗು ಇದ್ರೆ ಅದನ್ನೇ ಐಸೋಲೇಟ್ ಮಾಡಕ್ ಆಗೋದಿಲ್ಲ. ಸೊ ಆದ್ರೆ ಮನೆಯ ಇತರ ಸದಸ್ಯರು, ವಿಶೇಷವಾಗಿ ವಯಸ್ಕರು, ತುಂಬಾ ವಯಸ್ಸಾದವರು, ಸೀನಿಯರ್ ಸಿಟಿಸನ್ಸ್ ಇರೋರನ್ನ ನಾವು ರಿವರ್ಸ್ ಐಸೋಲೇಷನ್ ಅಂತ ಕರಿತೀವಿ. ಸೊ ಐಸೋಲೇಷನ್ ಅಂದ್ರೆ ಏನು, ಐಸೋಲೇಷನ್ ಅಂದ್ರೆ ಪಾಸಿಟಿವ್ ಇರೋ ವ್ಯಕ್ತಿ ತನ್ನನ್ನು ತಾನು ಐಸೋಲೇಟ್ ಮಾಡ್ಕೊಳ್ತಾನೆ. ಆದ್ರೆ ಮನೆಯಲ್ಲಿ 60 to 65 ಇಯರ್ಸ್ ಮೇಲ್ಪಟ್ಟ ಇರುವ ಸೀನಿಯರ್ ಸಿಟಿಸನ್ಸ್ಗೆ ಉಳಿದ ಜನ ಎಲ್ಲ 60 ಕಡಿಮೆ ಇದ್ದು ಸೀನಿಯರ್ ಸಿಟಿಸನ್ಸ್ ಇಬ್ರೇ ಇದ್ರೆ ರಿವರ್ಸ್ ಐಸೋಲೇಷನ್ ಮಾಡೋದು ಬೆಟರ್. ಸೊ ದಟ್ ಅಟ್ ಲೀಸ್ಟ್ ದೇ ಆರ್ ಪ್ರೊಟೆಕ್ಟೆಡ್ ಫ್ರಮ್ ದ ರೆಸ್ಟ್. ಸೊ ಈ 60 to 65 ಇಯರ್ಸ್ ಮೇಲ್ಪಟ್ಟು ಅದರಲ್ಲಿ ಕೋಮಾರ್ಬಿಡಿಟೀಸ್, ಬೇರೆ ಬೇರೆ ತರದ ಕೋಮಾರ್ಬಿಡಿಟೀಸ್ ಇದ್ರೆ, ಅಂದ್ರೆ ಹೈಪರ್ ಟೆನ್ಷನ್ ಆಗ್ಲಿ, ಡಯಾಬಿಟೀಸ್ ಆಗ್ಲಿ, ಯಾವುದೇ ರೀತಿಯ ಇಮ್ಯುನೋಸಪ್ರೆಸೆಂಟ್ ಮೆಡಿಸಿನ್ಸ್, ಕ್ಯಾನ್ಸರ್ ಗ್ರಸ್ತರಾಗ್ಲಿ, ಯಾವುದೇ ಒಂದು ರೋಗ, ದೀರ್ಘಕಾಲೀನವಾದ ರೋಗ ಇದ್ದಾಗ ಅವರನ್ನ ಫಸ್ಟ್ ಐಸೋಲೇಟ್ ಮಾಡಿ ಉಳಿದವರೆಲ್ಲ ಒಂದ್ ಕಡೆ ಇದ್ದು, ಆದ್ರೂ ಕೂಡ ಆದಷ್ಟು ಸಾಮಾಜಿಕ ಅಂತರವನ್ನು ನಾವು ಕೈಗೊಳ್ಳಬೇಕು. ಸೊ ಫಸ್ಟ್ ನಾನು ಹೇಳಿರೋ ಹಾಗೆ, ಮಗು ಪಾಸಿಟಿವ್ ಆದ್ರೆ ಮಗುನ ಐಸೋಲೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ರೆ ತೀರಾ ಚಿಕ್ಕ ಮಗುವಾಗಿದ್ರೆ ಅದನ್ನ ಐಸೋಲೇಟ್ ಮಾಡಕ್ ಆಗೋದಿಲ್ಲ. ಸೊ ಕೇರ್ ತಗೊಂಡು ಮಗುವಿನ ಟೆಂಪರೇಚರ್ ಮಾನಿಟರ್ ಮಾಡ್ಕೊಂತ ಇರ್ಬೇಕು. ಆಮೇಲೆ ಮನೆಯ ಇತರ ಸದಸ್ಯರು ಕೂಡ
ಟೆಸ್ಟಿಂಗ್ ಮಾಡ್ಕೊಳ್ಬೇಕು. ಟೆಸ್ಟ್ ಪಾಸಿಟಿವ್ ಬಂದ್ರೆ ಡೆಫಿನೆಟ್ಲಿ ಕೋವಿಡ್ ಪಾಸಿಟಿವ್ ಇದ್ದಾರೆ ಅಂತ ಅರ್ಥ. ಆದ್ರೆ ನೆಗೆಟಿವ್ ಬಂದ್ರೆ ಕೋವಿಡ್ ಇನ್ಫೆಕ್ಷನ್ ಇಲ್ಲ ಅಂತ ಅರ್ಥ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಈ ತಂದೆ ತಾಯಿ ಪಾಸಿಟಿವ್ ಬಂದು ಮಗು ನೆಗೆಟಿವ್ ಇದ್ರೆ ಏನ್ ಮಾಡ್ಬೇಕು? ಇದನ್ನ ಬಹಳಷ್ಟು ಜನ ಈ ಪ್ರಶ್ನೆಯನ್ನ ಕೇಳ್ತಾರೆ. ತಂದೆ ತಾಯಿ ಪಾಸಿಟಿವ್ ಇದ್ದಾರೆ ಆದ್ರೆ ಮಗು ನೆಗೆಟಿವ್ ಇದೆ, ಅದಕ್ಕೆ ಮಗುನ ಏನ್ ಮಾಡ್ಬೇಕು? ಮಗುನ ಅಜ್ಜಿ ತಾತನ ಮನೆಗೆ ಕಳಿಸ್ಬಿಡ್ಬೇಕು. ಇಲ್ಲ, ದಯವಿಟ್ಟು ಆತರ ಮಾಡಬೇಡಿ. ಮಗುನ ಎಲ್ಲೂ ಕಳಿಸ್ಬೇಡಿ, ಮನೆಯಲ್ಲೇ ಇಟ್ಕೊಳ್ರಿ. ಯಾಕಂದ್ರೆ ಮಗು ನೆಗೆಟಿವ್ ಇದ್ರೂ ಕೂಡ ಈ ಕಾಯಿಲೆಯನ್ನು ಹರಡುವ ಇನ್ಫೆಕ್ಟಿವಿಟಿ ಏನಿರುತ್ತೆ ಅದು ಇದ್ದೇ ಇರುತ್ತೆ. ಮಗುನ ಅಜ್ಜಿ ತಾತನ ಮನೆಗೆ ದಯವಿಟ್ಟು ಕಳಿಸ್ಬೇಡಿ. ಮಗುನ ಮನೆಯಲ್ಲೇ ಇಟ್ಕೊಳ್ರಿ. ಆಮೇಲೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. ಮನೆಯ ಎಲ್ಲಾ ಜನರು ಟೆಂಪರೇಚರ್ ಮೆಜರ್ಮೆಂಟ್ ಮತ್ತು ಆಕ್ಸಿಮೆಟ್ರಿ ಮೆಜರ್ಮೆಂಟ್ ಮಾಡಬೇಕು. ಈಗ ಥರ್ಡ್ ಟೆಸ್ಟ್ ಅಂತೂ ಎಲ್ರಿಗೂ ಗೊತ್ತೇ ಇದೆ, 6 minute ವಾಕ್ ಟೆಸ್ಟ್. ಸೊ ಈ ಜ್ವರ ಇದ್ದು ಕೆಮ್ಮು ನೆಗಡಿ ಇದ್ರೂ ಕೂಡ ಇಮ್ಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ಈಗ ಓವರ್ ಬರ್ಡನ್ ಆಗ್ತಾ ಇದೆ. ಎಲ್ರು ಕೋವಿಡ್ ಪಾಸಿಟಿವ್ ಆದ ತಕ್ಷಣ ನಾನು ಆಸ್ಪತ್ರೆಗೆ ಹೋಗ್ಬೇಕು. ಮೊದಲು ಆಸ್ಪತ್ರೆಗೆ ಹೋಗ್ಬಾರ್ದು ಅನ್ನೋ ಒಂದು ಮನೋಭಾವ ಇತ್ತು. ಈಗ ಚಾನ್ಸ್ ತಗೋಬಾರ್ದು, ಆಸ್ಪತ್ರೆಗೆ ಹೋಗ್ಬಿಡ್ಬೇಕು, ಅಡ್ಮಿಟ್ ಆಗ್ಬಿಡ್ಬೇಕು. ಸುಮ್ನೆ ಹೆಲ್ತ್ ಕೇರ್ ಸಿಸ್ಟಮ್ ಅನ್ನ ಓವರ್ ಬರ್ಡನ್ ಮಾಡೋದ್ರಲ್ಲಿ ಯಾವ ರೀತಿಯ ಒಂದು ಮೀನಿಂಗ್ ಇಲ್ವೇ ಇಲ್ಲ. ಯಾಕಂದ್ರೆ ಆಗ್ಲೇ ಪೀಪಲ್ ಆರ್ ಸ್ಟ್ರಗ್ಲಿಂಗ್ ವಿತ್ ಬೆಡ್ಸ್. ಎಲ್ರನ್ನು ಕೂಡ ಹೋಗಿ ಅಡ್ಮಿಟ್ ಮಾಡೋದು ಬೇಕಾಗಿಲ್ಲ. ಆದ್ರೆ ಅಪಾಯ ಚಿಹ್ನೆಗಳನ್ನ ನಾವು ಗುರುತಿಸಿ, ನಿಮ್ಗೆ ಯಾವಾಗ ಚೂರಾದ್ರೂ ಡೌಟ್ ಬಂದ್ರೆ ಡೆಫಿನೆಟ್ ಆಗಿ ನೀವು ಹೋಗ್ರಿ, ಬೇಡ ಅನ್ನಲ್ಲ. ಆದ್ರೆ ಕೋವಿಡ್ ಪಾಸಿಟಿವ್ ಬಂದ ತಕ್ಷಣ ನಾನು ಆಸ್ಪತ್ರೆಗೆ ಹೋಗ್ಬಿಡ್ತೀನಿ, ಅಡ್ಮಿಟ್ ಆಗ್ಬಿಡ್ತೀನಿ ಅನ್ನೋ ಒಂದು ಒಂದು ನಿರ್ಧಾರವನ್ನು ತಗೊಳ್ಳೋದು ಬೇಡ. ಸುಮ್ನೆ ಡಾಕ್ಟರ್ ಮೇಲೆ ಪ್ರೆಷರ್ ಮಾಡೋದು. ಯಾಕಂದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಈ ಸಾಮಾಜಿಕ ಒತ್ತಡದಿಂದ ಪೇಷಂಟ್ ಅಡ್ಮಿಟ್ ಆಗ್ತಾ ಇದ್ದಾರೆ ಬಹಳಷ್ಟು ಜನ. ಅದನ್ನ ಮಾಡೋದು ಬೇಡ. ಸುಮ್ನೆ ಅದರಿಂದ ಬರ್ಡನ್ ಆಗ್ಬಿಡ್ತದೆ ಸಿಸ್ಟಮ್. ಸೊ ಫಸ್ಟ್ ಸಿಂಪ್ಟಮ್ಸ್ ಅನ್ನ ಚಿಹ್ನೆಗಳನ್ನ ಗುರುತಿಸೋದು. ಎರಡನೇದು ಟೆಸ್ಟ್ ಮಾಡೋದು. ಟೆಸ್ಟ್ ಮಾಡಿದ್ಮೇಲೆ 14 ದಿನ ಕ್ವಾರಂಟೈನ್ ಮಾಡೋದು. ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವರನ್ನಂತೂ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಅದರಲ್ಲೂ ಒಂದು ಮಾತು ನಾನು ಹೇಳ್ತೀನಿ, COVID-19 ಬೊಜ್ಜುತನ ಇರುವ ವ್ಯಕ್ತಿಗಳನ್ನು ಬಹಳ ಟಾರ್ಗೆಟ್ ಮಾಡ್ತಾ ಇದೆ. ಒಬೇಸಿಟಿ ಏನಿದೆ ಅದು ಬಹಳ ಮೇಜರ್ ರಿಸ್ಕ್ ಫ್ಯಾಕ್ಟರ್. ಸೊ ಮನೆಯಲ್ಲಿ ಯಾರಾದ್ರೂ ಒಬೇಸ್ ಇದ್ರೆ ಅವರನ್ನಂತೂ ವಿಶೇಷವಾಗಿ ನಾವು ಸಂರಕ್ಷಿಸ್ಕೊಳ್ಬೇಕು. ಆಮೇಲೆ 4ನೇದಾಗಿ ಅಪಾಯ ಚಿಹ್ನೆಗಳನ್ನ ಗುರುತಿಸೋದು. ಅಪಾಯ ಚಿಹ್ನೆಗಳು ಏನು ಅಂದ್ರೆ ಬಹಳ ಮುಖ್ಯವಾದ, ಮಕ್ಕಳಲ್ಲಾಗ್ಲಿ ದೊಡ್ಡವರಲ್ಲಾಗ್ಲಿ ಉಸಿರಾಟದ ತೊಂದರೆ ಆಗೋದು. ಆಮೇಲೆ ನಿಮ್ಮ ಸ್ಯಾಚುರೇಷನ್ 95% ಗಿಂತ ಕಡಿಮೆ ಆಗ್ತಾ ಇದ್ರೆ ಪರ್ಸಿಸ್ಟೆಂಟ್ಲಿ. ಆಮೇಲೆ ಅದನ್ನು ಇನ್ನೂ ಮೊದಲೇ ಗುರುತಿಸ್ಬೇಕಂದ್ರೆ 6 minute ವಾಕ್ ಟೆಸ್ಟ್ ಮಾಡೋದು. 6 ನಿಮಿಷ ನೀವು ನಡೆದು ಅದರಲ್ಲಿ ನಿಮಗೆ ಉಸಿರಾಟದ ತೊಂದರೆ ಬರ್ತಾ ಇದ್ರೆ ದಟ್ ಮೀನ್ಸ್ ನಿಮ್ಮ ಲಂಗ್ ಈಗ ಡಿಕಾಂಪೆನ್ಸೇಟ್ ಆಗ್ತಾ ಇದೆ ಅಂತ ಅರ್ಥ. ಈಗ ಕೆಲವು ಜನ ತಂದೆ ತಾಯಿ ಕೇಳ್ತಾರೆ, ಮೇಡಮ್ ಮಕ್ಕಳನ್ನ ಯಾವ ರೀತಿ 6 ನಿಮಿಷ ನಡೆಸೋದು? ಮಕ್ಕಳು ಕೇಳೋದಿಲ್ಲ. ಸೊ ಏನ್ ಮಾಡ್ಬೇಕು? ಮಕ್ಕಳಲ್ಲಿ ಯಾವುದೇ ರೀತಿಯಾದ ಫಿಸಿಕಲ್ ಆಕ್ಟಿವಿಟಿ ಮಾಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಟ್ರಾಂಪೋಲಿನ್ ಮೇಲೆ ಜಂಪ್ ಮಾಡು, ರನ್ ಮಾಡು, ಅಥವಾ ಓಡು, ಬಾಲ್ ಹಿಡಿ. ಈ ತರದ ಒಂದು ಆಕ್ಟಿವಿಟಿ 6 ನಿಮಿಷಗಳ ಕಾಲ ಮಾಡಿ ಮಗು ಉಸಿರಾಟದ ತೊಂದರೆ ಬರ್ತಾ ಇದೆಯಾ, ಮಗುವಿಗೆ ದಮ್ಮು ಬರ್ತಾ ಇದೆ ಅನ್ನೋದನ್ನ ನೋಡ್ಬೇಕು. ನೆಕ್ಸ್ಟ್ ಏನಿದೆ, ಈ ಸಿಟಿ ಅನ್ನೋದು ಇವೆರಡು ವರ್ಡ್ಗಳು ಬಹಳ ಪಾಪ್ಯುಲರ್ ಆಗಿದೆ. ಒಂದು ಸಿಟಿ ಸ್ಕ್ಯಾನ್, ಇನ್ನೊಂದು ಸಿಟಿ ವ್ಯಾಲ್ಯೂ ಆಫ್ ದ ಬ್ಲಡ್ ಟೆಸ್ಟ್. ಸೊ ಸಿಟಿ ಸ್ಕ್ಯಾನ್ ಎಷ್ಟು ಹುಚ್ಚಾಗಿದೆ ಅಂದ್ರೆ ಕೋವಿಡ್ ಆದ ತಕ್ಷಣ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಂಡ್ಬಿಡೋದು. ಒಂದು ಮಾತನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ವೈದ್ಯಕೀಯ ಶಿಕ್ಷಣದಲ್ಲಿ ಒಂದು ಮಾತನ್ನ ಯಾವಾಗ್ಲೂ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ನಾವು ಹೇಳ್ತೀವಿ, ಟೆಸ್ಟ್ಸ್ ಕೆನಾಟ್ ರೀಪ್ಲೇಸ್ ಕ್ಲಿನಿಕಲ್ ಸೆನ್ಸ್ ಅಂತ ನಾವು ಹೇಳ್ತೀವಿ. ವ್ಯಕ್ತಿಯ ಒಂದು ಚಿಹ್ನೆಗಳು ಏನಿವೆ ಅದು ಇಂಪಾರ್ಟೆಂಟ್. ಅನಾವಶ್ಯಕವಾಗಿ ಹೋಗೋದು, ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಅದರ ಅವಶ್ಯಕತೆ ಇಲ್ಲ. ಒಂದ್ ಮಾತು ನಾವು ಅರ್ಥ ಮಾಡ್ಕೋಬೇಕು, ಒಂದು ಸಿಟಿ ಸ್ಕ್ಯಾನ್ 60ರಿಂದ 100 ಎಕ್ಸ್ರೇಗಳಷ್ಟು ಕ್ಷೀಕಿರಣ ಅದರಲ್ಲಿ ಇರ್ತದೆ. ಸೊ ನಾವು ಯಾವ ಕಾರಣಕ್ಕೂ ಅನಾವಶ್ಯಕವಾಗಿ ಸಿಟಿ ಸ್ಕ್ಯಾನ್ ಮಾಡಬಾರ್ದು. ಬಿಕಾಸ್ ಎಕ್ಸ್ರೇ ಸುಮ್ನೆ ಅನಾವಶ್ಯಕವಾಗಿ ಎಕ್ಸ್ರೇ ಎಕ್ಸ್ಪೋಜರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅವಶ್ಯಕತೆ ಇದ್ರೆ ಮಾಡ್ಲೇಬೇಕು. ಇಫ್ ಇಟ್ ಹ್ಯಾಸ್ ಟು ಬಿ ಡನ್, ಇಟ್ ಹ್ಯಾಸ್ ಟು ಬಿ ಡನ್. ಆದ್ರೆ ಸುಮ್ನೆ ಪ್ಯಾನಿಕ್ ಆಗೋದು, ಡಾಕ್ಟರ್ ಸಲಹೆ ಇಲ್ದೇನೆ ಸುಮ್ನೆ ಇಲ್ಲ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಡೋಣ ಅಂತ ಮಾಡಿಸ್ಕೊಂಡ್ಬಿಡೋದು, ಇದು ಮಾಡಬಾರ್ದು. ಯಾಕಂದ್ರೆ ಅದ್ ಹೇಳ್ತಾರಲ್ಲ, ನಮ್ಮ ವೈದ್ಯಕೀಯ ವಿಜ್ಞಾನದ ಒಂದು ಪುಸ್ತಕವಿದೆ, ಆಕ್ಸ್ಫರ್ಡ್ ಹ್ಯಾಂಡ್ ಬುಕ್ ಆಫ್ ಪೀಡಿಯಾಟ್ರಿಕ್ ನ್ಯೂರಾಲಜಿ ಅಂತ.
ಅದರಲ್ಲಿ ಆಥರ್ ಅವ್ರು ಬರ್ದಿದ್ದಾರೆ ನೋ ಸ್ಪೀಕಿಂಗ್ ಫೆನಾಮಿನನ್ ಅಂತ. ನೋ ಸ್ಪೀಕಿಂಗ್ ಫೆನಾಮಿನನ್ ಏನಂದ್ರೆ ಅನಾವಶ್ಯಕವಾಗಿ ಟೆಸ್ಟ್ ಮಾಡಿದ್ರೆ ಮೂಗನ್ನ ಕೆದರ್ಕೊಂಡಂಗೆ. ಆ ಬಂದಿರೋದು ಏನ್ ಬಂದಿರುತ್ತೆ, ಏನೋ ಬಂದಿರುತ್ತೆ. ಆದ್ರೆ ಅದ್ ತಗೊಂಡ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಅದಕ್ಕೆ ನೋ ಸ್ಪೀಕಿಂಗ್ ಫೆನಾಮಿನನ್ ಅಂತ ಹೇಳ್ತಾರೆ. ಸೊ ಅನಾವಶ್ಯಕವಾಗಿ ನೀವೇ ಹೋಗಿ ಟೆಸ್ಟ್ ಮಾಡ್ಕೊಳ್ಳೋದು, ನೀವೇ ಹೋಗಿ ಸಿಟಿ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಇದೆಲ್ಲ ಬೇಕಾಗಿಲ್ಲ. ಡಾಕ್ಟರ್ ಸಲಹೆ ಮೇರೆಗೆ ಅವಶ್ಯಕತೆ ಇದ್ರೆ ಡಾಕ್ಟರ್ ಸಿಟಿ ಸ್ಕ್ಯಾನ್ ಮಾಡ್ತಾರೆ. ಆದ್ರೆ ರೋಗ ನಿರ್ಣಯಕ್ಕೆ ಅಥವಾ ರೋಗದ ತೀವ್ರತೆ ನಿರ್ಣಯಕ್ಕೆ ಸಿಟಿ ಸ್ಕ್ಯಾನ್ ಬೇಕೋ ಇಲ್ಲೋ ಅನ್ನೋದನ್ನ ಡಾಕ್ಟರ್ ಮೇಲೆ ಬಿಟ್ಬಿಡಿ. ಇನ್ನು ನೆಕ್ಸ್ಟ್ ಏನಂದ್ರೆ ಮಕ್ಕಳಿಗೆ ವಿಶೇಷವಾಗಿ ಕೋವಿಡ್-19 ಆದಾಗ ಹೈಡ್ರೇಷನ್ ಬಹಳ ಇಂಪಾರ್ಟೆಂಟ್. ಪ್ರತಿ ಕಾಯಿಲೆಯಲ್ಲಿ, ಪ್ರತಿ ಜ್ವರದಲ್ಲಿ ಇದ್ದಂಗೆನೆ ಕೋವಿಡ್-19 ಇದು ಬೇರೆ ಕಾಯಿಲೆ ತರಾನೇ. ಆದ್ರೆ ಕೋವಿಡ್-19ಗೆ ವಿಶೇಷವಾಗಿ ಅನ್ನೋದು ಏನು ಮಾಡೋದು ಅವಶ್ಯಕತೆ ಇರೋದಿಲ್ಲ. ನೀರು, ಪಾನೀಯಗಳು ಇದರ ಪೂರೈಕೆ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ವಿಶೇಷವಾಗಿ ಮಕ್ಕಳು 5 ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳಲ್ಲಿ ಹೈಡ್ರೇಷನ್ ಅನ್ನ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಯಾಕಂದ್ರೆ ಮಕ್ಕಳು ತಾವಾಗಿ ಕೇಳೋದಿಲ್ಲ. ಮಕ್ಕಳು ಅಡಲ್ಟ್ಸ್ ಮೇಲೆ ನಿರ್ಭರರಾಗಿರ್ತಾರೆ. ಅದಕ್ಕೆ ನೀರಾಗ್ಲಿ, ಜ್ಯೂಸ್ ಆಗ್ಲಿ, ವಾರ್ಮ್ ಆಗಿರೋದು ಕೊಡೋದು ಒಳ್ಳೆಯದು. ಆದ್ರೆ ಈ ತೀವ್ರವಾದ ಒಂದು ಬೇಸಿಗೆ ಕಾಲದಲ್ಲಿ ಬಿಸಿ ನೀರು ಕುಡಿ ಅಂದ್ರೆ ಮಕ್ಕಳು ಕೇಳೋದಿಲ್ಲ. ತೀರಾ ಬಿಸಿ ಇಲ್ದೇ ಇದ್ರು ಕೂಡ ಅಟ್ಲೀಸ್ಟ್ ಸ್ವಲ್ಪ ವಾರ್ಮ್ ಆಗಿರೋದು ಕೊಟ್ರೆ ಒಳ್ಳೇದು. ಫ್ರಿಡ್ಜ್ ಅಲ್ಲಿ ಇರೋದು, ತೀರಾ ತಣ್ಣಗಾಗಿರೋದು ಕೊಡೋದನ್ನ ನೀವು ಡಿಸ್ಕರೇಜ್ ಮಾಡ್ಬೇಕು. ಯಾಕಂದ್ರೆ ಅದು ಅದರಿಂದ ಕೋವಿಡ್ ಆಗ್ತದಂತಲ್ಲ, ಬಟ್ ಕೋಲ್ಡ್ ಪದಾರ್ಥಗಳು ಸೇವನೆ ಮಾಡೋದ್ರಿಂದ ಮತ್ತೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇದೆ. ಮತ್ತೆ ಕೋವಿಡ್ ಇದು ಕೋ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ. ಸೊ ಅದು ಮಾಡೋದು ಬೇಡ. ನೆಕ್ಸ್ಟ್ ಏನಂದ್ರೆ ಇದು ಒಂದು ನಾವು ನೋಡ್ತಾ ಇದೀವಿ, ಸ್ಟೀಮ್ ಇನ್ಹಲೇಷನ್ ಎಲ್ರು ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಕ್ಕೆ ಅದು ಹೆಲ್ಪ್ ಆಗ್ತದೆ ನಮಗ್ ಗೊತ್ತಿಲ್ಲ. ಮೇ ಬಿ ಸ್ವಲ್ಪ ಹೆಲ್ಪ್ ಆಗ್ಬೋದು. ಆದ್ರೆ ಇದರಲ್ಲಿ ಅಂಜಬೇಕಾದ್ದೇನಂದ್ರೆ ಕೆಲವು ಪೀಡಿಯಾಟ್ರಿಷಿಯನ್ಸ್ ನನ್ನ ಫ್ರೆಂಡ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಸ್ಟೀಮ್ ಇನ್ಹಲೇಷನ್ ಮಾಡಿಸಿ ಮಕ್ಕಳಿಗೆ ಮುಖದ ಮೇಲೆ ಬರ್ನ್ಸ್ ಆಗಿ ಕೆಲವು ಮಕ್ಕಳು ಬಂದಿದ್ದಾರೆ. ಸೊ ಅದನ್ನ ನಾವು ಸ್ಕಾಲ್ಡ್ ಅಂತ ಕರಿತೀವಿ. ಬರ್ನ್ ಅಂದ್ರೆ ಈ ಡ್ರೈ ಆಗಿ ಸುಟ್ಟಿರೋದು, ಸ್ಕಾಲ್ಡ್ ಅಂತಂದ್ರೆ ತೇವ ಇರುವ ಪದಾರ್ಥದಿಂದ. ಸೊ ಬಿಸಿ ನೀರಿನ ಒಂದು ಸ್ಟೀಮ್ ಇನ್ಹಲೇಷನ್ ಮಾಡಿಸಿ ಮುಖದ ಚರ್ಮ ಸುಟ್ಟೋಗಿರೋ ಸಂಗತಿಗಳನ್ನ ರಿಪೋರ್ಟ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ದಯವಿಟ್ಟು ಕೇರ್ಫುಲ್ ಆಗಿರಿ. ಸ್ಟೀಮ್ ಇನ್ಹಲೇಷನ್ ಮಾಡ್ಬೇಕಂದ್ರೂ ಕೂಡ ಸ್ವಲ್ಪ ದೂರ ಇಡಬೇಕು. ಆ ಮಗುವಿಗೆ ತೀರಾ ಬಿಸಿ ನೀರಿಂದ ಇದು ಮಾಡಿ ಮುಖಕ್ಕೆ ಬರ್ನ್ಸ್ ಆಗೋದನ್ನ ನಾವು ತಡೆಗಟ್ಟಬೇಕು. ಇನ್ ಕೆಲವು ತಂದೆ ತಾಯಿ ಕೇಳ್ತಾರೆ, ಡಾಕ್ಟರ್ ಡಯಟ್ ಯಾವ ರೀತಿ ಕೊಡಬೇಕು, ಯಾವ ರೀತಿ ಆಹಾರ ಮಕ್ಕಳು ಸೇವನೆ ಮಾಡಬೇಕು ಕೋವಿಡ್-19 ಗ್ರಸ್ತ ಮಕ್ಕಳಿಗೆ. ಮತ್ತೆ ಅದೇ ಈಗ ಸಡನ್ಲಿ ಕೋವಿಡ್-19 ಬಂದಾಕ್ಷಣ ಇಮ್ಯುನಿಟಿ ಬೂಸ್ಟಿಂಗ್ ಡ್ರಗ್ಸ್, ಇಮ್ಯುನಿಟಿ ಬೂಸ್ಟಿಂಗ್ ಮೆಡಿಸಿನ್ಸ್, ಇಮ್ಯುನಿಟಿ ಬೂಸ್ಟಿಂಗ್ ಇದು ಪ್ರಾಡಕ್ಟ್ಸ್, ಆ ಮೆಡಿಸಿನ್ ಈ ಮೆಡಿಸಿನ್ ಇದರಿಂದ ವಾಟ್ಸ್ಆಪ್ ನೋಡ್ಬಿಟ್ರೆ ಇಟ್ ಇಸ್ ಫ್ಲಡ್ಡೆಡ್. ಯಾರೋ ಹೇಳ್ತಾರೆ ದಿನ ಇಷ್ಟು ಉಪ್ಪು ತಿಂದ್ರೆ ಹೋಗ್ತದೆ, ಯಾರೋ ಹೇಳ್ತಾರೆ ಈ ರೀತಿಯ ಒಂದು ತಪ್ಪಲು ತಿಂದ್ರೆ ಹೋಗ್ತದೆ. You cannot boost your immunity just now. Your immunity has to be in a boosted state by living a healthy life. ಸೊ ನಾವೇನ್ ಮಾಡ್ಬೋದು, ಒಂದು ಸ್ವಸ್ಥವಾದ ಜೀವನ. ಇಟ್ ಅಪ್ಲೈಸ್ ಟು ಎವ್ರಿ ಅದರ್ ಟೈಮ್, ನಾಟ್ ಜಸ್ಟ್ ಟು ದಿಸ್ ಕೋವಿಡ್-19 ಪ್ಯಾಂಡಮಿಕ್. ಸೊ ಸ್ವಸ್ಥವಾದ ಜೀವನ ಏನು? ಹೆಲ್ದಿ ಡಯಟ್, ಹೆಲ್ದಿ ಎಕ್ಸರ್ಸೈಸ್, ಲಾಟ್ ಆಫ್ ಫ್ಲೂಯಿಡ್ಸ್. ಸೊ ಈ 3 ಇರೋದು ಬಹಳ ಮುಖ್ಯ. ಪಾನೀಯಗಳ ಸೇವನೆ ಇದಂತೂ ಮಿನಿಮಮ್ 2 ಲೀಟರ್ಸ್, ಅದಂತೂ ನಮಗ್ ಗೊತ್ತಿದೆ. ಇಲ್ಲಿ ನಾವು ಪೇರೆಂಟ್ಸ್ಗೆ ಹಾಸ್ಯದ ಒಂದು ಇದ್ರಲ್ಲಿ ಹೇಳ್ತೀವಿ, ನೀರ್ ಜಾಸ್ತಿ ಕುಡಿಸ್ರಿ. ಇಲ್ಲಿ ತನಕ ಜಾಸ್ತಿ ನೀರ್ ಕುಡಿದು ಸತ್ತವ್ರು ಯಾರು ಇಲ್ಲ. ಯು ಕ್ಯಾನ್ ನೆವರ್ ಓವರ್ ಹೈಡ್ರೇಟ್ ಯುವರ್ ಸೆಲ್ಫ್. IV ಫ್ಲೂಯಿಡ್ಸ್ ಕೊಟ್ರೆ ಓವರ್ ಹೈಡ್ರೇಟ್ ಮಾಡ್ಬೋದು, ಯಾಕಂದ್ರೆ ಅದ್ರಲ್ಲಿ ಕಂಟ್ರೋಲ್ ಚೆಕ್ ವ್ಯಾಲ್ವ್ ಇರೋದಿಲ್ಲ. ಆದ್ರೆ ಬಾಯಿಂದ ನೀರು ಕುಡಿದ್ರೆ ಓವರ್ ಹೈಡ್ರೇಟ್ ಯಾವತ್ತೂ ಆಗಲ್ಲ. ಸೊ ಥರ್ಸ್ಟ್ ಆಗೋವರೆಗೂ ನಾವು ನಿಂದ್ರಬಾರ್ದು. ಯಾವಾಗ್ಲೂ ನಾವು ಇದನ್ನ ಹೇಳ್ತೀವಿ, ಒಂದು ಥಂಬ್ ರೂಲ್ ಏನಿದೆ ಅಂತಂದ್ರೆ ನೀರಡಿಕೆ ಆಗೋವರೆಗೆ ನಾವು ಯಾವತ್ತೂ ಕಾಯಬಾರ್ದು. ಯಾಕಂದ್ರೆ ಥರ್ಸ್ಟ್ ಆದ್ಮೇಲೆ ನೀರಡಿಕೆ ಆದಾಗ ಆಲ್ರೆಡಿ ಬಾಡಿಯಲ್ಲಿ 3 to 10% ಡಿಹೈಡ್ರೇಷನ್ ಆಗಿರ್ತದೆ ಆಲ್ರೆಡಿ. ಸೊ ಅಲ್ಲಿವರೆಗೂ ಕಾಯಬಾರ್ದು. ಹೋಗ್ತಾ ಬರ್ತಾ ನೀರನ್ನ ಕುಡಿತಾ ಇರ್ಬೇಕು. ನೀರಾಗ್ಲಿ, ಜ್ಯೂಸ್ ಆಗ್ಲಿ, ಸೂಪ್ಗಳಾಗ್ಲಿ, ನಿಮ್ದು ಏನೇನು ನಿಮ್ಮ ಕಷಾಯ ಕಾಡೆ ಏನ್ ಬೇಕಾದ್ರೂ ಕುಡೀರಿ. ಆದ್ರೆ ನಾನ್ ಹೇಳೋದ್ ಅರ್ಥ ಏನಂದ್ರೆ ಬರೀ ಕಷಾಯ ಕಾಡೆ ಕುಡದೆ, ಬರೀ ಅಮೃತ ಬಳ್ಳಿ ತಿಂದೆ, ಆದ್ರೆ ಹೊರಗೆ ಹೋಗ್ಬೇಕಾದಾಗ ಮಾಸ್ಕ್ ಹಾಕೊಳ್ಳಲ್ಲ, ಸಾಮಾಜಿಕ ಅಂತರ ಕಾಯಿಸ್ಕೊಳ್ಳಲ್ಲ, ಕೈ ತೊಳ್ಕೊಳ್ಳಲ್ಲ ಅಂದ್ರೆ ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ಮೊದ್ಲು SMS ಟ್ರಿಪಲ್ ರೂಲ್ ಫಾಲೋ ಮಾಡ್ಬೇಕು, ಆಮೇಲೆ ಮಾತ್ರ ಉಳಿದಿದ್ದೆಲ್ಲ ಇಟ್ಸ್ ಜಸ್ಟ್ ಕಾಂಪ್ಲಿಮೆಂಟರಿ, ಬಟ್ ಇಟ್ ಇಸ್ ನಾಟ್ ಅ ಸಬ್ಸ್ಟಿಟ್ಯೂಟ್ ಟು ಸೋಪ್ ಅಂಡ್ ಮಾಸ್ಕ್ ಅಂಡ್ ಹ್ಯಾಂಡ್ ಹೈಜೀನ್. ಇದು ನಾವು ವೈದ್ಯಕೀಯ ಶಿಕ್ಷಣದಲ್ಲಿ ಯಾವಾಗ್ಲೂ ಹೇಳ್ತೀವಿ, ಹ್ಯಾಂಡ್ಸ್ ಆರ್ ದ ಬಿಗ್ಗೆಸ್ಟ್ ಕಿಲ್ಲರ್ಸ್. ಎಲ್ಲಾ ಕಾಯಿಲೆಗಳು ಬರೋದು
ಕೈಯಿಂದ. ಇದು ಬಹಳ ಬಹಳ ಮುಖ್ಯ. ಅದಕ್ಕೆ ಕೈಯನ್ನ ಪದೇ ಪದೇ ವಾಶ್ ಮಾಡೋದು. ವಾಶ್ ಮಾಡೋದು ಅಂದ್ರೆ ಕೂಡ 2 ಮಿನಿಟ್ಸ್ ಮೇನ್ ವಾಶ್ ಆರ್ ಅಟ್ ಲೀಸ್ಟ್ 20 ಸೆಕೆಂಡ್ಸ್ ವಾಶ್ ಮಾಡೋದು ಬಹಳ ಮುಖ್ಯ. ಆಮೇಲೆ ಕೈ ವಾಶ್ ಮಾಡ್ಬೇಕಾದಾಗ ಮಕ್ಕಳಿಗೆ ನಾವು ಕಲಿಸ್ಕೊಳ್ಳೋದು, ಈ ಆಮ್, ಇಲ್ಲಿ ಮಧ್ಯ ಇರುವ ರಂಧ್ರಗಳಲ್ಲಿ ಬಹಳಷ್ಟು ಕ್ರಿಮಿಕೀಟಗಳು ಕೂಡ್ತವೆ. ಸೊ ನಾವು ಕೈ ವಾಶ್ ಮಾಡ್ಬೇಕಾದಾಗ ಆ 6 ಸ್ಟೆಪ್ಸ್ ಆಫ್ ಹ್ಯಾಂಡ್ ವಾಷಿಂಗ್ ಅಂತ ಹೇಳ್ತೀವಿ. ಮೊದಲು ಬರೀ ಸರ್ಜನ್ಸ್ ಕಾಯ್ತಾ ಇದ್ರು. ಡಾಕ್ಟರ್ ಮಮದಾಪುರ್ ಇಲ್ಲಿ ಇದ್ದಾರೆ ರೂಮ್ ಅಲ್ಲಿ. ಶಿ ಇಸ್ ಅ ವೆರಿ ನೋಟೆಡ್ ಗೈನಕಾಲಜಿಸ್ಟ್, ಡಾಕ್ಟರ್ ಅನ್ನಪೂರ್ಣ ಹಾಗರ್ಗಿ ಅವರ ಮಗಳು ಡಾಕ್ಟರ್ ಉಮಾ ಮಮದಾಪುರ್. ಸೊ ಅವ್ರಿಗೆ ಗೊತ್ತಿದೆ, ಸರ್ಜನ್ಸ್ ಯಾವಾಗ್ಲೂ ನಾವು 6 ಸ್ಟೆಪ್ಸ್ ಹೇಳ್ತೀವಿ. ಬಟ್ ಈಗ ಕೋವಿಡ್ ಬಂದಿದ್ರಿಂದ 6 ಸ್ಟೆಪ್ಸ್ ಬಹಳ ಮುಖ್ಯ. ಒಂದು ಈ ಅಂಗೈ, ಆಮೇಲೆ ಎರಡನೇದು ಇಲ್ಲಿ ಈ ಮುಂಗೈ ಇಲ್ಲಿ ಮೇಲೆ ಇರೋದು, ಅದರಲ್ಲೂ ಈ ರಂಧ್ರಗಳನ್ನ ನಾವು ಕಾಯೋದು. ಆಮೇಲೆ ಈ ಉಗುರಿನ ಒಂದು ಎಂಡ್, ಇದು ಫಿಂಗರ್ ಟಿಪ್ಸ್ ಏನಿದೆ ಇದನ್ನ ಈ ರೀತಿ ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ವಾಶ್ ಮಾಡೋದು. ನೆಕ್ಸ್ಟ್ ಏನಿದೆ ಅಂದ್ರೆ ಈ ಹೆಬ್ಬಟ್ಟಿನ ಸುತ್ತ ಈ ರೀತಿ ಅರೌಂಡ್ ದ ಥಂಬ್, ಆಮೇಲೆ ಕೊನೆಗೆ ರಿಸ್ಟಿನ ಸುತ್ತ. ಸೊ ಇದನ್ನ ಹ್ಯಾಂಡ್ ಇದು ಹೈಜೀನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಇನ್ನು ಕೆಲವ್ರು ಕೇಳ್ತಾರೆ, ಡಾಕ್ಟರ್ ಸ್ಯಾನಿಟೈಸರ್, ಓ ಅದೇನ್ ಸ್ಯಾನಿಟೈಸರ್ ಮಾರ್ಕೆಟ್ ಆಗಿದೆ. ಐ ವಿಲ್ ಟೆಲ್ ಯು, ಸಿಂಪಲ್ ಸೋಪ್ ಅಂಡ್ ವಾಟರ್ ಇದ್ರೆ ಸಾಕು. ದುಬಾರಿಯಾದ ಸ್ಯಾನಿಟೈಸರ್ ಸೋಪಿಗೆ ಸಬ್ಸ್ಟಿಟ್ಯೂಟ್ ಅಲ್ಲ. ಎಲ್ಲಿ ಸ್ಯಾನಿಟೈಸರ್ ಅನ್ನ ಯೂಸ್ ಮಾಡ್ಬೇಕು ಅಂತಂದ್ರೆ, ನೀವು ಆಚೆ ಇದ್ದಾಗ ಅಥವಾ ಮಾರ್ಕೆಟಿಗೆ ಹೋಗಿರ್ತೀರಿ, ಏನೋ ಸಾಮಾನು ತಗೊಳ್ತಾ ಇದ್ದೀರಿ, ಅವಾಗ ಸೋಪ್ ಅಂಡ್ ವಾಟರ್ ಲಭ್ಯವಿಲ್ಲದೆ ಇದ್ದುವಾಗ ಇಟ್ಸ್ ಅ ಲೆಸ್ ದೆನ್ ಐಡಿಯಲ್ ಆಲ್ಟರ್ನೇಟಿವ್ ಟು ಸ್ಯಾನಿಟೈಸರ್. ಹಾಸ್ಪಿಟಲ್ ಸೆಟ್ಟಿಂಗ್ ಅಲ್ಲಿ ಎಸ್, ಯು ಮಸ್ಟ್ ಯೂಸ್ ಸ್ಯಾನಿಟೈಸರ್ ವೆನ್ ಎವರ್ ಯು ಕ್ಯಾನ್, ಬಿಕಾಸ್ ಪ್ರತಿ ಸಲ ನಾವು ಕೈಯನ್ನ ಹ್ಯಾಂಡ್ ವಾಶ್ ಮಾಡಕ್ಕಾಗಲ್ಲ. ಪದೇ ಪದೇ ನಾವು ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ. ಸೊ ಸೋಪ್ ಅಂಡ್ ವಾಟರ್ ಲಭ್ಯ ಇಲ್ಲದೆ ಇರುವಾಗ ಸ್ಯಾನಿಟೈಸರ್ ನ ಯೂಸ್ ಮಾಡಿ. ಮನೆಯಲ್ಲೇ ಇದ್ದಾಗ ನೀವು ಪದೇ ಪದೇ ಸುಮ್ಮನೆ ಸ್ಯಾನಿಟೈಸರ್ ಅನ್ನ ಪ್ರಯೋಗ ಮಾಡುವ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಮಾತನ್ನು ನಾವು ಅರ್ಥ ಮಾಡ್ಕೋಬೇಕು, ಸ್ಯಾನಿಟೈಸರ್ ಸಂಬಂಧಿತ ಆಕ್ಸಿಡೆಂಟ್ಸ್ ಬಹಳಷ್ಟು ಆಗ್ತಾ ಇದಾವೆ. ಬಿಕಾಸ್ ಸ್ಯಾನಿಟೈಸರ್ ಅಲ್ಲಿ 60% ಆಲ್ಕೋಹಾಲ್ ಇರ್ತದೆ. ಈ 60% ಆಲ್ಕೋಹಾಲ್ ಇದ್ದಾಗ ಇಟ್ ಇಸ್ ಹೈಲಿ ಫ್ಲೇಮೇಬಲ್. ಅದನ್ನ ನಾವು ಈ ಬೆಂಕಿ ಹತ್ರ ಯಾವತ್ತೂ ಹೋಗಬಾರ್ದು. ಬಹಳಷ್ಟು ಜನ ಸ್ಯಾನಿಟೈಸರ್ ಯೂಸ್ ಮಾಡಿ ಕ್ಯಾಂಡಲ್ ಲೈಟ್ ಮಾಡೋದಾಗ್ಲಿ, ದೀಪ ಹಚ್ಚೋದಾಗ್ಲಿ, ಗ್ಯಾಸ್ ಲೈಟ್ ಮಾಡೋದಾಗ್ಲಿ ದಯವಿಟ್ಟು ಮಾಡಬೇಡಿ. ಬಿಕಾಸ್ ಎಷ್ಟೋ ಫೈರ್ ಆಕ್ಸಿಡೆಂಟ್ಸ್ ಇದರಿಂದ ಆಗಿದಾವೆ. ಸೊ ಸ್ಯಾನಿಟೈಸರ್ ಯೂಸ್ ಮಾಡಿದಾಗ ಈ ಬಗ್ಗೆ ವಿಶೇಷವಾದ ಕಾಳಜಿ ಇರಬೇಕು. ಕಿಚನ್ ಅಲ್ಲಿ ಯಾವ ಕೆಲಸ ಮಾಡ್ಬೇಕಾದಾಗ್ಲೂ ಸ್ಯಾನಿಟೈಸರ್ ಪ್ರಯೋಗ ಬಳಕೆ ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ಇದು ಇಟ್ ಕ್ಯಾನ್ ಪೋಸ್ ಅ ಡೇಂಜರ್. ಎಷ್ಟೋ ಜನರು ಕೈಯನ್ನ ಸುಟ್ಕೊಂಡಿದ್ದಾರೆ, ನಿಯರ್ ಡೆತ್ ಇನ್ಸಿಡೆಂಟ್ಸ್ ಕೂಡ ಆಗಿದಾವೆ. ಸೊ ಮನೆಯಲ್ಲಂತೂ ಸ್ಯಾನಿಟೈಸರ್ ಪ್ರಯೋಗ ಬೇಕೇ ಆಗಿಲ್ಲ. ಕೈಯನ್ನ ಪದೇ ಪದೇ ಹ್ಯಾಂಡ್ ವಾಶ್ ಮಾಡ್ಕೊಳ್ಬೇಕು, ಅಷ್ಟು ಮಾಡಿದ್ರೆ ಸಾಕು. ಆಚೆ ಹೋದಾಗ ಈ ಸೋಪ್ ವಾಟರ್ ಲಭ್ಯತೆ ಇಲ್ಲದೆ ಇರುವಾಗ ಸ್ಯಾನಿಟೈಸರ್ ಪ್ರಯೋಗವನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಈ COVID-19 ಕಾಯಿಲೆ ಇದರದ ಪರೋಕ್ಷವಾದ ಇಫೆಕ್ಟ್ಸ್ ಬಹಳಷ್ಟಿದಾವೆ. ಶಶಿಶೇಖರ್ ಸರ್, ನೀವು ಟೈಮ್ ಬಗ್ಗೆ ನನಗೆ ಸ್ವಲ್ಪ ಇದು ಮಾಡ್ಬೇಕು. ಬಿಕಾಸ್ ಹೇಳೋಕೆ ಬಹಳಷ್ಟು ಇರ್ತದೆ, ನಾವು ಹಂಗೆ ಹೇಳ್ತಾ ಹೋಗ್ತೀವಿ. ನೀವು ಯು ಹ್ಯಾವ್ ಟು ಪುಟ್ ಅ ಚೆಕ್ ಅಂಡ್ ಸೇ ಮೇಡಮ್ ಇಷ್ಟು ಟೈಮ್ ಉಳಿದಿದೆ, ಇದನ್ನ ನೀವು ಕನ್ಕ್ಲೂಡ್ ಮಾಡಿ ಅಂತ ಹೇಳಿ. ಮಾತಾಡಿ ಮೇಡಮ್, ಇನ್ನೊಂದು 10 ನಿಮಿಷ ಮಾತಾಡಿ. ಓಕೆ, ಸರಿ. ಸೊ ಇದಾಯ್ತು ಸ್ಯಾನಿಟೈಸರ್ ಬಳಕೆ. ಇನ್ನು ನೆಕ್ಸ್ಟ್ ಬಹಳ ಮುಖ್ಯವಾದ್ದು ಮಾಸ್ಕ್ ಅನ್ನ ಯಾವ ರೀತಿ ಹಾಕೊಳ್ಬೇಕು. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ದ ರೈಟ್ ವೇ ಆಫ್ ವೇರಿಂಗ್ ಅ ಮಾಸ್ಕ್. ಬಹಳ ಮುಖ್ಯವಾದ ಏನಂದ್ರೆ, ಮಾಸ್ಕ್ ಅನ್ನ ಈ ರೀತಿ ನೀವು ಮುಖದ ಮೇಲೆ ಹಾಕೊಂಡಾಗ, ಅದರಲ್ಲೂ ವಿಶೇಷವಾಗಿ ಮಕ್ಕಳಲ್ಲಿ ಇಟ್ ಹ್ಯಾಸ್ ಟು ಬಿ ದ ರೈಟ್ ಸೈಜ್ ಮಾಸ್ಕ್. ಆಮೇಲೆ ಮಾಸ್ಕ್ ಹಾಕೊಂಡಾಗ ಒಂದ್ ಮಾತು ನೆನ್ಪಿಟ್ಕೊಳ್ರಿ, ಈ ತರ ಹಾಕೊಂಡ್ಮೇಲೆ ಮೇಲಿನ ಭಾಗವನ್ನ ಮೇಲೆ ಪುಲ್ ಮಾಡ್ಬೇಕು, ಕೆಳಗಿನ ಭಾಗವನ್ನ ಕೆಳಗೆ ಪುಲ್ ಮಾಡ್ಬೇಕು. ಆಮೇಲೆ ಇಲ್ಲಿ ಈ ತರದ್ದು ಸರ್ಜಿಕಲ್ ಮಾಸ್ಕ್ ಇದ್ರೆ ಇಲ್ಲಿ ಒಂದು ಕ್ಲಿಪ್ ಇರ್ತದೆ, ಆ ಕ್ಲಿಪ್ ಅನ್ನ ಈ ರೀತಿ ಪ್ರೆಸ್ ಮಾಡ್ಬೇಕು ಇಲ್ಲಿ. ಓಕೆ, ಯಾಕಂದ್ರೆ ದಿಸ್ ಇಸ್ ದ ಪಾಯಿಂಟ್ ವೇರ್ ಮ್ಯಾಕ್ಸಿಮಮ್ ಏರ್ ಒಳಗಡೆ ಹೋಗ್ತದೆ, ಇಲ್ಲಿ ಗ್ಯಾಪ್ ಇರಬಾರ್ದು. ಸೊ ಮಾಸ್ಕ್ ಅನ್ನ ಹಾಕೊಂಡಾಗ ಒಂದೇ ಸಲ ಮಾಸ್ಕಿನ ಹೊರಭಾಗ ಮುಟ್ಟಬೇಕು ಇಲ್ಲಿ. ಓಕೆ, ಇದಾದ್ಮೇಲೆ ಯಾವ ಕಾರಣಕ್ಕೂ ಮಾಸ್ಕಿನ ಹೊರಗಿನ ಭಾಗವನ್ನು ಮುಟ್ಟಕೂಡುದು. ಓಕೆ, ಅದು ಒಂದು. ಎರಡನೇದಾಗಿ, ಮಾಸ್ಕ್ ತೆಗಿಬೇಕಾದಾಗ ಯಾವತ್ತೂ ಮಾಸ್ಕಿನ ಹೊರಭಾಗ ಇಟ್ಕೊಂಡು ತೆಗಿಬೇಡಿ. ರೈಟ್, ಮಾಸ್ಕ್ ಅನ್ನ ತೆಗಿಬೇಕಾದಾಗ ಕಿವಿಯ ಈ ಭಾಗದ ಸ್ಟ್ರಿಂಗ್ ಗಳನ್ನ ಹೀಗಿಡಿದು ತೆಗಿಬೇಕು.
ಯಾವತ್ತು ಈ ಮಾತನ್ನ ನೆನ್ಪಿಟ್ಕೊಡ್ರಿ. ನಾನು ಬಹಳಷ್ಟು ಜನರ ನೋಡ್ತೀನಿ, ಮಾಸ್ಕ್ ಅನ್ನ ತೆಗಿಬೇಕಾದಾಗ ಈ ರೀತಿ ತೆಗಿತಾರೆ. ದಯವಿಟ್ಟು ಅದನ್ನ ಮಾಡಬೇಡಿ. ಮಾಸ್ಕ್ ಅನ್ನ ಯಾವಾಗ್ಲೂ, ಯಾಕಂದ್ರೆ ಎಲ್ಲಾ ವೈರಸ್ಗಳು ಈ ಭಾಗದಲ್ಲೇ ಬಂದಿರ್ತಾವೆ. ಸೊ ಯಾವ ಕಾರಣಕ್ಕೂ ಒಂದ್ಸಲಿ ನೀವು ಹೊರಗಡೆ ಹೋದ್ರೆ ಮಾಸ್ಕಿನ ಈ ಭಾಗವನ್ನು ನೀವು ಮುಟ್ಟಬಾರ್ದು. ಒಂದೇ ಒಂದ್ಸಲ ಮುಟ್ಟಬೇಕು. ಅದು ಯಾವಾಗ ನೋಸಿನ ಮೇಲೆ ಇರುವ ಈ ಭಾಗವನ್ನ ಪ್ರೆಸ್ ಮಾಡಿ ಸೀಲನ್ನ ಮಾಡೋಕಷ್ಟೇ. ಇಲ್ದಿದ್ರೆ ದಯವಿಟ್ಟು ಮಾಸ್ಕಿನ ಈ ಭಾಗ ಮುಟ್ಟಬೇಡಿ. ಎರಡನೇದಾಗಿ, ಮಾತಾಡ್ಬೇಕಾದಾಗ ಬಹಳಷ್ಟು ಜನ ಏನ್ ಮಾಡ್ತಾರೆ, ಮಾತಾಡ್ಬೇಕಾದಾಗ ಕೇಳಿಸೋದಿಲ್ಲ ಅಂತ ಈ ತರ ಮಾಡ್ತಾರೆ. ದ ಮಾಸ್ಕ್ ಇಸ್ ನಾಟ್ ಫಾರ್ ಯುವರ್ ಚಿನ್, ದ ಮಾಸ್ಕ್ ಈಸ್ ಫಾರ್ ದ ನೋಸ್ ಅಂಡ್ ಮೌತ್. ಮಾತಾಡಬೇಕಾದಾಗ ವಿಶೇಷವಾಗಿ ನೀವು ಮಾಸ್ಕ್ ಹಾಕೋಬೇಕು. ಯಾಕಂದ್ರೆ ಮಾತಾಡಬೇಕಾದಾಗ ಡ್ರಾಪ್ಲೆಟ್ಸ್ ಎಲ್ಲ ಹೊರಗಡೆ ಬಂದು ಅದರಿಂದ ತುಂಬಾ ಇನ್ಫೆಕ್ಷನ್ ಆಗ್ತದೆ. ಆಮೇಲೆ ಮಕ್ಕಳಲ್ಲಿ, ಆಮೇಲೆ ಇನ್ನೊಂದು ಮಾತು ನಾನು ಹೇಳ್ಬೇಕಂದ್ರೆ, ಕೆಲವ್ರು ಹೇಳ್ತಾರೆ ಈ ಮಾಸ್ಕ್ ಹಾಕೊಂಡಾಗ ಈ ಕಿವಿ ಮೇಲೆ ತುಂಬಾ ನನಗೆ ಇದಾಗ್ತಿದೆ ಡಾಕ್ಟರ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸಿಂಪಲ್ ಇನೋವೇಷನ್, ಈ ತರದ್ದು ಎಸ್ಪೆಷಲಿ ಮಕ್ಕಳಲ್ಲಿ ಇದು ಬಹಳ ಉಪಯೋಗ ಆಗ್ತದೆ. ಇದನ್ನ ಈ ತರದ ಮನೆಯಲ್ಲೇ ಮಾಡಬಹುದು. ಬಹಳ ಇದು ಸಿಂಪಲ್ ಆಗಿರೋ ಒಂದು ಇನೋವೇಷನ್ ಅಂತ ನಾನು ಹೇಳ್ಬೋದು. ಇದನ್ನ ಏನ್ ಮಾಡಬಹುದು, ಈ ತರ ಇದು ಜಸ್ಟ್ ವುಲನ್ ಆಗಿರೋ ಒಂದು ಪಟ್ಟಿ, ವುಲನ್ ಪಟ್ಟಿ ಇದು ಈ ತರ ಸ್ಟ್ರೆಚ್ ಆಗ್ತದೆ. ಇದಕ್ಕೆ ಇಲ್ಲಿ 2 ಬಟನ್ ಅನ್ನ ಹಾಕ್ಬೇಕು. ಸೊ ಮಾಸ್ಕ್ ಹಾಕೊಂಡಾಗ ನಿಮ್ಗೆ ಕಿವಿಲ್ ಹಾಕಿ, ಬಹಳಷ್ಟು ಜನ ಅಂದ್ರೆ ಐ ಆಮ್ ಜಸ್ಟ್ ಟೆಲಿಂಗ್ ಯು, ಎಕ್ಸ್ಕ್ಯೂಸ್ ಕೊಡೋದು ಬೇಡ. ಸೊ ಈ ತರ ಇದು ಹಾಕೊಂಡು ಈ ಸ್ಟ್ರಿಂಗ್ಸ್ ಏನಿರ್ತಾವೆ, ಈ ಒಂದು ಬಟನ್ ಅಲ್ಲಿ ಈ ಸ್ಟ್ರಿಂಗ್ ಹೋಗಿ ಅಟ್ಯಾಚ್ ಆಗ್ತದೆ. ಸೊ ಹೀಗೆ. ಸೊ ದಿಸ್ ಇಸ್ ನಾಟ್ ಪುಟ್ಟಿಂಗ್ ಪ್ರೆಷರ್ ಆನ್ ಯುವರ್ ಇಯರ್. ಕಿವಿ ಲೂಸ್ ಆಗಿದೆ, ಇನ್ನು ನಿಮಗೆ ಮಾಸ್ಕ್ ಹಾಕೊಳ್ಳದೆ ಇರೋದಕ್ಕೆ ಎಕ್ಸ್ಕ್ಯೂಸ್ ಬೇಕಾ? ಕಿವಿ ಮುಂದಕ್ಕೆ ಬರ್ತದೆ, ಮಾತು ಕೇಳಿಸೋದಿಲ್ಲ, ಉಸಿರು ಕಟ್ತದೆ, ಹಲವಾರು ಎಕ್ಸ್ಕ್ಯೂಸ್ ಗಳನ್ನ ಕೊಟ್ಟು ಮಾಸ್ಕ್ ಹಾಕೊಳ್ಳಲ್ಲ ಜನ. ಬಟ್ ಇಫ್ ಯು ವಾಂಟ್ ಟು ಡೂ ಇಟ್, ದೇರ್ ಆರ್ 100 ರೀಸನ್ಸ್. ಇಫ್ ಯು ಡೋಂಟ್ ವಾಂಟ್ ಟು ಡೂ ಇಟ್, ದೇರ್ ಮೇ ಬಿ 1000 ಎಕ್ಸ್ಕ್ಯೂಸಸ್. ಆದ್ರೆ ಮಾಸ್ಕ್ ಅನ್ನ ಉಪಯೋಗ ಮಾಡೋದು ಇಂಪಾರ್ಟೆಂಟ್. ಬಟ್ ಮಾಸ್ಕ್ ಅನ್ನ ಯಾವ ರೀತಿ ಧರಿಸ್ಕೋಬೇಕು, ಯಾವ ರೀತಿ ಇಟ್ಕೋಬೇಕು, ಯಾವ ಸಂದರ್ಭಗಳಲ್ಲಿ ಹಾಕೋಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಸೊ ನೋಡಿ, ಈ ತರ ಹಾಕೊಂಡ್ರೆ ದಿಸ್ ಇಸ್ ವೇರ್ ಇಟ್ ವಿಲ್ ಬಿ ಅಟ್ ದ ಬ್ಯಾಕ್ ಆಫ್ ಯುವರ್ ಹೆಡ್. ಸೊ ಇದರಿಂದ ಕಿವಿ ಮೇಲೆ ಯಾವುದೇ ರೀತಿಯಾದ ಒಂದು ಪ್ರೆಷರ್ ಅನ್ನ ಬೀಳೋದಿಲ್ಲ. ಇದನ್ನ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಸೊ ಇಟ್ ಇಸ್ ನಾಟ್ ಅಟ್ ಆಲ್ ರಿಯಲಿ ಡಿಫಿಕಲ್ಟ್. ಆಮೇಲೆ ಮಕ್ಕಳಲ್ಲಿ ಮಾಸ್ಕ್ ಹಾಕಬಹುದಾ? ಮಕ್ಕಳಲ್ಲಿ ಮಾಸ್ಕ್ ಹಾಕಬೇಕು. ಯಾರಲ್ಲಿ ನಾವು ಹಾಕೋದಿಲ್ಲ ಅಂದ್ರೆ 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿರೋ ಮಕ್ಕಳಲ್ಲಿ ನಾವು ಮಾಸ್ಕ್ ಹಾಕೋದಿಲ್ಲ. ಯಾಕಂದ್ರೆ ಅವ್ರು ತೀರಾ ಚಿಕ್ಕವ್ರು ಇರ್ತಾರೆ, ಆಮೇಲೆ ಅವ್ರು ಕೋಆಪರೇಟ್ ಮಾಡ್ಲಿಕ್ಕಿಲ್ಲ, ಆಮೇಲೆ ಮುಖದ ಮೇಲೆ ಇಟ್ಕೊಳಿಕ್ಕಿಲ್ಲ. ಈಗ ಬರೋದ್ ಪ್ರಾಬ್ಲಮ್ 2 ವರ್ಷದಿಂದ 5 ವರ್ಷದ ಮಕ್ಕಳಲ್ಲಿ. ಸೊ ಬಹಳಷ್ಟು ತಂದೆ ತಾಯಿ ಏನ್ ಹೇಳ್ತಾರೆ, ಮೇಡಮ್ ಇಟ್ಕೊಳಂಗಿಲ್ರಿ, ಅವ್ರ ಕಿತ್ತು ತೆಗೆದು ಬಿಡ್ತಾರ್ರಿ, ಅಳ್ತಾರ್ರಿ ಎಲ್ಲ ಹೇಳ್ತಾರೆ. ಬಟ್ ನಾವ್ ಅರ್ಥ ಮಾಡ್ಕೋಬೇಕು, ಚಿಲ್ಡ್ರನ್ ಡೂ ವಾಟ್ ದೇ ಸಿ. ಸೊ ನಾವು ಒಂದು ಒಳ್ಳೆ ಮಾದರಿಯಾಗಿ ಮಾಸ್ಕ್ ಬಗ್ಗೆ ಅವರಿಗೆ ನೋಡಿ, ನಾವು ಮಕ್ಕಳಿಗೆ ಊಟ ಮಾಡಿಸ್ಬೇಕಾದಾಗ ಕೂಡ ನಾವು ಪೇರೆಂಟ್ಸಿಗೆ ಅದೇ ಹೇಳ್ತೀವಿ, ಮೇಡಮ್ ಮಕ್ಕಳು ಊಟನೇ ಮಾಡಂಗಿಲ್ಲ. ಅರೆ ನೀವು ಊಟವನ್ನು ಪ್ಲೆಜರಬಲ್ ಆಕ್ಟಿವಿಟಿ ಮಾಡ್ರಿ. ಅದನ್ನ ಡೋಂಟ್ ಮೇಕ್ ಇಟ್ ಲೈಕ್ ಅ ಸ್ಟ್ರೆಸ್, ಡೋಂಟ್ ಮೇಕ್ ಇಟ್ ಲೈಕ್ ಅ ಪನಿಷ್ಮೆಂಟ್. ಸೊ ನಾವ್ ಏನ್ ಮಾಡ್ಬೇಕು, ಮಾಸ್ಕ್ ಅನ್ನ ಯಾವ ರೀತಿ ಅಪೀಲ್ ಮಾಡ್ಬೇಕು. ಈಗ ಸಾಕಷ್ಟು ಮಾಸ್ಕ್ ಗಳು, ಕಾರ್ಟೂನ್ ಇರುವ ಮಾಸ್ಕ್ ಗಳು ಬರ್ತಾ ಇದಾವೆ. ಅದ್ರ ಮೇಲೆ ಒಂದು ಸ್ಟಿಕ್ಕರ್ ಹಾಕೋದಾಗ್ಲಿ, ಮಾಸ್ಕ್ ಬಗ್ಗೆ ಆಟ ಆಡೋದಾಗ್ಲಿ, ಇವತ್ ಯಾರ್ ಮಾಸ್ಕ್ ಹಾಕೊಳ್ತಾರೆ, ಮಾಸ್ಕ್ ಹಾಕೊಂಡವರಿಗೆ ನಾವು, ಮಕ್ಕಳಿಗೆ ನಾವು ಒಳ್ಳೆ ಟ್ರೀಟ್ ಮಾಡೋದು, ಟ್ರೀಟ್ ಆರ್ ಟ್ರಿಕ್ ಅಂತ ಹೇಳ್ತೀವಿ ನಾವು. ಸೊ ಈ ರೀತಿ ಮಾಸ್ಕ್ ಅನ್ನ ಮೇಕ್ ಇಟ್ ಅಪೀಲಿಂಗ್ ಟು ದೆಮ್. ಅವರಿಗೆ ಒಂದು ಆಟದಲ್ಲಿ ಅವರನ್ನ ಇಟ್ಕೊಳ್ಳೋದು. ಯಾರ್ ಮಾಸ್ಕ್ ಹಾಕೊಳ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನ, ಯು ಕ್ಯಾನ್ ಬಿ ಇನ್ನೋವೇಟಿವ್. ಕತೆಗಳನ್ನ ಹೇಳ್ತೀವಿ ಮಕ್ಕಳಿಗೆ. ಸ್ಟೋರಿ ಟೆಲ್ಲಿಂಗ್, ಆಸ್ ಅ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್, ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದ ಕನ್ಸೆಪ್ಟ್ ಆಫ್ ಸ್ಟೋರಿ ಟೆಲ್ಲಿಂಗ್. ಮಕ್ಕಳಿಗೆ ಬೆಡ್ ಟೈಮ್ ಸ್ಟೋರೀಸ್ ಹೇಳೋದು ಇಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಪೇರೆಂಟಿಂಗ್. ಸೊ ದಿನಾಲು ಸ್ಟೋರಿ ಟೆಲ್ಲಿಂಗ್ ಹೇಳ್ಬೇಕಾದಾಗ ಮಕ್ಕಳಲ್ಲಿ ಇಟ್ ವೀವ್ಸ್ ಇಮ್ಯಾಜಿನೇಷನ್. ಆ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಸ್ಟಾರ್ಟ್ ಇನ್ಕ್ಲೂಡಿಂಗ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್, CAB ಅಂತ ನಾವೇನ್ ಹೇಳ್ತೀವಿ, ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್. ಯಾವ ರೀತಿ ಅಂದ್ರೆ, ಈಗ ಕಥೆಯ ಒಂದು ಹೀರೋ ಇರ್ತಾನೆ, ಅವ್ನ್ ಹೀರೋ ಏನ್ ಮಾಡ್ತಾನೆ, ಆಚೆ ಹೋಗ್ಬೇಕಾದಾಗ ಆ ಹೀರೋ ಮಾಸ್ಕ್ ಇಲ್ದೆ ಆಚೆ ಹೋಗಲ್ಲ, ಅದಕ್ಕೆ ಅವನ್ನ ಎಲ್ರು ಹೀರೋ ಅಂತ ಕರೀತಾರೆ. ಈ ತರ ಮಕ್ಕಳ ಮೈಂಡ್ ಅನ್ನ ನಾವು ಟ್ರೈನ್ ಮಾಡಿದ್ರೆ ದೇ ವಿಲ್ ಇವೆಂಚುಯಲಿ ಕಮ್ ಟು ಬಿಲೀವ್, ಮಾಸ್ಕ್ ಹಾಕೊಂಡ್ರೇನೆ ಇಟ್ ಇಸ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್, ಮಾಸ್ಕ್ ಹಾಕೊಂಡ್ರೇನೆ ಇಟ್ ಇಸ್ ಅ ರೆಸ್ಪಾನ್ಸಿಬಲ್ ಬಿಹೇವಿಯರ್. ಈ ತರದ್ದು ಒಂದು ಮನೋಭಾವ ಮಕ್ಕಳಲ್ಲಿ ಬರ್ತದೆ. ನಾವ್ ಒಂದು ಮಾತನ್ನ ಅರ್ಥ ಮಾಡ್ಕೋಬೇಕು,
COVID-19 ಕಾಯಿಲೆ ಬಂದಿರೋದು ನಮ್ಗೇನೋ ಕಲಿಸ್ಲಿಕ್ಕೆ ಬಂದಿದೆ. ಲೆಟ್ಸ್ ಸರ್ಚ್ ಫಾರ್ ದ ಆಪರ್ಚುನಿಟಿ ಇನ್ ಅಡ್ವರ್ಸಿಟಿ. ಆಪರ್ಚುನಿಟಿ ಇನ್ ಅಡ್ವರ್ಸಿಟಿ ಏನಿದೆ ಅಂದ್ರೆ, ದಿಸ್ ಡಿಸೀಸ್ ಇಸ್ ಎಸೆನ್ಷಿಯಲಿ ಅ ಹ್ಯೂಮನ್ ಬಿಹೇವಿಯರ್ ರಿಲೇಟೆಡ್ ಡಿಸೀಸ್. ನಾವ್ ಯಾವ ರೀತಿ ಬಿಹೇವ್ ಮಾಡ್ತೀವೋ ಆ ರೀತಿ ವೈರಸ್ ಬಿಹೇವ್ ಮಾಡ್ತದೆ. ಯು ಮೂವ್, ದ ವೈರಸ್ ಮೂವ್ಸ್. ಯು ಡೋಂಟ್ ಮೂವ್, ದ ವೈರಸ್ ಡಸಂಟ್ ಮೂವ್. ಆಸ್ ಸಿಂಪಲ್ ಆಸ್ ದಟ್. ಸೊ ನಾವು ಮನೆಯಲ್ಲಿ ಇದ್ದು ಆಚೆ ಹೋಗದೆ ಇದ್ರೆ ವೈರಸ್ ಕೂಡ ಆಚೆ ಬರಲ್ಲ, ವೈರಸ್ ಕೂಡ ಸ್ಪ್ರೆಡ್ ಆಗಲ್ಲ. ಒನ್ಸ್ ವಿ ಸ್ಟಾರ್ಟ್ ಕಾಂಗ್ರಿಗೇಟಿಂಗ್, ಒನ್ಸ್ ವಿ ಸ್ಟಾರ್ಟ್ ಬಿಹೇವಿಂಗ್ irresponsibly, that's when COVID starts behaving very responsibly as a virus. So the fight is not with the virus, the fight is with the mindset. ಸೊ ಬಹಳಷ್ಟು ಜನ ನಾವು ನೋಡ್ತಾ ಇದ್ದೀವಿ, ಏನ್ ಮಾಡ್ತಾ ಇದಾರೆ ಅವರು, ಏನೂ ಆಗಲ್ಲ, ನನಗೇನಾಗಲ್ಲ, ಐ ಆಮ್ ಯಂಗ್, ನನಗೇನು ಆಗಲ್ಲ, ನನಗ್ ಕೋವಿಡ್ ಆಗಲ್ಲ, ಆಸ್ ಇಫ್ ಯು ಆರ್ ಇನ್ವೆನ್ಸಿಬಲ್, ಆಸ್ ಇಫ್ ಯು ಆರ್ ಇಮ್ಮಾರ್ಟಲ್. ಆ ತರ ಏನು ಇಲ್ಲ. ಇಟ್ ಕ್ಯಾನ್ ಎಫೆಕ್ಟ್ ಎನಿಬಡಿ. ಎರಡನೇ ಅಲೆಯಲ್ಲಿ ಯಂಗರ್ ಅಂಡ್ ಯಂಗರ್ ಪಬ್ಲಿಕ್ ಇನ್ವಾಲ್ವ್ ಎಫೆಕ್ಟ್ ಆಗ್ತಾ ಇದ್ದಾರೆ, ಮತ್ತೆ ಮಕ್ಕಳು ಕೂಡ ಎಫೆಕ್ಟ್ ಆಗ್ತಾ ಇದ್ದಾರೆ. ಆಮೇಲೆ ಎರಡನೇದು ಕೋವಿಡಿನ ಆಫ್ಟರ್ ಇಫೆಕ್ಟ್ಸ್, ಅಂದ್ರೆ ಕೋವಿಡ್ ಬಂದ್ ಹೋದ್ಮೇಲೆ ಕೂಡ ಅದರ ಇಫೆಕ್ಟ್ಸ್ ಹೋಗೋದಿಲ್ಲ. ಯಾಕೆ ಅಂದ್ರೆ ದೇರ್ ಆರ್ ಲೇಟ್ ಕಾಂಪ್ಲಿಕೇಶನ್ಸ್ ಆಫ್ ಕೋವಿಡ್. ಮಕ್ಕಳಲ್ಲಿ ವಿಶೇಷವಾಗಿ MISC ಅಂತ ಕರಿತೀವಿ. ಕೋವಿಡ್ ಬಂದ್ ಹೋದ್ಮೇಲೆ ಮಕ್ಕಳಲ್ಲಿ ಮಲ್ಟಿ ಸಿಸ್ಟಮ್ ಇಫೆಕ್ಟ್ ಸ್ಟಾರ್ಟ್ ಆಗ್ತದೆ. ಅದು ಜೀವಕ್ಕೆ ಹಾನಿ ಆಗುವಂತ ಕಾಯಿಲೆ. ಇನ್ನು ಅಡಲ್ಟ್ಸ್ ಅಲ್ಲಿ ಈ ಥ್ರಾಂಬೋಸಿಸ್ ಆಗೋದು ನಮ್ಗೆ ಗೊತ್ತೇ ಇದೆ. ಕೋವಿಡ್ ಅಲ್ಲಿ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಈ ಥ್ರಾಂಬೋಸಿಸ್ ಆಗೋದು, ಸ್ಟ್ರೋಕ್ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದು, ಈ ತರದ ಒಂದು ಆಫ್ಟರ್ ಎಫೆಕ್ಟ್ಸ್ ಕೋವಿಡ್ ಎಂದು ಬರ್ತಾ ಇದೆ. ಇನ್ನು ಎವಿಡೆನ್ಸ್ ಇವಾಲ್ವ್ ಆಗ್ತಾ ಇದೆ. ನಮ್ಗೆ ಗೊತ್ತಿಲ್ಲ ಈ ಕಾಯಿಲೆ ಬಗ್ಗೆ ಫುಲ್ ಆಗಿ. ಜನ ಎಫೆಕ್ಟ್ ಆದಂಗೆ ಓ ಹಿಂಗಾಗ್ತಾ ಇದೆ. ಮಕ್ಕಳಲ್ಲಿ ಒಂದೊಂದ್ಸಲ ಈ ಜಠರ ಒಂದು ಬ್ಲಾಕ್ ಆಗುವ ಇನ್ಸಿಡೆಂಟ್ಸ್ ಕೆಲವರು ನೋಡ್ತಾ ಇದ್ದಾರೆ. ಆಮೇಲೆ ಈ MISC ಆಗೋದನ್ನ ನೋಡ್ತಿದ್ದಾರೆ. ಇನ್ನೂ ಎವಿಡೆನ್ಸ್ ಬರ್ತಾ ಇದೆ. ಇದು ಬಹಳ, ಇಟ್ಸ್ ಅ ಟೂ ಸ್ಮಾಲರ್ ಡ್ಯೂರೇಷನ್ ಟು ಕಮೆಂಟ್ ಆನ್ ದ ಡಿಸೀಸ್. ಸೊ ಇಷ್ಟೊಂದು ಅನ್ಸರ್ಟನಿಟಿ ಇದ್ದಾಗ ನಾವು ರಿಸ್ಕ್ ತಗೊಳ್ಳೋದು, ಇಸ್ ಇಟ್ ರಿಯಲಿ ರೆಲೆವೆಂಟ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಗವರ್ಮೆಂಟ್ ಹ್ಯಾಸ್ ಟು, ನಾವು ಎಲ್ಲವನ್ನು ಡಾಕ್ಟರ್ ಮೇಲೆ, ಪೊಲೀಸ್ ಮೇಲೆ ಬಿಟ್ಟು ನಮ್ಮ ಜೀವನವನ್ನು ಇರ್ರೆಸ್ಪಾನ್ಸಿಬಲ್ ಆಗಿರೋದು ಬೇಡ. ವಿ ಮಸ್ಟ್ ಇಂಪೋಸ್ ಸೆಲ್ಫ್ ಐಸೋಲೇಷನ್, ವಿ ಮಸ್ಟ್ ಇಂಪೋಸ್ ಸೆಲ್ಫ್ ಲಾಕ್ಡೌನ್. ಸಾಧ್ಯವಾದಷ್ಟು ಆಚೆ ಹೋಗೋದು ಬೇಡ. ಆಚೆ ಹೋಗೋದು ಇನ್ನೆವಿಟಬಲ್ ಆಗಿದ್ರೆ ಪ್ಲೀಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ. ದಯವಿಟ್ಟು ಒಂದು ಮಾತು ಅರ್ಥ ಮಾಡ್ಕೊಳ್ಳಿ, ವ್ಯಾಕ್ಸಿನ್ is also not 100%, but I definitely recommend vaccine. The biggest vaccine against COVID is the mask. ಈಗ ಮಕ್ಕಳಲ್ಲಿ ಇನ್ನೊಂದು ಕೆಲವು ಜನ ಕೇಳ್ತಾರೆ, ಮಕ್ಕಳಲ್ಲಿ ವ್ಯಾಕ್ಸಿನ್ ಕೊಡ್ಬೋದಾ? ಸದ್ಯಕ್ಕೆ ಯಾವ ವ್ಯಾಕ್ಸಿನ್ 18 ವರ್ಷಕ್ಕಿಂತ ಕಡಿಮೆ ಇರೋ ವ್ಯಕ್ತಿಯಲ್ಲಿ ಟೆಸ್ಟ್ ಮಾಡ್ಲಾಗಿಲ್ಲ. ಬಹುಶಃ ಬರ್ಬೋದು ಮಕ್ಕಳಲ್ಲೂ ಕೂಡ, ಬಟ್ ಸದ್ಯಕ್ಕೆ 18 ಇಯರ್ಸ್ ಮೇಲ್ಪಟ್ಟಿರುವ ವ್ಯಕ್ತಿಗಳಿಗೆ ಮಾತ್ರ ವ್ಯಾಕ್ಸಿನ್ ಕೊಡ್ಬೋದು. ಆದ್ರೆ ಚಿಕ್ಕ ಮಕ್ಕಳಲ್ಲಿ ನಾವು ವ್ಯಾಕ್ಸಿನ್ ಇನ್ನು ಕೊಡುವಂಗಿಲ್ಲ, ಬಟ್ ಡೆಫಿನೆಟ್ಲಿ ಬರ್ತಾ ಬರ್ತದೆ. ಸೊ ರೈಟ್ ನೌ ವಾಟ್ ವಿ ಹ್ಯಾವ್ ವಿತ್ ಅಸ್ ಇಸ್ SMS, ರೈಟ್? ಇನ್ನು ನೆಕ್ಸ್ಟ್ ಏನಂತಂದ್ರೆ, ಈ ಕೋವಿಡ್ ಸಂದರ್ಭದಲ್ಲಿ ಪರೋಕ್ಷವಾದ ಕೆಲವು ಇಫೆಕ್ಟ್ಸ್ ಏನಂದ್ರೆ ಒಬೇಸಿಟಿ ಅಂಡ್ ಮೆಂಟಲ್ ಹೆಲ್ತ್. ಸೊ ಆಚೆ ಹೋಗದೆ ಇರೋದಕ್ಕೆ ಜಿಮ್ಸ್ ಕೆಲವು ಒಂದ್ ಕಡೆ ಕ್ಲೋಸ್ ಆಗಿರ್ತವೆ, ಕೆಲವೊಂದ್ ಕಡೆ ಸ್ಕೂಲು ಇರೋದಿಲ್ಲ. ಅದರಿಂದ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ ಮಕ್ಕಳಲ್ಲಿ. ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿ ನಾನು ವಿನಂತಿಸ್ತೇನೆ. ಮನೆಯಲ್ಲಿ ಇದ್ದು ಸ್ಕೂಲಿಗೆ ಹೋಗದೆ ತರತರವಾದ ಅಡಿಗೆ ಮಾಡ್ಬೇಕಾದ್ರೆ ಮಾಡಿ, ತರತರದ ಅಡಿಗೆ ಮಾಡಿ. ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಜನ ಜೀವನದಲ್ಲಿ ಯಾವತ್ತೂ ಅಡಿಗೆ ಮಾಡದ ಇರೋರು ಇವತ್ತು ಮಾಸ್ಟರ್ ಶೆಫ್ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಟೈಮ್ ಸಿಕ್ಕು ಕೋವಿಡ್ ಇಂದ, ಒಳ್ಳೇದೇ. ಆದ್ರೆ ಅನ್ಹೆಲ್ದಿ ಅಡಿಗೆಗಳನ್ನ ಮಾಡಬೇಡಿ, ಹೆಲ್ದಿ ಅಡಿಗೆಗಳನ್ನ ಮಾಡಿ. ಮತ್ತೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಬಹಳ ಬರ್ತಾ ಇದ್ದಾವೆ. ಡಿಪ್ರೆಷನ್ ಆಗೋದಾಗ್ಲಿ, ಖಿನ್ನತೆ ಆಗೋದಾಗ್ಲಿ. ಯಾಕಂದ್ರೆ ಮ್ಯಾನ್ ಇಸ್ ಅ ಸೋಷಿಯಲ್ ಆನಿಮಲ್, ಒಂದು ಸಾಮಾಜಿಕ ಪ್ರಾಣಿ. ಆದ್ರೆ ಐಸೋಲೇಟ್ ಮಾಡಿದಾಗ ಈ ತರದ್ದು ಒಂದು ಮೆಂಟಲ್ ಹೆಲ್ತ್ ಇಶ್ಯೂಸ್ ಬರೋ ಸಾಧ್ಯತೆಗಳು ಬಹಳ ಜಾಸ್ತಿ ಇದಾವೆ. ಸೊ ಅದ್ರ ಬಗ್ಗೆ ಕಾಳಜಿ ವಹಿಸೋದು ಇಂಪಾರ್ಟೆಂಟ್. ಖಿನ್ನತೆಯ ಲಕ್ಷಣಗಳು ಬಂದ್ರೆ ದಯವಿಟ್ಟು ಪ್ಲೀಸ್ ಸೀಕ್ ಹೆಲ್ಪ್ ಆದಷ್ಟು ಮಟ್ಟಿಗೆ. ಇನ್ನು this is also an opportunity for parents to spend quality time with children. ಅರ್ಥ ಮಾಡ್ಕೊಳ್ಳಿ, ಮನೆಯಲ್ಲಿ ಇದ್ದಾಕ್ಷಣ ಎಲ್ರು ಮನೆಯಲ್ಲಿ ಇದ್ದೀವಿ, ಪೇರೆಂಟ್ಸ್ ಕೂಡ ಇದು ಏನದು
ವರ್ಕ್ ಫ್ರಮ್ ಹೋಮ್, ಅದೊಂದು ಹೊಸ ಅಬ್ರಿವಿಯೇಷನ್ ಬಂದಿದೆ. ಐ ಆಮ್ WFH ಅಂತ ಯಾರೋ ಕಳಿಸ್ಬಿಟ್ರು. ಇದೇನ್ ಬಂತಿದ್ದು WFH ಅಂತ ಅನ್ಕೊಂಡೆ. ಇದೆಲ್ಲ ಬಂದಿದೆಯಲ್ಲ, OMG, ಓ ಮೈ ಗಾಡ್, ಲಾಫಿಂಗ್ ಆನ್ ದ ಫ್ಲೋರ್, ಇದೇನದು LOL, ಲಾಫಿಂಗ್ ಔಟ್ ಅಲೌಡ್. ಸೊ ಇದೊಂದು ಹೊಸ ಟರ್ಮ್ ಬಂದಿದೆ ಈಗ, ಐ ಆಮ್ WFH. ನಾನು ವಾಟ್ ಇಸ್ WFH ಅಂದ್ರೆ ವರ್ಕಿಂಗ್ ಫ್ರಮ್ ಹೋಮ್ ಅಂತ. ಓಕೆ, ಸೊ ಅದು ಒಂದು ಹೊಸ ಬಿಹೇವಿಯರ್. ಸೊ ಪೇರೆಂಟ್ಸ್ ಆರ್ ವರ್ಕಿಂಗ್ ಫ್ರಮ್ ಹೋಮ್, ಚಿಲ್ಡ್ರನ್ ಆರ್ ಸ್ಟಡಿಂಗ್ ಫ್ರಮ್ ಹೋಮ್. ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಸ್ಪೆಂಡ್ ಕ್ವಾಲಿಟಿ ಟೈಮ್ ವಿತ್ ಚಿಲ್ಡ್ರನ್. ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ, ಮಕ್ಕಳ ಜೊತೆ ನೀವು ಒಂದು ಕ್ವಾಲಿಟಿ ಪೇರೆಂಟಿಂಗ್ ಮಾಡಿ. ಸಾಕಷ್ಟು ಇದರಲ್ಲಿ ನಾವು ಅಪರ್ಚುನಿಟೀಸ್ ಇದ್ದಾವೆ. ನಂಗೆ ಗೊತ್ತು, ಕೋವಿಡ್ ಅಲ್ಲಿ ನಾವು ಬಹಳಷ್ಟು ಜನ ನಮ್ಮವರನ್ನ ಕಳ್ಕೊಂಡಿದ್ದೀವಿ. ಆದ್ರೆ ಬಹಳಷ್ಟು ಕಲ್ಕೊಳ್ಳೋದು ಇದೆ, ಕಲ್ಕೊಳ್ಳೋದು ಇದೆ. ಆಯ್ಕೆ ನಿಮ್ಮದು. ಸೊ ಹೇಳಕ್ಕೆ ಬಹಳಷ್ಟಿದೆ ಶಶಿಶೇಖರ್ ಸರ್. ಎಸ್, ಐ ಆಮ್. ಮೇಡಮ್, ತುಂಬಾ ಉಪಯುಕ್ತವಾದಂತಹ ಮಾಹಿತಿಗಳನ್ನ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ರಾಜೇಂದ್ರ ಅವರು ಚಾಟ್ ಮಾಡಿದ್ದಾರೆ. ಈಗ ಪ್ರಶ್ನೆಗಳಿವೆ ಮೇಡಮ್, ಒಂದೊಂದಾಗಿ ಪ್ರಶ್ನೆಗಳನ್ನ ತಗೊಳ್ಳೋಣ. ಅಶ್ವಿನಿ ಅವರು ಕೇಳ್ತಾರೆ, ವಾಟ್ ಈಸ್ ಸ್ಯಾಚುರೇಷನ್ ಅಂತ ಕೇಳ್ತಾರೆ. ವಾಟ್ ಈಸ್ ಸ್ಯಾಚುರೇಷನ್ ಅಂದ್ರೆ ಏನು? ಇದರಲ್ಲಿ ತಜ್ಞ ವೈದ್ಯರು ಇದ್ದಾರೆ ಮತ್ತು ಸಾಮಾನ್ಯ ಜನರು ಇದ್ದಾರೆ. ಹೀಗಾಗಿ ಎಲ್ಲಾ ರೀತಿಯ ಪ್ರಶ್ನೆಗಳಿಗೆ ತಾವು ಉತ್ತರಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಸೊ 1 ಸೆಕೆಂಡ್ ನಾನು ಹೇಳ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಫಿಂಗರ್ ಪಲ್ಸ್ ಆಕ್ಸಿಮೀಟರ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಸ್ಯಾಚುರೇಷನ್ ಇಂದ ವೈಜ್ಞಾನಿಕ ಅರ್ಥ ಕೇಳ್ತಾ ಇದ್ದಾರೆ. ಹೌದು ಮೇಡಮ್, ಹೌದು. ಸ್ಯಾಚುರೇಷನ್ ಅಂತಂದ್ರೆ, ಎಸ್, ಸ್ಯಾಚುರೇಷನ್ ಅಂತಂದ್ರೆ ನಮ್ಮ ಶರೀರದಲ್ಲಿ ರಕ್ತದಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಅನ್ನೋ ಅಂಶ ಇದೆ ಅನ್ನೋದು ನಿಮ್ಗೆ ಗೊತ್ತು. ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುತ್ತದೆ. ಸ್ಯಾಚುರೇಷನ್ ಅಂದ್ರೆ ವಾಟ್ ಪರ್ಸೆಂಟೇಜ್ ಆಫ್ ಹಿಮೋಗ್ಲೋಬಿನ್ ಈಸ್ ಕ್ಯಾರಿಂಗ್ ಆಕ್ಸಿಜನ್ ಅಂತ ಅರ್ಥ. ಅಂದ್ರೆ 95% ಆಫ್ ಹಿಮೋಗ್ಲೋಬಿನ್ ಇಸ್ ಕ್ಯಾರಿಂಗ್ ಸ್ಯಾಚುರೇಷನ್ ಅಂತಂದ್ರೆ ಶರೀರದ ಪ್ರತಿಯೊಂದು ಜೀವಕೋಶಕ್ಕೆ 95% ಲೆವೆಲ್ ಆಫ್ ಆಕ್ಸಿಜನ್ ಮುಟ್ತಾ ಇದೆ. ಆದ್ರೆ 95% ಗಿಂತ ಕಡಿಮೆ ಆಗಿದ್ರೆ ಈ ಆಕ್ಸಿಜನ್ ಪೂರೈಕೆ ಏನಿದೆ ಶರೀರದಲ್ಲಿ ಅದು ಇದಕ್ಕಿಂತ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಮೇಡಮ್, ನಮ್ರತಾ ಅವರು ಕೇಳ್ತಾರೆ, ವಿಚ್ ಮೆಡಿಸಿನ್ ಶುಡ್ ಬಿ ಗಿವನ್ ಟು ದ ಕಿಡ್ಸ್ ಇನ್ ಕೇಸ್ ಆಫ್ ಪಾಸಿಟಿವ್ ಕೇಸ್ ಅಂಡ್ ಈಸ್ ದೇರ್ ಎನಿ ವ್ಯಾಕ್ಸಿನ್ ಕಮಿಂಗ್ ಅಪ್ ಟು ಪರ್ ಕಿಡ್ಸ್ ಅಂತ. ಸೊ ವ್ಯಾಕ್ಸಿನ್ ಬಗ್ಗೆ ನಾನು ಆಗ್ಲೇ ಉತ್ತರ ಕೊಟ್ಟಿದ್ದೀನಿ. ವಿಚ್ ಮೆಡಿಸಿನ್ ಶುಡ್ ಬಿ ಗಿವನ್ ಅನ್ನೋದಕ್ಕೆ ಮೊದಲನೇದಾಗಿ ನಾನು ಹೇಳಿದ ಹಾಗೆ, ಫಸ್ಟ್ ನೀವು ಚಿಹ್ನೆಗಳನ್ನ ಗುರುತಿಸಿ ಟೆಸ್ಟ್ ಮಾಡಿಸಿ, ಆಮೇಲೆ ಮಗುವಿನ ಟೆಂಪರೇಚರ್ ಅನ್ನ ಗಾಜ್ ಮಾಡಿ. ಸ್ವಯಂ ವೈದ್ಯರಾಗಬೇಡಿ, ನೀವು ಡಾಕ್ಟರ್ ಸಲಹೆ ತಗೊಳ್ಳಿ. ಕೋವಿಡ್ಗೆ ಅಂತ ಯಾವ ರೀತಿಯ ಸ್ಪೆಸಿಫಿಕ್ ಮೆಡಿಸಿನ್ ಬಂದಿಲ್ಲ. ಓಕೆ, ಆಂಟಿಬಯೋಟಿಕ್ ಆಗ್ಲಿ, ಆಂಟಿ ವೈರಲ್ ಆಗ್ಲಿ, ಕೋವಿಡ್ಗೆ ಅಂತ ಯಾವ್ದು ಬಂದಿಲ್ಲ. ಕೋವಿಡ್ ಇಂದ ಬರುವ ಸೈಡ್ ಎಫೆಕ್ಟ್ಸ್ ಅನ್ನ ಅಥವಾ ಥ್ರಾಂಬೋಸಿಸ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಆಸ್ಪತ್ರೆಯ ಸೆಟ್ಟಿಂಗ್ ಅನ್ನ ಕೊಡ್ತಾರೆ. ಸೊ ಯಾವ ರೀತಿಯ ಮೆಡಿಸಿನ್ ಕೊಡೋದನ್ನ ನಾನು ಅಡ್ವೈಸ್ ಮಾಡೋದಿಲ್ಲ. ಬಹಳಷ್ಟು ಜನ ಜಿಂಕ್ ಕೊಡ್ತಾರೆ, ವೈಟಮಿನ್ ಸಿ ಕೊಡ್ತಾರೆ, ಏನೇನೋ ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ಬಟ್ ಯಾವುದನ್ನು ಪ್ರೂವ್ ಆಗಿಲ್ಲ. ಕೊಡ್ಬೋದು, ತಪ್ಪೇನಿಲ್ಲ. ಬಟ್ ಅದರಿಂದ ಉಪಚಾರ ಆಗ್ತದೆ ಅಂತ ತಿಳ್ಕೊಳ್ಳೋದು, ದಟ್ ಈಸ್ ಗೋಯಿಂಗ್ ಟು ಬಿ ಅ ಮಿತ್. ಓಕೆ, ರಾಜೇಂದ್ರ ಕುಮಾರ್ ಕಲಬುರಗಿಯಿಂದ ಅವರು ಬಹಳ ಚೆನ್ನಾಗಿ ಮೂಡಿ ಬರ್ತಿದೆ. ಮೇಡಮ್ ಅವರು ಎಲ್ಲಾ ಮಾಹಿತಿ ನೀಡುತ್ತಿದ್ದಾರೆ, ಅವರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಹಾಗೆ ಮೇಡಮ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾಳಗಿಯಿಂದ ಪ್ರಾಂಶುಪಾಲರೊಬ್ಬರು, ರೆಸ್ಪೆಕ್ಟೆಡ್ ಮೇಡಮ್, ಕ್ಯಾನ್ ಪರ್ಸನ್ ಹೂ ಇಸ್ ಆಲ್ರೆಡಿ ಇನ್ಫೆಕ್ಟೆಡ್ ಇನ್ ಫಸ್ಟ್ ವೇವ್ ವಿಲ್ ಗೆಟ್ ಇನ್ಫೆಕ್ಟೆಡ್ ಇನ್ ಸೆಕೆಂಡ್ ವೇವ್ ಅಂತ ಕೇಳ್ತಾ ಇದ್ದಾರೆ. ಎಸ್, ಯು ಕ್ಯಾನ್ ಬಿ ರೀಇನ್ಫೆಕ್ಟೆಡ್. ಪಾಸಿಬಿಲಿಟಿ ಕಡಿಮೆ ಇದೆ, ಬಟ್ ಅದಕ್ಕೆ ಕಾಂಪ್ಲೆಸೆನ್ಸ್ ಬರೋದು ಬೇಡ. ನಾನು ಆಗ್ಲೇ ಕೋವಿಡ್ ಪಾಸಿಟಿವ್ ಆಗಿದ್ದೀನಿ, ನನಗೆ ವ್ಯಾಕ್ಸಿನ್ ಆಗ್ಬೇಕು, ನಾನು ಆಗ್ಲೇ ಕೋವಿಡ್ ಪಾಸಿಟಿವ್ ಇದ್ದೀನಿ, ನನಗೆ ಮತ್ತೊಂದ್ಸಲ ಬರೋದಿಲ್ಲ ಅನ್ನೋ ಬಗ್ಗೆ ಯಾವುದವಾದ ನಿಖರವಾದ ಮಾಹಿತಿ ಇಲ್ಲ. ಸೊ ಯು ಆರ್ ಆಸ್ ವಲ್ನರಬಲ್ ಆಸ್ ಎನಿಬಡಿ ಎಲ್ಸ್. ನಿಮಗೆ ಆಂಟಿಬಾಡೀಸ್ ಬಂದಿರಬಹುದು, ಬಟ್ ದಟ್ ಡಸ್ ನಾಟ್ ಮೀನ್ ಯು ಆರ್ ಇಮ್ಯೂನ್. ಮೇಡಮ್, ಸೊ ಇಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ಹೇಳಿ. ಶಿಲ್ಪಾ ಅವ್ರು ಕೇಳ್ತಾರೆ, ನಿಮ್ ವಾಯ್ಸ್ ಈಕೋ ಆಗ್ತಾ ಆರ್ಡರ್ ಮಾಡ್ತೀನಿ, ಆನ್ಸರ್ ಮಾಡ್ತೀನಿ. ಇದು ಮಕ್ಕಳ ಏನದು, ಡಾಕ್ಟರ್ ಜಸ್ಟ್ ಆರ್ ಚಿಲ್ಡ್ರನ್ ಮೋರ್ ಪ್ರೋನ್ ಟು COVID-19 ಇನ್ಫೆಕ್ಷನ್ ಕಂಪೇರ್ ಟು ಏಜ್ಡ್. ಚಿಲ್ಡ್ರನ್ ಮತ್ತೆ ಅಡಲ್ಟ್ಸ್ ಎಲ್ಲರಲ್ಲೂ ಕೋವಿಡ್ ಅಷ್ಟೇ ಚಾನ್ಸಸ್ ಇದೆ. ಆದ್ರೆ ಏಜ್ಡ್ ಜನರಲ್ಲಿ ಅದ್ರ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಮಕ್ಕಳಲ್ಲೂ ಕೂಡ ಅಷ್ಟೇ ವೈರಲ್ ಲೋಡ್ ಇರ್ತದೆ, ಬಟ್ ಮಕ್ಕಳು ಸ್ವತಃ ಸಫರ್ ಆಗೋದಿಲ್ಲ, ಆದ್ರೆ ಹೆವಿಲಿ ಇನ್ಫೆಕ್ಷಸ್ ಆಗಿರ್ತಾರೆ. ಆಮೇಲೆ ಇನ್ನೊಂದು ಪ್ರಶ್ನೆ,
ವಿಟಮಿನ್ ಡಿ ಡೋಸ್ ಇನ್ ಕೋವಿಡ್ ಪಾಸಿಟಿವ್ ಚಿಲ್ಡ್ರನ್ ಅಂತ ಕೇಳ್ತಾರೆ. ಕೋವಿಡ್ ಪಾಸಿಟಿವ್ ಗೆ ಅಂತ ವಿಟಮಿನ್ ಡಿ ಕೊಟ್ಟು ಪ್ರಯೋಜನ ಇಲ್ಲ. ಅದ್ರ ರುಟೀನ್ಲಿ ವಿಟಮಿನ್ ಡಿ ಅನ್ನ ನಾವು ರುಟೀನ್ಲಿ ತಗೊಳ್ಬೇಕನ್ನೋ ಒಂದು ರೆಕಮೆಂಡೇಶನ್ಸ್ ಇದಾವೆ, ಕೋವಿಡ್ ಇದ್ರೂ ಕೂಡ ಇಲ್ಲದೆ ಇದ್ರೂ ಕೂಡ. ಸೊ ಆ ರೆಕಮೆಂಡೇಶನ್ಸ್ ಸ್ಪೆಸಿಫಿಕ್ ಆಗಿ ಇದಾವೆ. ಸೊ ಕೋವಿಡ್ ಗೆ ಅಂತ ವಿಟಮಿನ್ ಡಿ ಇಸ್ ನಾಟ್ ಯೂಸ್ಫುಲ್. ಒಂದು ಮಾತು ನೆನಪಿರ್ಲಿ, ವಿಟಮಿನ್ ಡಿ ಅನ್ನ ಅನಾವಶ್ಯಕವಾಗಿ ಅಥವಾ ಹೈ ಡೋಸ್ ಅಲ್ಲಿ ಕೊಡೋದ್ರಿಂದ ಹೈಪರ್ ವಿಟಮಿನೋಸಿಸ್ ಡಿ ಆಗಿ ಬ್ರೈನ್ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತದೆ. ಸೊ ದಯವಿಟ್ಟು ಕೆಲವು ವಿಟಮಿನ್ಸ್, ಎಸ್ಪೆಷಲಿ ವಿಟಮಿನ್ ಎ, ವಿಟಮಿನ್ ಡಿ ಅನ್ನ ಜಾಗೃತೆಯಿಂದ ಕೊಡಬೇಕು. ಅದರಿಂದ ಜೀವಕ್ಕೆ ಅಪಾಯ ಆಗುವ ಪ್ರಾಬ್ಲಮ್ಸ್ ಕೂಡ ನೋಡಿದೀವಿ. ಇನ್ನೊಂದು ಪ್ರಶ್ನೆ ದೀಪಾ ಹಾಲಪ್ನವರು ಕೇಳಿದ್ದಾರೆ, ಇಫ್ ಅ ಚೈಲ್ಡ್ ಇಸ್ ಮೇಡ್ ಟು ಆನ್ಸರ್ ಆಫ್ಲೈನ್ ಎಕ್ಸಾಮ್ಸ್, what are the precautions to be taken besides masking and sanitization? So masking and sanitization ಅಂತೂ ಇದ್ದೇ ಇದೆ. The only other precaution you can take is social distancing. So school authorities ಗೆ they are bound by regulations, minimum 2 meters of distance maintain ಮಾಡೋದು ಬಹಳ ಮುಖ್ಯ. ಪದೇ ಪದೇ ಮುಖವನ್ನು ಮುಟ್ಕೋಬಾರ್ದು ಮಕ್ಕಳು, ಯಾವುದೇ ಕಾರಣಕ್ಕೆ ಮಾಸ್ಕಿನ ಹೊರಭಾಗ ಮುಟ್ಕೋಬಾರ್ದು, ಕೈಯನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಅಷ್ಟೇ. ಅದು ಬಿಟ್ಟು ಇನ್ನು ಏನು ಬೇರೆ ಮಾಡೋದು ಅವಶ್ಯಕತೆ ಇಲ್ಲ. ಎಸ್, ಐ ಥಿಂಕ್ ಎಲ್ಲಾ ಪ್ರಶ್ನೆಗಳನ್ನ ನಾವು ಶಿವಮೊಗ್ಗದಿಂದ ಡಾಕ್ಟರ್ ಪ್ರಸನ್ನ ಅವರು ತುಂಬಾ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಮನ್ನೂರಪ್ಪನವರು ಮತ್ತು ಮಧು ಅವರು ತುಂಬಾ ಮಾಹಿತಿಯುಳ್ಳಂತಹ ಒಂದು ಕಾರ್ಯಕ್ರಮ ನಮಗೆ ತುಂಬಾ ಉಪಯೋಗ ಆಯ್ತು ಅಂತ ಅವರು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಒಟ್ಟಾರೆಯಾಗಿ ಮಕ್ಕಳಿಗೆ ಇನ್ನು ಒಂದು ಪ್ರಶ್ನೆ ಇದೆ ಶಶಿಶೇಖರ್ ಅವರೇ, ವಿದೌಟ್ ಎನಿ ಸಿಂಪ್ಟಮ್ಸ್ ಪಾಸಿಟಿವ್ ಬರ್ತದೆ ಆಗ ಏನ್ ಮಾಡ್ಬೇಕು? ಸೊ ಇದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ. ಸಿಂಪ್ಟಮ್ಸ್ ಇಲ್ಲದೆ ಇದ್ದು ಬರೀ ಪಾಸಿಟಿವ್ ಆದ್ರೆ ದಯವಿಟ್ಟು 14 days ಕ್ವಾರಂಟೈನ್ ಮಾಡ್ಕೊಳ್ಳಿ. ಸಿಂಪ್ಟಮ್ಸಿಗೆ ಚೆಕ್ ಅಲ್ಲಿ ಇಟ್ಕೊಳ್ರಿ. ಸಿಂಪ್ಟಮ್ ಬರ್ದೇ ಇದ್ರೆ ನೀವು ಲೈಟ್ ಆಗಿ ತಗೊಂಡು ನಾನು ಸಿಂಪ್ಟಮ್ ಇಲ್ಲ, ನಾನು ಕೋವಿಡ್ ಪಾಸಿಟಿವ್ ಆಗೀನಿ ಅಂತ ಭಯ ಪಡ್ಕೊಳ್ಳೋದು ಬೇಡ, ಸಿಂಪ್ಟಮ್ ಇಲ್ಲ ಅಂತ ಕಾಂಪ್ಲೆಸೆಂಟ್ ಆಗೋದು ಬೇಡ. ವಾಚ್ ಮಾಡ್ತಾ ಇರಿ, ಆದ್ರೆ ಸೆಲ್ಫ್ ಐಸೋಲೇಟ್ ಮಾಡೋದು ಬಹಳ ಮುಖ್ಯ. ನಿಮ್ಗೆ ಸಿಂಪ್ಟಮ್ಸ್ ಇರದೇ ಇದ್ರೆ ವೆಲ್ ಅಂಡ್ ಗುಡ್, ಬಹಳ ಒಳ್ಳೇದು. ಆದ್ರೆ ಸಿಂಪ್ಟಮ್ಸ್ ಕಾಯ್ತಾ ಇರಿ. ಎಸ್ಪೆಷಲಿ ಫಸ್ಟ್ 10 days ಅಲ್ಲಿ ಸಿಂಪ್ಟಮ್ಸ್ ಬರೋ ಸಾಧ್ಯತೆ ಇರ್ತದೆ. ಫಸ್ಟ್ 10 days ಅಲ್ಲಿ ಬಂದಿಲ್ಲ ಅಂದ್ರೆ ಆಮೇಲೆ ಬರುವ ಪಾಸಿಬಿಲಿಟಿ ಕಡಿಮೆ. ಆಮೇಲೆ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಮ್ಮ ವಲ್ನರಬಲ್ ಪಾಪ್ಯುಲೇಷನ್ ಅನ್ನ ನಾವು ಶೀಲ್ಡ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ವಲ್ನರಬಲ್ ಪಾಪ್ಯುಲೇಷನ್ ಇಸ್ ಅಬೌವ್ 60 years. ಅವ್ರ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಇಮ್ಯುನೋಸಪ್ರೆಸಿವ್ ಡ್ರಗ್ಸ್, ಕ್ಯಾನ್ಸರ್ ಪೀಡಿತವಾದ ವ್ಯಕ್ತಿಗಳು ಅಥವಾ ಇನ್ನೇ ಬೇರೆ ಯಾವ್ದಾದ್ರು ಇಮ್ಯುನಿಟಿಯನ್ನ ದಬ್ಬಾಳಿಸುವಂತ ಮಾತ್ರೆಗಳು ತಗೊಳ್ಳೋ ವ್ಯಕ್ತಿಗಳು, ಇವರನ್ನೆಲ್ಲರನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು. ಐಸೋಲೇಷನ್ ಅಂತ ಕರಿತೀವಿ. ಮನೆಯಲ್ಲಿ ಎಲ್ಲರೂ ಪಾಸಿಟಿವ್ ಇದ್ದು ಸೀನಿಯರ್ ಸಿಟಿಸನ್ಸ್ ಇದ್ರೆ ಆ ಸೀನಿಯರ್ ಸಿಟಿಸನ್ಸ್ ಗೆ ಐಸೋಲೇಟ್ ಮಾಡಿ ಇವರೆಲ್ಲ ಬೇರೆ ಕಡೆ ಆಗೋದು. ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮೇಡಮ್ ಶ್ರೀದೇವಿ ಹಿರೇಮಠ ಅವ್ರು ಕೇಳ್ತಾರೆ, ನೀರಿಗೆ, ಬಿಸಿ ನೀರಿಗೆ ವಿಕ್ಸ್ ಅಥವಾ ನೀಲಗಿರಿ ಎಣ್ಣೆ ಹಾಕ್ಬಹುದಾ ಅಂತ. ಒಂದು ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಆಗಿ ನಾನು ವಿಕ್ಸ್ ಹಾಗೂ ಅಮೃತಾಂಜನ್ ಈ ತರದ ಎಲ್ಲಾ ಕೌಂಟರ್ ಇರಿಟೆಂಟ್ಸ್ ತೀವ್ರವಾಗಿ ಖಂಡಿಸ್ತೇನೆ. ಯಾಕಂದ್ರೆ ಎಷ್ಟೋ ಜನರಲ್ಲಿ ನಾವು ಈ ವಿಕ್ಸ್ ಮತ್ತೆ ಈ ತರದ್ದು ಬಾಂಬ್ಗಳ ಪ್ರಯೋಗದಿಂದ ಫಿಟ್ಸ್ ನೋಡಿದೀವಿ. ಫಿಟ್ಸ್ ಅದರಲ್ಲಿ ಮಕ್ಕಳಲ್ಲಿ ವಿಶೇಷವಾಗಿ ದಯವಿಟ್ಟು ಅದನ್ನ ಯೂಸ್ ಮಾಡಬೇಡಿ. ಸ್ಟೀಮ್ ಇನಲೇಷನ್ ನಾನು ಆಗ್ಲೇ ಅದ್ರ ಬಗ್ಗೆ ಹೇಳಿದೀನಿ, ಬಹಳ ಮುಂಜಾಗ್ರತೆಯಿಂದ ನೀವು ಮಾಡಬೇಕು. ಬಹಳ ಅತಿಯಾಗಿ ಮಾಡೋದು ಅವಶ್ಯಕತೆ ಇಲ್ಲ. ಇಟ್ ವಿಲ್ ಹೆಲ್ಪ್. ನಾನು ಹೆಲ್ಪ್ ಆಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ದಟ್ಸ್ ನಾಟ್ ಅ ಸಬ್ಸ್ಟಿಟ್ಯೂಟ್ ಅಂಡ್ ಯು ಶುಡ್ ಬಿ ಕೇರ್ಫುಲ್. ಡಬಲ್ ಮಾಸ್ಕಿಂಗ್ ಬಗ್ಗೆ ದೀಪಾ ಹಲಪ್ನವ್ರು ಕೇಳಿದ್ದಾರೆ. ಈಗ ಹೊಸ ಎವಿಡೆನ್ಸ್ ಬರ್ತಾ ಇದೆ. ನೀವ್ ಏನಾದ್ರೂ ಮಾಡ್ಕೊಳ್ಳಿ, ಸಿಂಗಲ್ ಮಾಸ್ಕಿಂಗ್ ಮಾಡ್ಕೊಳ್ಳಿ, ಡಬಲ್ ಮಾಸ್ಕಿಂಗ್ ಮಾಡ್ಕೊಳ್ಳಿ, ಒಟ್ಟಾರೆ ಮಾಸ್ಕಿಂಗ್ ಮಾಡ್ಕೊಳ್ಳಿ. ಐ ಕೆನಾಟ್ ಟೆಲ್ ಎಂಫ್ಯಾಟಿಕಲಿ ಡಬಲ್ ಮಾಸ್ಕಿಂಗ್ ಹೆಲ್ಪ್ ಆಗ್ಬಹುದು. ಅದ್ರಲ್ಲಿ ಏನೋ ಹಾನಿ ಇಲ್ಲ ಅಂದ್ರೆ ಮಾಡೋದ್ರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ. ಸೊ ಡಬಲ್ ಮಾಸ್ಕಿಂಗ್ ಮಾಡಬಹುದು. ಬಹಳಷ್ಟು ಜನ ಹೇಳ್ತಿದ್ದಾರೆ ಮೊದಲು ಈ ಸಿಂಗಲ್ ಮಾಸ್ಕ್ ಅನ್ನ ಹಾಕೊಳ್ರಿ, ಅದ್ರ ಮೇಲೆ ಬಟ್ಟೆ ಮಾಸ್ಕ್ ಅನ್ನ ಹಾಕೊಳ್ರಿ. ಸೊ ಇಟ್ ವಿಲ್ ಹೆಲ್ಪ್, ಇಟ್ ವಿಲ್ ನಾಟ್ ಬಿ ಹಾರ್ಮ್ಫುಲ್. ಸೊ ಯೂಸ್ ಮಾಡಬಹುದು. ಆಮೇಲೆ ಇಲ್ಲಿ ಇನ್ನೊಬ್ರು ಕೇಳಿದ್ದಾರೆ, ಡು ಪ್ರೀಟರ್ಮ್ ಚಿಲ್ಡ್ರನ್ ಆರ್ ದೇ ಮೋರ್ ಪ್ರೋನ್ ಟು ಇನ್ಫೆಕ್ಷನ್ ದನ್ ನಾರ್ಮಲ್ ಚಿಲ್ಡ್ರನ್? ಸೊ ಒಂದ್ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು,
ಪ್ರೀಟರ್ಮ್ ಚಿಲ್ಡ್ರನ್ ಅಂದ್ರೆ ಅವಧಿಗೆ ಮುನ್ನ ಹುಟ್ಟಿದ ಮಕ್ಕಳು ಬರೀ ಒಂದು ಸ್ಮಾಲ್ ಪೀರಿಯಡ್ ವರೆಗೆ ಅವರು ಕ್ಯಾಚಪ್ ಆಗೋವರೆಗೆ ಅವರು ವಲ್ನರೇಬಲ್ ಇರ್ತಾರೆ. ಬಟ್ 2 ವರ್ಷ ಮೇಲ್ಪಟ್ಟು ಅವ್ರು ದೇ ಆರ್ ಲೈಕ್ ಎನಿ ಅದರ್ ಚಿಲ್ಡ್ರನ್. ಸೊ ಒಂದ್ಸಲಿ ಪ್ರೀಟರ್ಮ್ ಆದ್ಮೇಲೆ ಡಸ್ ನಾಟ್ ಮೀನ್ ದಟ್ ಲೈಫ್ ಲಾಂಗ್ ದೇ ಆರ್ ಗೋಯಿಂಗ್ ಟು ಬಿ ಎಫೆಕ್ಟೆಡ್ ಆರ್ ಗೋಯಿಂಗ್ ಟು ಬಿ ವೀಕ್. 2 ವರ್ಷದವರೆಗೆ ಕ್ಯಾಚಪ್ ಆಗ್ತದೆ ತಮ್ಮ ಟರ್ಮ್ ಕೌಂಟರ್ ಪಾರ್ಟ್ಸ್ ಜೊತೆ. ಅದು 2 ವರ್ಷ ಮೇಲ್ಪಟ್ಟು ದೇ ಆರ್ ಲೈಕ್ ಎನಿ ಅದರ್ ಚೈಲ್ಡ್. ಸೊ ಯು ಡೋಂಟ್ ಹ್ಯಾವ್ ಟು ಥಿಂಕ್ ದೆಮ್ ಡಿಫ್ರೆಂಟ್ಲಿ. ಆಮೇಲೆ ಹೌ ಟು ಐಸೋಲೇಟ್ ಚಿಲ್ಡ್ರನ್, ವಾಟ್ ಆಲ್ ಟು ಬಿ ಟೇಕನ್ ಕೇರ್. ಸೊ ಚಿಲ್ಡ್ರನ್ ಆಗ್ಲಿ ಅಡಲ್ಟ್ಸ್ ಆಗ್ಲಿ ಐಸೋಲೇಷನ್ ಪ್ರಿನ್ಸಿಪಲ್ಸ್ ಆರ್ ದ ಸೇಮ್. ಆದಷ್ಟು ದೂರ ಇರಬೇಕು, ಸಾಮಾಜಿಕ ಅಂತರ ಕಾಯಬೇಕು, ಮನೆಯಲ್ಲಿ ಕೂಡ ಬೇರೆ ಬೇರೆ ರೂಮ್ ಅಲ್ಲಿ ಆದಷ್ಟು ಇದ್ರೆ ಒಳ್ಳೇದು. ಆದಷ್ಟು ಸಂಪರ್ಕನವನ್ನ ನಾವು ಕಡಿಮೆ ಮಾಡಬೇಕು. ಐ ನೋ ಇಟ್ ಇಸ್ ಡಿಫಿಕಲ್ಟ್, ಬಟ್ ಎಷ್ಟಾಗತ್ತೆ ಅಷ್ಟು ಮಾಡೋದು ಇಂಪಾರ್ಟೆಂಟ್. ಚಿಲ್ಡ್ರನಿಗೆ ವಿಶೇಷವಾಗಿ ನಾವು ಐಸೋಲೇಷನ್ ಸ್ಟ್ರಾಟಜೀಸ್ ಏನು ಬೇರೆ ಏನು ಇಲ್ಲ. ದ ಓನ್ಲಿ ಚಾಲೆಂಜ್ ಇಸ್ how to teach children to hand wash and how to teach children to wear a mask when they go out. ಸೊ ನಾನು ಹೇಳಿದ ಹಾಗೆ ಈ ಎಲ್ಲ ಒಂದು ಇನ್ನೋವೇಟಿವ್ ಅಂಡ್ ಕ್ರಿಯೇಟಿವ್ ಐಡಿಯಾಸ್ ಅನ್ನ ಯೂಸ್ ಮಾಡಿ ಮಕ್ಕಳಿಗೆ ಈ ಮಾಸ್ಕ್ ಬಗ್ಗೆ ನಾವು ಮಾಹಿತಿ ಕೊಡಬೇಕು. ಇನ್ನೇನಾದ್ರೂ ಇದೆಯಾ ಶಶಿಶೇಖರ್ ಅವರೇ? ಬಹಳಷ್ಟು ಡಾಕ್ಟರ್ ಚಂದ್ರಶೇಖರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವ್ರು ಮಾತಾಡಬಹುದು. ಡಾಕ್ಟರ್ ಚಂದ್ರಶೇಖರ್ ಸರ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿದ್ದಾರೆ. ಬಹುಶಃ ಅವರು ಅನ್ಮ್ಯೂಟ್ ಮಾಡಿದಾರ ಸರ್? ಅವರೇ ಮಾಡ್ಕೋಬೇಕು ಮೇಡಮ್, ಅವರೇ ಮಾಡ್ಕೊಂಡು ಮಾಡ್ಬೇಕು. ಅದೇ ಅರುಂಧತಿ, ಹಾ ಸರ್. ಬಹಳ ಚೆನ್ನಾಗಿ ಬಂತು ಮಾಹಿತಿ, ಬಹಳ ಅದ್ಭುತವಾದಂತ ಮತ್ತು ಎಲ್ಲರಿಗೂ ಎಲ್ಲ ಪಾಲಕರಿಗೆ ತಮ್ಮ ಮಕ್ಕಳ ಬಗ್ಗೆ ಏನೆಲ್ಲ ಕಾಳಜಿ ವಹಿಸಬೇಕು ಅನ್ನೋ ಬಗ್ಗೆ ಬಹಳ ಅರ್ಥಪೂರ್ಣವಾದಂತಹ ಮತ್ತು ಅಷ್ಟೇ ಸಕಾಲಿಕವಾದಂತಹ ಮತ್ತು ಗುಣಾತ್ಮಕವಾದ ಸಲಹೆಗಳನ್ನು ಕೊಟ್ಟಿದೀಯಾ. ನೀನು ಎಲ್ಲ ನಮ್ಮ ವೀಕ್ಷಕರ ಪರವಾಗಿ, ನೀನು ದೂರದ ಮ್ಯಾಂಚೆಸ್ಟರ್ ನಲ್ಲಿ ಇದ್ರು ಕೂಡ ನಮ್ಮ ಮನೆಯಲ್ಲೇ ನಮ್ಮ ಎದುರಿಗೆ ಕೂತು ಮಾತನಾಡಿದಾಗಾಯ್ತು. ಬಹಳ ಅರ್ಥಪೂರ್ಣವಾಗಿ ಮೂಡಿ ಬಂತು ಅಂತ ಹೇಳಿ ಎಲ್ಲ ಪರವಾಗಿ ಧನ್ಯವಾದ ಹೇಳ್ತೇನೆ. ಶಶಿಶೇಖರ್ ರೆಡ್ಡಿ ಅವರು ಮಾತಾಡ್ಲಿ. ಮೇಡಮ್, ಶಿವಮೊಗ್ಗದಿಂದ ಪ್ರಸನ್ನ ಅವರು ಕೇಳ್ತಾರೆ. ನಾನು ಆಕ್ಚುಲಿ ಪ್ರಶ್ನೆ ನೋಡಿದ್ದೀನಿ. ಐ ರಿಯಲಿ ವಾಂಟ್ ಟು ಆನ್ಸರ್ ದಿಸ್ ಕ್ವೆಶ್ಚನ್. ಡಾಕ್ಟರ್ ಪ್ರಸನ್ನ ಅವ್ರು ಕೇಳ್ತಿದ್ದಾರೆ, ಕೋಕೋನಟ್ ಆಯಿಲ್ ಯೂಸ್ಫುಲ್ ಇದೆಯಾ ಅಂತ. ಬಹಳಷ್ಟು ವಾಟ್ಸ್ಆಪ್ ಅಲ್ಲಿ ಬರ್ತಾ ಇದೆ, ಆ ಆಯಿಲ್ ಈ ಆಯಿಲ್. ಯಾವ ತಪ್ಪಲು, ಯಾವ ಗಿಡಗಸಿ, ಯಾವ ಹಣ್ಣು, ಯಾವ ಎಣ್ಣೆನೂ ಬಿಟ್ಟಿಲ್ಲ ಈ ವಾಟ್ಸ್ಆಪ್. It is as like any other thing. There is no evidence to say that it is. ಇಲ್ಲ, ನಿಮ್ಮ ಪ್ರಶ್ನೆ ನಾನೇನು ಇದನ್ನ ಐ ಆಮ್ ನಾಟ್ ಮೇಕಿಂಗ್ ಫನ್ ಆಫ್ ಇಟ್, ಬಟ್ ನಾನು ಹೇಳೋ ಅರ್ಥ ಏನಂದ್ರೆ, there is nothing which is proven. ಇದು ಕೊಟ್ರೆ ಕೋವಿಡ್ಗೆ, ಅಯ್ಯೋ ಪ್ರೂವ್ ಆಗಿದ್ರೆ ಇಷ್ಟೆಲ್ಲ ಕಷ್ಟಪಡ್ತಿದ್ವ ನಾವು? ನಥಿಂಗ್ ಇಸ್ ಪ್ರೂವನ್. ಸೊ ನಾವು ಏನ್ ಮಾಡಿದ್ರು ರುಟೀನ್ ಲೈಫ್ ಇರಬೇಕು, ಬಟ್ ಸ್ಪೆಷಲ್ ಪ್ರಿಕಾಷನ್ಸ್ ಇಸ್ SMS ಓನ್ಲಿ. ಓಕೆ, ಸೊ ಕೋಕೋನಟ್ ಆಯಿಲ್ ಇಂದ ಯಾವ ರೂಲು ಎಲ್ಲೂ ಪ್ರೂವ್ ಆಗಿಲ್ಲ. ಇನ್ನು ಸಾಗರ್ ಅವ್ರು ಕೇಳಿದ್ದಾರೆ, ಕ್ಯಾನ್ ಲ್ಯಾಕ್ಟೇಟಿಂಗ್ ಮದರ್ ಟೇಕ್ ಕೋವಿಡ್ ವ್ಯಾಕ್ಸಿನೇಷನ್? ಸೊ ಇದ್ರ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಆಗಿದೆ. ಕೆಲವರು ಸ್ವಲ್ಪ ಅಂದ್ರೆ ದೇ ಹ್ಯಾವ್ ನಾಟ್ ಟೆಸ್ಟೆಡ್ ಇನ್ ಪ್ರೆಗ್ನೆನ್ಸಿ ಅಂಡ್ ಲ್ಯಾಕ್ಟೇಷನ್. ಕೆಲವರು ನನ್ನ ಫ್ರೆಂಡ್ಸ್ ಲ್ಯಾಕ್ಟೇಟಿಂಗ್ ಇದ್ರು ಕೂಡ ತಗೊಂಡಿದ್ದಾರೆ. ಸೊ ಮೇ ಬಿ ಮಗುವನ್ನ ಫೀಡ್ ಮಾಡಿ ಆಮೇಲೆ ವ್ಯಾಕ್ಸಿನೇಟ್ ಮಾಡ್ಕೋಬಹುದು ಅಂತ ಈ ತರ ಎಲ್ಲ ಹೇಳಿದ್ದಾರೆ. ಬಟ್ ಕೆಲವರು ತಗೊಂಡಿದ್ದಾರೆ, ಬಟ್ ಪ್ರೆಗ್ನೆನ್ಸಿಯಲ್ಲಿ ಇನ್ನೂ ಪ್ರೂವ್ ಆಗಿಲ್ಲ. ಆಮೇಲೆ ಆಫ್ಟರ್ ಟ್ರೀಟ್ಮೆಂಟ್ ಇಸ್ ಗಾಟ್ ನೆಗೆಟಿವ್ ರಿಪೋರ್ಟ್, ಬಟ್ ಮಚ್ ಟೈಮ್ ರಿಕ್ವೈರ್ ಟು ಕಮ್ ಟು ನಾರ್ಮಲ್ ಹೆಲ್ದಿ ಪರ್ಸನ್ ಅಂತ ಸಂತೋಷ್ ರೆಡ್ಡಿ ಕೇಳಿದ್ದಾರೆ. ಹೌದು, ಈ ಕೋವಿಡ್ ಗ್ರಸ್ತರಾದವರಲ್ಲಿ ಬಹಳಷ್ಟು ಜನರಲ್ಲಿ ಒಂಥರ ಫೆಟೀಗ್ ಆಗೋದು, ಆಯಾಸ ಆಗೋದು, ಒಂಥರ ವೀಕ್ನೆಸ್ ಆಗೋದನ್ನ ಕಂಡು ಬಂದಿದೆ. ಕೆಲವರು 1 ತಿಂಗಳು ತಗೊಂಡಿದ್ದಾರೆ. ನಾನೇ ಕೋವಿಡ್ ಪಾಸಿಟಿವ್ ಆಗಿದ್ದೆ, ನಾನು ಹಾಸ್ಪಿಟಲೈಸ್ ಆಗಿದ್ದೆ ಜುಲೈಯಲ್ಲಿ. ನನ್ಗೂ 1 ತಿಂಗಳು ಬೇಕಾಗಿತ್ತು ಅದು ಪೂರ್ತಿ ನಾರ್ಮಲ್ ಆಗಿ ಬರ್ಲಿಕ್ಕೆ. ಇಟ್ ಇಸ್ ಫೌಂಡ್, ಬಟ್ ಹೆಲ್ದಿ ಲೈಫ್ ಸ್ಟೈಲ್ ಇದ್ರೆ ಯು ವಿಲ್ ಬಿ ಬೆಟರ್. ಆಮೇಲೆ ಕ್ಯಾನ್ ವಿ ಗಿವ್ ಲಿಮ್ಸಿ ಟ್ಯಾಬ್ಲೆಟ್, ಜಿಂಕೋವಿಡ್ ಸಿರಪ್ ರೆಗ್ಯುಲರ್ಲಿ ಟು ಚಿಲ್ಡ್ರನ್ ಫಾರ್ ಪ್ರಿವೆನ್ಷನ್? ನಾನು ಹೇಳೋದು ಒಂದ್ ಮಾತು, ನಾನು ಡಾಕ್ಟರ್ ಆಗಿದ್ರು ಕೂಡ ಐ ಬಿಲೀವ್ ಇನ್ ಒನ್ ಥಿಂಗ್. ನೀವು ಕೂಡ ಡಾಕ್ಟರ್ ಆಗೇ ಇದ್ದೀರಿ ಡಾಕ್ಟರ್ ನಾಗವೇಣಿ, ಡೆಫಿನೆಟ್ಲಿ ಇಟ್ಸ್ ಅ ಗುಡ್ ಕ್ವೆಶ್ಚನ್. ಬಟ್ ಟ್ಯಾಬ್ಲೆಟ್ಸ್, ಮೆಡಿಸಿನ್ಸ್ ಮೇಲೆ ದಯವಿಟ್ಟು ನಿರ್ಭರರಾಗಬೇಡ್ರಿ. ಒಳ್ಳೆ ಫ್ರೆಶ್ ಅಂಡ್ ಹೆಲ್ದಿ ಫುಡ್ಸ್ ಅಲ್ಲೇ ಎಲ್ಲಾ ವಿಟಮಿನ್ಸು, ಎಲ್ಲಾ ಮೈಕ್ರೋನ್ಯೂಟ್ರಿಯೆಂಟ್ಸ್, ಆಂಟಿ ಆಕ್ಸಿಡೆಂಟ್ ಸಿಗ್ತದೆ. ವೈಟಮಿನ್ ಸಿ, ಬೆಸ್ಟ್ ಸೋರ್ಸ್ ಆಫ್ ವೈಟಮಿನ್ ಸಿ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಆಮ್ಲ. ಆಮೇಲೆ ಆಮ್ಲ ಮುರಬ್ಬ ವೆರಿ ಗುಡ್, ಬಿಕಾಸ್ ಅದು ಮಾಡ್ತದೆ. ಆಮೇಲೆ ಒಂದ್ ಮಾತು ನೆನ್ಪಿಟ್ಕೋಬೇಕು, ವೈಟಮಿನ್ ಸಿ ಇಸ್ ಅ ವೆರಿ ಗುಡ್ ಆಂಟಿ ಆಕ್ಸಿಡೆಂಟ್. ಅದನ್ನ ಕುದಿಸಬಾರ್ದು. ಎಕ್ಸೆಪ್ಟ್ ಆಮ್ಲ ಮುರಬ್ಬ, ವೈಟಮಿನ್ ಸಿ ಇರುವ ಯಾವ ಪದಾರ್ಥವನ್ನು ಕೂಡ ಕುದಿಸಬಾರ್ದು. ಯಾಕಂದ್ರೆ ಅದರಲ್ಲಿ ಪೂರ್ತಿಯಾಗಿ ನಿರ್ಮೂಲನೆ ಆಗ್ಬಿಡ್ತದೆ, ಹೀಟ್ ಲಬೈಲ್ ವೈಟಮಿನ್ ಅದು.
ಇನ್ನು ಜಿಂಕೋವಿಟ್ ಸಿರಪ್, ಮಲ್ಟಿವಿಟಮಿನ್ ಸಿರಪ್ ಅವಶ್ಯಕವಾಗಿ ಮಕ್ಕಳಿಗೆ ಕೊಡಬೇಡಿ. ಅನ್ಲೆಸ್ ಅವ್ರು ಡೆಬಿಲಿಟೇಟಿಂಗ್ ಇಲ್ನೆಸ್ ಆಗಿ ಅಡ್ಮಿಟ್ ಆಗಿ ಯಾವುದೋ ಕಾರಣಕ್ಕೆ ಡಾಕ್ಟರ್ ಅದನ್ನು ದೀರ್ಘಕಾಲ ಕೊಡೋದಿಲ್ಲ, ಬರೀ ಒಂದು ನಿರ್ದಿಷ್ಟವಾದ ಕಾಲ ಅಷ್ಟೇ ಅದನ್ನ ಕೊಡ್ತಾರೆ. ಸೊ ಅನಾವಶ್ಯಕವಾಗಿ ಲೋಡಿಂಗ್ ಯುವರ್ ಸಿಸ್ಟಮ್ ವಿತ್ ಇಮ್ಯುನಿಟಿ ಬೂಸ್ಟಿಂಗ್ ಎಲ್ಲ ನಾನ್ ಸೆನ್ಸ್. ತಿನ್ನೋದೆಲ್ಲ ಜಗ್ ತಿಂದ್ಬಿಟ್ಟು ಆಮೇಲೆ ಚ್ಯವನ್ಪ್ರಾಶ್ ತಿಂದ್ರೆ ಏನ್ ಪ್ರಯೋಜನ? ತಿನ್ನೋದನ್ನ ಹೆಲ್ದಿಯಾಗಿ ಸಮತೋಲನವಾದ ಆಹಾರ, ಬ್ಯಾಲೆನ್ಸ್ ಡೈಟ್ ಅನ್ನ ಸೇವನೆ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸ್ ಮಾಡೋದ್ರಿಂದ ಲಂಗ್ ಕೆಪಾಸಿಟಿ ಹೆಚ್ಚಾಗ್ತದೆ. ಸೊ ಯು ಕೆನಾಟ್ ಹ್ಯಾವ್ ಅ ಶ್ಯೂರ್ ಶಾರ್ಟ್ ಮೆಜರ್, ಈ 1 month ಅಲ್ಲಿ ನಾನು ಸೂಪರ್ ಮ್ಯಾನ್, ಈ ಮ್ಯಾನ್, ಶಿ ಮ್ಯಾನ್ ಆಗ್ತೀನಿ ಅನ್ನೋದು ಸಾಧ್ಯವಿಲ್ಲ. ಇಟ್ ಈಸ್ ಅ ಡೈಲಿ ಎಕ್ಸರ್ಸೈಸ್. ಇಟ್ ಈಸ್ ಅ ಟೈಮ್ ಟೆಸ್ಟೆಡ್ ಥಿಂಗ್. ಬೆಳಗ್ಗೆ ಎದ್ದಾಕ್ಷಣ ಸೂರ್ಯ ನಮಸ್ಕಾರ ಮಾಡೋದಾಗ್ಲಿ, ಯಾವುದೇ ರೀತಿ ಎಕ್ಸರ್ಸೈಸ್ ಮಾಡೋದಾಗ್ಲಿ, ವಾಕ್, ಜಾಗ್, ರನ್, ಆಚೆ ನೀವು ಹೋಗಕ್ ಆಗದೆ ಇದ್ರು ಕೂಡ ಮನೆಯಲ್ಲಿಯೇ ಹಲವಾರು ತರದ ಒಂದು ಎಕ್ಸರ್ಸೈಸ್ಗಳು ಮಾಡ್ಬೋದು. ಬ್ರೀದಿಂಗ್ ಎಕ್ಸರ್ಸೈಸಸ್ ಮಾಡ್ಬೇಕು. ಡೆಫಿನೆಟ್ಲಿ ಕಪಾಲ್ಭಾತಿ, ಆಮೇಲೆ ಇದು ಅನುಲೋಮ ವಿಲೋಮ, ಭಸ್ತ್ರಿಕಾ, ಇವೆಲ್ಲ ಮಾಡೋದ್ರಿಂದ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್. ಬಟ್ ರಿಮೆಂಬರ್ ಒನ್ ಥಿಂಗ್, ನಾನು ಬರೀ ಕೋವಿಡ್ ಪ್ರಿವೆಂಟ್ ಮಾಡ್ಲಿಕ್ಕೆ ಇದನ್ನ ಮಾಡ್ತಾ ಇದ್ದೀನಿ, ಆಮೇಲೆ ಮತ್ತೆ ನನ್ನ ಯಥಾ ಪ್ರಕಾರ ಬೆಳಿಗ್ಗೆ 10 ಗಂಟೆ 11 ಗಂಟೆಗೆ ಹೇಳೋದು, ಮಧ್ಯರಾತ್ರಿ 2 ಗಂಟೆ 3 ಗಂಟೆವರೆಗೂ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ನೋಡೋದು, ಆಮೇಲೆ 12 ಗಂಟೆಗೆ ಹೇಳೋದು, ಆವಾಗ ಕಾನ್ಸ್ಟಿಪೇಷನ್ ಆಗೋದು, ಈ ತರ ಮಾಡೋದು ಬೇಡ. ನಾಗರಾಜ್ ಎಸ್ ಅವರು ಏನೋ ಕೇಳ್ಬೇಕಂದಿದ್ದಾರೆ ಸರ್, ಕೇಳಿ ಅನ್ಮ್ಯೂಟ್ ಮಾಡ್ಕೊಂಡು. ನಾಗರಾಜ್ RS ಅವರು. ಮೇಡಮ್ ನಮಸ್ತೆ. ನಮಸ್ತೆ ನಾಗರಾಜ್ ಅವ್ರೆ, ಆರಾಮಿದ್ದೀರಿ? ಆರಾಮಿದ್ದೀನ್ರಿ ಮೇಡಮ್, ತಾವ್ ಆರಾಮಿದ್ದೀರಿ? ಹಾ ಹೇಳ್ರಿ. ಈಗ ಒಂದ್ ಪ್ರಶ್ನೆ ಏನಂತಂದ್ರೆ, ಹ್ಮ್ ಈಗ ಸಾಮಾನ್ಯವಾಗಿ ನಾವು ಕೋವಿಡ್ಗೆ ಬಲಿ ಆಗದೆ ಇರೋರು ಅಥವಾ ಈಗ ನಾರ್ಮಲ್ ಆಗಿದ್ದವರು, ಹಾ ಕೆಲವೊಂದು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಕಾಮನ್ ಆಗಿ ಡಿಸ್ಕಷನ್ ಏನ್ ಮಾಡ್ತಾರಂದ್ರೆ, ಬಹುಶಃ ನಮ್ಗೆಲ್ಲ ಬಂದ್ ಹೋಗಿರ್ತದೆ, ನಾವ್ ಅದನ್ನ ಗೆದ್ದಿದ್ದೀವಿ ಅಂತ ಒಂದು ಮನೋಭಾವನೆ ಇದೆ ಮೇಡಮ್. ಇದು ಎಷ್ಟು ಸತ್ಯ ಮೇಡಮ್ ಇದು? ಹಾ ಅದೇ. ಸೊ ಅದೇನಾಗಿದೆ, ಮನುಷ್ಯ ಒಬ್ನೇ ಗೆದ್ದಿದ್ದೀನಿ ಅಂತಿದೆ, ಬಟ್ ವೈರಸ್ ನಾನ್ ಗೆದ್ದಿದ್ದೀನಿ ಅನ್ನೋದು ಯಾರಿಗೂ ಕೇಳಿಸ್ತಿಲ್ಲ. ಯಾಕಂದ್ರೆ ಅವ್ರ ಏನಂತಾರೆ ಮೇಡಮ್, ಇಲ್ಲ ಇಷ್ಟೆಲ್ಲ ತಿರುಗಾಡಿವಿ, ನಮ್ಗೆ ಬರ್ದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಹಾ ಸೊ ಬಂದಿರ್ಬೇಕು, ಬಂದ್ ನಾವ್ ಗೆದ್ದಿದೀವಿ, ಹಿಂಗಾಗಿ ನಮ್ಗೆ ಬರೋದಿಲ್ಲ ಅದೇ ಅಂತ ಅದೇ. ಅವ್ರು ಹಾಸ್ಪಿಟಲ್ ICU ಬರೋ ತನಕ ಎಲ್ಲರೂ ಹಂಗೆ ಅಂತಾರ್ರಿ. ICU ಬೆಡ್ ಬರೋ ತನಕ ಎಲ್ಲರೂ ಹಂಗೆ ಅಂತಾರ, ನನಗ್ ಆಗಲ್ಲ ಅಂತ ಅಂದಿರ್ತಾರೆ. ಯಾರು ನನಗ್ ಕೋವಿಡ್ ಆಗ್ತದಂತ ಅನ್ನೋದಿಲ್ಲ. ದಿಸ್ ಇಸ್ ದ ಮಿಸರಿ, ದಿಸ್ ಇಸ್ ದ ಅನ್ಫಾರ್ಚುನೇಟ್ ಪಾರ್ಟ್. ನಾಗರಾಜ್ ಅವರೇ, Yes, madam. COVID does not know what you are, who you are. COVID only knows you are moving out and you are stupid. ಅಷ್ಟೇ. Yes, madam. You are not masking. You are having indiscipline. ನಾನು ಒಂದ್ ಮಾತು ಹೇಳ್ತೀನಿ ನಾಗರಾಜ್ ಅವರೇ, ಈ ತರ ಅನ್ನೋರು ಬಹಳ ಇದಾರೆ. ಜೀವನವನ್ನೇ ನನಗ್ ಸಾವೇ ಬರಲ್ಲ ಅನ್ಕೊಂಡು ಏನಾಗಲ್ಲ, ನಾನ್ ಕುಡಿತೀನಿ ತಿಂತೀನಿ ನನಗೇನು ಆಗಲ್ಲ ಅನ್ನೋರು ಇದಾರೋ ಇಲ್ಲೋ? ಹೌದು ಮೇಡಮ್, ಹೌದು. ಮತ್ತೆ ಕೋವಿಡ್ ಅದೇ. ಇಟ್ ಇಸ್ ಜಸ್ಟ್ ಕೋವಿಡ್ ಇಸ್ ಜಸ್ಟ್ ಶೋಯಿಂಗ್ ಹೌ ಸ್ಟೂಪಿಡ್ ವಿ ಆರ್ ಆಸ್ ಹ್ಯೂಮನ್ಸ್ ಅಷ್ಟೇ. ಸೊ ಆತರ ಇಲ್ವೇ ಇಲ್ಲ. ಆಮೇಲೆ ಅವ್ರಿಗೆ ಈ ಮಾತು ಅರ್ಥ ಆಗ್ತಾ ಇಲ್ಲ, ನಾನು ಎಲ್ಲಾ ಕಡೆ ಓಡಾಡ್ತಿದ್ದೀನಿ, ನನಗೇನು ಆಗಲ್ಲ. ಮನೆಯಲ್ಲಿ ವೃದ್ಧ ತಂದೆ ತಾಯಿ ಇದ್ದಾರೆ, ಪಾಪ ಮನೆ ಆಚೆ ಕಾಲಿಟ್ಟಿಲ್ಲ 1 ವರ್ಷ ಆಯ್ತು, ಬಟ್ ಈ ಸ್ಟೂಪಿಡ್ ಮಗನಿಂದ ಅವ್ರಿಗೆ ಬರ್ತದೆ ಕೋವಿಡ್. ಅದು ಅರ್ಥ ಮಾಡ್ಕೋಬೇಕು ಜನರೇಷನ್ ಆಗಿ. ಮೇಡಮ್ ಒಂದ್ ಪ್ರಶ್ನೆ ವೈಯಕ್ತಿಕವಾಗಿ ಕೇಳ್ತೀನಿ. ನಮ್ಮ ಸ್ನೇಹಿತರೊಬ್ರು, ಅವರು ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಬಸವ ಕಲ್ಯಾಣದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರು. ಅವರಿಗೆ ಕೋವಿಡ್ ಪಾಸಿಟಿವ್ ಆಯ್ತು, 2 ತಿಂಗಳು ಟ್ರೀಟ್ಮೆಂಟ್ ತಗೊಂಡ್ರು. ಈಗ ಅವರಿಗೆ ಸ್ಪೈನಲ್ ಕಾರ್ಡ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಕೂಡಕ್ ಆಗಲ್ಲ. ಆಮೇಲೆ ಇನ್ನೊಬ್ರು ನಮ್ಮ ಮಾಮನವರು ಸುದರ್ಶನ್ ರೆಡ್ಡಿ ಪಾಟೀಲ್ ಅಂತೇಳಿ, ಅವರಿಗೆ 2 ತಿಂಗಳು ಸೋಲಾಪುರ್ನಲ್ಲಿದ್ರು. ಅವರಿಗೆ ಈಗ ಹಿಪ್ಸ್ ಜಾಯಿಂಟ್ ಅಲ್ಲಿ AVN ಆಗಿದೆ ಅಂತಿದ್ದಾರೆ. ಅದ್ರ ನಡ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಇದು ಗುಣ ಆಗ್ಬಹುದಾ ಅಥವಾ ಹಂಗೆ ಶಾಶ್ವತವಾಗಿ ಉಳಿತದ ಅಂತ ಒಂದು. ಶಶಿಶೇಖರ್ ಅವರೇ, ಐ ಡೋಂಟ್ ನೋ ವೆದರ್ ದಿಸ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಕೋವಿಡ್ ಇರಬಹುದು. ಬಿಕಾಸ್ AVN ಅಂದ್ರೆ ಎವಾಸ್ಕ್ಯುಲರ್ ನೆಕ್ರೋಸಿಸ್ ಆಫ್ ಫೀಮರ್ ಅಂತ ಕರೀತಾರೆ. ಒಂದೊಂದ್ಸಲಿ ಏನಾಗ್ತದೆ, ಥ್ರೋಂಬೋಸಿಸ್, ನಾನು ಅದೇ ಹೇಳದ್ನಲ್ಲ, ಕೋವಿಡ್ ಇಂದ ರಕ್ತ ಹೆಪ್ಪಗಟ್ಟು ಆ ರಕ್ತ ಬ್ರೈನ್ ಅಲ್ಲಿ, ಹಾರ್ಟ್ ಅಲ್ಲಿ, ಲಿವರ್ ಅಲ್ಲಿ, ಕಿಡ್ನಿಯಲ್ಲಿ, ಬೋನ್ಸ್ ಅಲ್ಲಿ ಅದು ನೆಕ್ರೋಸಿಸ್ ಆಗ್ಬಹುದು. ಹೆಪ್ಪಗಟ್ಟು ಅದನ್ನ ಬ್ಲಾಕ್ ಮಾಡ್ಬಿಡ್ತದೆ ಆರ್ಟರಿನ. ಸೊ ಅದರ ಡೀಟೇಲ್ಸ್ ಇಲ್ಲದೆ ನಾನು ಅಡ್ವೈಸ್ ಕೊಡೋದು ವಿಲ್ ನಾಟ್ ಬಿ ಫೇರ್. ಬಟ್ ನಾನ್ ಒಂದ್ ಮಾತಾ ಹೇಳ್ತೀನಿ, ಹೌದು ನಿಜ, ಕೋವಿಡ್ ಯಂಗ್ ಪೀಪಲ್ ಅಲ್ಲಿ ಎಫೆಕ್ಟ್ ಆಗೋ ಸಾಧ್ಯತೆ ಕಡಿಮೆ, ಆದ್ರೆ ಆಗಲ್ಲ ಅನ್ನೋ ರೂಲ್ ಎಲ್ಲೂ ಇಲ್ಲ. ಇಲ್ಲೂ UK ಅಲ್ಲಿ ಕೂಡ 30 years, 35 years, 40 years ಇರೋರು ಕೂಡ ಕೋವಿಡ್ ಗ್ರಸ್ತರಾಗಿ ಸಾವನ್ನಪ್ಪಿದ್ದಾರೆ.
ಚಿಕ್ಕ ಮಕ್ಕಳು ಕೂಡ ಈಗ ನಾವು ನೋಡ್ತಾ ಇದ್ದೀವಿ, ಚಿಕ್ಕ ಮಕ್ಕಳಲ್ಲಿ ಸಾವು ಕಡಿಮೆ, ಇಮಿಡಿಯೇಟ್ ಕೋವಿಡ್ ಇನ್ಫೆಕ್ಷನ್, ಅಕ್ಯೂಟ್ ಕೋವಿಡ್ ಇನ್ಫೆಕ್ಷನ್ ಇಂದ, ಬಟ್ ಈಗ ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಇನ್ನು ಓನ್ಲಿ ಟೈಮ್ ವಿಲ್ ಟೆಲ್. ಜಪಾನ್ ಅಲ್ಲಿ 4th ವೇವ್ ನಡೀತಾ ಇದೆ, 4th ವೇವ್. ಓಕೆ, ಈ ನಮ್ಮ ದೇಶದಲ್ಲಿ ಇಂಥ ಮನೋಭಾವ ಇರೋರ ಜೊತೆ ಅದು ಹೆಂಗಾಗ್ತಾ ಇದೆ ಅಂತಂದ್ರೆ, ನಾವು ಕಲೆಕ್ಟಿವ್ ಕಾನ್ಸೈನ್ಸ್ ಅಂತ ಹೇಳ್ತೀವಿ. ಕಲೆಕ್ಟಿವ್ ಕಾನ್ಸೈನ್ಸ್ ಏನಂದ್ರೆ, ಎಲ್ರು ಕೂಡಿ ಆಸ್ ಅ ಗ್ರೂಪ್ ನಾವ್ ಹೆಂಗ್ ಬಿಹೇವ್ ಮಾಡ್ತೀವಿ, ದಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ದ ಪೀಪಲ್. ರೂಲ್ಸ್ ಫಾಲೋ ಮಾಡಿ, ಮಾಸ್ಕ್ ಹಾಕೊಂಡು ಎಲ್ಲಾ ರೀತಿಯಾಗಿ ರೂಲ್ಸ್ ಫಾಲೋ ಮಾಡೋರು ಕೂಡ ದೇ ಆರ್ ಗೆಟಿಂಗ್ ಎಫೆಕ್ಟೆಡ್ ಬಿಕಾಸ್ ಆಫ್ ದ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ಆಫ್ ಪೀಪಲ್ ಹೂ ಆರ್ ನಾಟ್ ಫಾಲೋವಿಂಗ್ ಕೋವಿಡ್. ಸೊ ನಾವು ಏನ್ ಮಾಡ್ತಾ ಇದೀವಿ, ಇಟ್ ಹ್ಯಾಸ್ ಅ ಬೇರಿಂಗ್ ನಾಟ್ ಓನ್ಲಿ ಆನ್ ಅವರ್ ಹೆಲ್ತ್ ಬಟ್ ಆಲ್ಸೋ ಆನ್ ಹೆಲ್ತ್ ಆಫ್ ಅದರ್ ಪೀಪಲ್. ಅದನ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ನಾವು? ಮೇಡಮ್, ತುಂಬಾ ಪ್ರಶ್ನೆಗಳು ಬರ್ತಾ ಇವೆ. ಎಡ್ರಾಮಿಯಾ ಯಾವುದು ಟೌನ್ ಮುನ್ಸಿಪಲ್ ಚೀಫ್ ಆಫೀಸರ್ ಆಗಿರೋದು ಇದು ಗಾಳಿಯಲ್ಲಿ ಹರಡುತ್ತಾ ಅಂತ ಕೇಳ್ತಿದ್ದಾರೆ. ಹೀಗೆ ತುಂಬಾ ಪ್ರಶ್ನೆಗಳು ಬರ್ತಾ ಇವೆ. ಸಮಯ ಅಭಾವದಿಂದಾಗಿ ನಾವು ಮತ್ತೆ ಹೇಳೋಣ, ಸುಮ್ನೆ ಇದು ಒಂದು ಇರ್ಲಿ, ಪರವಾಗಿಲ್ಲ, ಹೇಳೋಣ. ಯಾಕಂದ್ರೆ ದಿಸ್ ಇಸ್ ಇಂಪಾರ್ಟೆಂಟ್. ಇದು ಲೈಫ್ ಅಂಡ್ ಡೆತ್ ಪ್ರಶ್ನೆಗಳಿದಾವೆ ಇಲ್ಲಿ. ನೋಡಿ, ಒಬ್ರು ಇಲ್ಲಿ ಹರಡುತ್ತಾ ಅಂತ ಕೇಳ್ತಾರೆ. ಹೌದು, ಅದೇ ಹೇಳ್ತೀನಿ. ಈಗ ಒಬ್ರು ಕೇಳಿದ್ದಾರೆ, ನಾವು ಏನಾದ್ರೂ ಸರ್ಜರಿ ಆಗ್ತಾ ಇದ್ರೆ ಅಥವಾ ಸರ್ಜರಿಯಿಂದ ನಾವು ಇಂಪ್ರೂವ್ ಆಗ್ತಾ ಇದ್ರೆ ಆರ್ ವಿ ಪ್ರೋನ್ ಟು ದ ವೈರಸ್ ಅಂತ ಕೇಳಿದ್ದಾರೆ. ಹಾಗೇನಿಲ್ಲ, ಇಮ್ಯುನೋ ಸಪ್ರೆಸಿವ್ ಡ್ರಗ್ಸ್ ಇದ್ರೆ ವಿ ಆರ್ ಪ್ರೋನ್ ಟು ದ ವೈರಸ್. ಸರ್ಜರಿ ಆದ್ರೆ ಏನಾಗ್ಲಿಕ್ಕಿಲ್ಲ. ಆಮೇಲೆ ಬೇರೆ ಆಂಟಿಬಯೋಟಿಕ್ಸ್, ಪೇನ್ ಕಿಲ್ಲರ್ಸ್ ಇದ್ದಾಗ ವ್ಯಾಕ್ಸಿನ್ ತಗೋಬಹುದಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗಿ ತಗೋಬಹುದು. ಆಂಟಿಬಯೋಟಿಕ್ಸ್ ಪೇನ್ ಕಿಲ್ಲರ್ ಇಂದ ಏನೂ ಆಗೋದಿಲ್ಲ. ಆಮೇಲೆ ಏರ್ ಬೋರ್ನ್ ಇದೆಯಾ ಈ ವೈರಸ್ ಅಂತ ಈ ಪಂಚಾಯತ್ ಯಡ್ರಾಮಿ ಇದ್ರ ಚೀಫ್ ಆಫೀಸರ್ ಕೇಳ್ತಾ ಇದ್ದಾರೆ. ರಿಪೋರ್ಟ್ಸ್ ಬರ್ತಾ ಇದಾವೆ ದಟ್ ಇಟ್ ಕ್ಯಾನ್ ಬಿ ಏರ್ ಬೋರ್ನ್. ಇನ್ನು ನಿಖರವಾದ ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಬಟ್ ಐ ಫೀಲ್ ಏರ್ ಬೋರ್ನ್ ಇದೆ ಅಂತ ತಿಳ್ಕೊಂಡೆ ನಾವು ನಡೆದ್ರೇನೆ ಒಳ್ಳೇದು. ಇಟ್ ಇಸ್ ಹೇಳ್ತಾರಲ್ಲ, ಬೆಟರ್ ಟು ಬಿ ಸೇಫ್ ದ್ಯಾನ್ ಸಾರಿ ಅಂತ. ಸೊ ದಯವಿಟ್ಟು ಅದ್ರ ಬಗ್ಗೆ ವಿದೌಟ್ ಗೋಯಿಂಗ್ ಇನ್ ಟು ದ ಡೀಟೇಲ್ಸ್ ಆಫ್ ಇಟ್, ಲೆಟ್ ಅಸ್ ಡೂ SMS ವಿದೌಟ್ ಬಾದರಿಂಗ್ ಟೂ ಮಚ್. ಅದು ಹೇಗ್ ಬರುತ್ತೆ ನೋಡಿ, ಕಣ್ ಮುಂದೆ ಇದೆ, ಜನ ಸಾಯ್ತಿದ್ದಾರೆ. ನಾನೊಂದು ಡಾಕ್ಟರ್ ಆಗಿ ಹೇಳ್ತಿದ್ದೀನಿ, ಯಾರೋ ಒಬ್ನು ಹೇಳ್ದ ಭೂಪ, ಇದೆಲ್ಲ ಕನ್ಸ್ಪಿರಸಿ, ಏನು ಕೋವಿಡ್ ಇಲ್ಲ, ಎಂಥದ್ದು ಇಲ್ಲ. ದಿಸ್ ಇಸ್ ಆಲ್ ಅ ಕನ್ಸ್ಪಿರಸಿ ಬೈ ಮೋದಿ ಗವರ್ಮೆಂಟ್, ಬೈ ಟ್ರಂಪ್ ಗವರ್ಮೆಂಟ್ ಅಂಡ್ ಆಲ್ ನಾನ್ಸೆನ್ಸ್. ಐ ಆಮ್ ಎ ಡಾಕ್ಟರ್. ಐ ಆಮ್ ಸೀಯಿಂಗ್ ಇನ್ ದ ಹಾಸ್ಪಿಟಲ್ ಪೀಪಲ್ ಗೆಟಿಂಗ್ ಅಫೆಕ್ಟೆಡ್ ವಿತ್ ಕೋವಿಡ್. ನನಗೆ ಯಾವ್ದು ಫೈನಾನ್ಷಿಯಲ್ ಇಂಟ್ರೆಸ್ಟ್ ಇಲ್ಲ ಈ ಕಾಲಮ್ ಅಲ್ಲಿ ಹೇಳೋದು, ಅದ್ರ ಬಗ್ಗೆ ಈ ಫೋರಂ ಅಲ್ಲಿ ಹೇಳೋದು. ಇಟ್ ಇಸ್ ನಾಟ್ ಅ ಕನ್ಸ್ಪಿರಸಿ, ಇಟ್ ಇಸ್ ಅ ಫ್ಯಾಕ್ಟ್. ಅಂಡ್ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಮಹೇಶ್ವರಿ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, $1 million ಕ್ವೆಶ್ಚನ್. ಹೌ ಮೆನಿ ವೇವ್ಸ್ ವಿ ಹ್ಯಾವ್ ಟು ಫೇಸ್ ಇನ್ ದ ಫ್ಯೂಚರ್? ದಿಸ್ ಕ್ವೆಶ್ಚನ್ ಈಸ್ ಆಸ್ difficult to answer as how many days I have left to live. I don't know how many days I am going to live. ನಾಳೆನೆ ನನ್ನ ಒಂದು ಶ್ರದ್ಧಾಂಜಲಿ ಬರ್ಬೋದು. I don't care. As long as I am alive, I am going to be alive. Let me not bother about how many waves will come. What I can, ಇಲ್ಲಿ ಎರಡು ಮಾತು. ನಾನ್ ಕಂಟ್ರೋಲ್ ಏನ್ ಮಾಡ್ಬೋದು, ನಾನ್ ಕಂಟ್ರೋಲ್ ಏನ್ ಮಾಡಕ್ಕಾಗಲ್ಲ. I cannot control how many waves will come, but I can control my behavior. So let us focus on that. ಆಮೇಲೆ ಸ್ಟಿರಾಯ್ಡ್ ಇಂಜೆಕ್ಷನ್ ಇಂದ ಹಾರ್ಟ್ ಮೇಲೆ ಎಫೆಕ್ಟ್ ಆಗುತ್ತಾ? ಓಕೆ, ಸೊ ಸ್ಟೆರಾಯ್ಡ್ ಇಂಜೆಕ್ಷನ್ ಅನಾವಶ್ಯಕವಾಗಿ ತಗೊಂಡ್ರೆ ಎಲ್ಲಾದ್ರ ಮೇಲೆ ಎಫೆಕ್ಟ್ ಆಗ್ತದೆ. ಬಟ್ ನಾವು ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ಹೇಳ್ತೀವಿ. ನೋಡಿ, ಮೆಡಿಸಿನ್ ಅಂತೂ ಬಿಡ್ರಿ, ಊಟ ಕೂಡ ಹಾನಿಕಾರಕ ಆಗ್ತದೆ ಅತಿಯಾಗಿ ತಗೊಂಡ್ರೆ. ಅತಿಯಾಗಿ ಊಟ ಮಾಡಿ ಒಬೆಸಿಟಿ ಆಗಿ ಭೋಜತನದಿಂದ ಸಾಯ್ಬೋದು. ಓಕೆ, ಸೊ ಅದು ಬಿಡ್ರಿ, ಯಾರೋ ಒಬ್ರು ಆಪಲ್ ಅಲ್ಲಿರುವ ಬೀಜ ಜಮಾ ಮಾಡಿ ಅದರಿಂದ ಸೈನೈಡ್ ಅನ್ನ ತೆಗೆದು ಒಂದು ವ್ಯಕ್ತಿನ ಕೊಲ್ಲಿದ್ಲು ಒಂದಮ್ಮ ಆಸ್ಟ್ರೇಲಿಯಾ ಅಲ್ಲಿ. ಸೊ ಐ ಆಮ್ ಟೆಲಿಂಗ್ ಯು, ಫುಡ್ ಆಲ್ಸೋ ಕ್ಯಾನ್ ಬಿ ಡೇಂಜರಸ್ ವೆನ್ ನಾಟ್ ಕನ್ಸ್ಯೂಮ್ ಪ್ರಾಪರ್ಲಿ. ಇನ್ ಮೆಡಿಸಿನ್ ಯಾವ ಲೆಕ್ಕ? ಸೊ ನಾವೇನ್ ಅರ್ಥ ಮಾಡ್ಕೋಬೇಕು, ಎಲ್ಲಿ ಅವಶ್ಯಕತೆ ಇದೆಯೋ ಅದನ್ನ ಉಪಯೋಗ ಮಾಡ್ಬೇಕು. ನನ್ನ ಹತ್ರ ಕೆಲವು ಪೇಷಂಟ್ ಬರ್ತಾರೆ, ಡಾಕ್ಟರ್ ಸ್ಟಿರಾಯ್ಡ್, ನಾನ್ ಸ್ಟಿರಾಯ್ಡ್ ತಗೊಳಲ್ಲ ಡಾಕ್ಟರ್, ಅಂದ್ರೆ ರೋಗದಿಂದ ಸಾಯ್ತೀನಿ, ಆದ್ರೆ ಸ್ಟಿರಾಯ್ಡ್ ಇಂದ ಸಾಯಲ್ಲ. ಸೊ ಏನಿದು ಅರ್ಥ ನೋಡಿ, ಅವಶ್ಯಕತೆ ಇದ್ರೆ ಅದನ್ನ ಪ್ರಯೋಜನ ಯೂಸ್ ಮಾಡ್ಬೇಕು. ಬಟ್ ಅತಿಯಾಗಿ, ಫಾರ್ ಎಕ್ಸಾಂಪಲ್, ಕೆಲವ್ರು ಇರ್ತಾರೆ, ನಮ್ಮ ಮಹಾನ್ ಭಾರತ ದೇಶದಲ್ಲಿ ನಾನು ಹೇಳ್ತೀನಿ, ನಾನ್ ಬಹಳ ದೇಶ ಪ್ರೇಮಿ, ಆದ್ರೆ ದೇಶ ದ್ರೋಹಿಗಳ ಬಗ್ಗೆ ನನಗೆ ದೇಶ ಪ್ರೇಮಿ ಇಲ್ಲ. ನಾನು ಯಾರನ್ನ ದೇಶ ದ್ರೋಹಿ ಅಂತ ಕರಿತೀನಿ? ಡಸಂಟ್ ಹ್ಯಾವ್ ಟು ಬಿ ಅ ಟೆರರಿಸ್ಟ್. He can be anybody who violates rules. Anybody who violates rule is a ದೇಶ ದ್ರೋಹಿ.
I'm telling you, because he doesn't care about his fellow citizens. ಮೆಡಿಸಿನ್ ಅನ್ನ, ಸ್ಟಿರಾಯ್ಡ್ ಮೆಡಿಸಿನ್ ಅನ್ನ ಆಸ್ತಮಾ ದಮ್ಮಿಗೆ ನಾನು ಒಂದ್ ಅಮ್ಮನ್ ನೋಡಿದ್ದೆ, 67 years old, 30 ವರ್ಷದಿಂದ ಅವಳು ಬೀಟಾಮಿಟಜೋನ್ ಟ್ಯಾಬ್ಲೆಟ್ ಓವರ್ ದ ಕೌಂಟರ್ ತಗೋತಾ ಇದ್ದಾಳೆ. ಅವಳು ತಗೊಳ್ಳವಳು ಎಂತವಳು, ಅವ್ನು ಕೊಡೋನು ಎಂತವನು ಮೆಡಿಕಲ್ ಶಾಪ್ ಇಂದ. ಸೊ ಪ್ಲೀಸ್ ಲೆಟ್ ಅಸ್ ಜಸ್ಟ್ ಬಿ ಕೇರ್ಫುಲ್ ಅಬೌಟ್ ದಟ್. ಇನ್ನು ನಮ್ಮ ಡಾಕ್ಟರ್ ಶ್ರೀಶೈಲ್ ಹೊಗಾಡೆ ಸರ್ ಅವರು SBR PU ಕಾಲೇಜ್ ಪ್ರಿನ್ಸಿಪಲ್ ಅವರು ಒಂದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. Ma'am, PU board has directed us to conduct annual practical exams on 28th April. We as a college authority are taking all precautionary measures. We would like to get your advice about any special precautionary care. Sir, ತುಂಬಾ ಒಳ್ಳೆಯ ಪ್ರಶ್ನೆ, ಬಹಳ ಇಂಪಾರ್ಟೆಂಟ್. SBR ಇಡೀ ಕಲಬುರಗಿ ಅತಿ ದೊಡ್ಡ ಕಾಲೇಜ್ ಇದು. ನೀವೇನ್ ಮಾಡ್ತೀರಾ, ದಟ್ ವಿಲ್ ಸೆಟ್ ಆಸ್ ಎಕ್ಸಾಂಪಲ್ ಅಂಡ್ ಸ್ಟ್ಯಾಂಡರ್ಡ್ ಫಾರ್ ಆಲ್ ಅದರ್ ಕಾಲೇಜಸ್ ಇನ್ ಗುಲ್ಬರ್ಗಾ. ಸೊ ನಾನು ಎರಡು ಮಾತನ್ನ ಇಲ್ಲಿ ನಿಮ್ಗೆ ರಿಕ್ವೆಸ್ಟ್ ಮಾಡಕ್ಕೆ ಹೇಳ್ತೀನಿ. ಒಂದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಹಳ ಮುಖ್ಯ ಸರ್. ಓಕೆ, ಅದಂತೂ ನೀವು ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀರಿ. 2 meters ಡಿಸ್ಟೆನ್ಸ್ ಮಾಡ್ಲೇಬೇಕು. ಇಲ್ಲಿ UK ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಕೂಡ, ಈವನ್ ಇನ್ ಶಾಪ್ಸ್, ಪೀಪಲ್ ಮೇಂಟೈನ್ 2 meters. ಏನ್ ಮಾಡಿದಾರಂದ್ರೆ ಸ್ಟಿಕರ್ಸ್ ಅನ್ನ ಹಾಕಿದ್ದಾರೆ ಫ್ಲೋರ್ ಮೇಲೆ. ನೀವೇನ್ ಮಾಡಬಹುದು, ಪೇಂಟ್ ಇಂದ ಜಸ್ಟ್ ಪುಟ್ ಅ ಕ್ರಾಸ್ ಬಿಕಾಸ್ ಕೋವಿಡ್ ಇಸ್ ಗೋಯಿಂಗ್ ಟು ಬಿ ದೇರ್ ಫಾರ್ ಕ್ವೈಟ್ ಸಮ್ ಟೈಮ್. ಓಕೆ, ಸೊ ಇದನ್ನ ನೀವು ಪರ್ಮನೆಂಟ್ ಆಗಿ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಟೇಬಲ್ ಇಂದ ದೂರ ಏನಿದೆಯಲ್ಲ, ನೀವು ಪರ್ಮನೆಂಟ್ ಆಗಿ 2 meters ಇಂದ ಕ್ರಾಸ್ ಹಾಕಿ ಸ್ಟೂಡೆಂಟ್ಸ್ ಗೆ ಅದನ್ನ ಫಾಲೋ ಮಾಡಕ್ ಹೇಳಿ. ಸೆಕೆಂಡ್, ಸ್ಯಾನಿಟೈಸರ್ ಸ್ಟೇಷನ್ಸ್ ಅನ್ನ ಅಂತೂ ಇಟ್ಟಿದ್ದೀರಿ ನೀವು ಆಗ್ಲೇ. It is not important to just to keep the sanitizer. It is also important to see that it is followed. So sanitizer ಅನ್ನ ಬಳಕೆ ಮಾಡೋದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್, ನಿಮ್ ಎಲ್ಲಾ ಕಡೆ ಈ 6 steps ಆಫ್ ಹ್ಯಾಂಡ್ ವಾಷಿಂಗ್, ಸ್ಯಾನಿಟೈಸರ್ ಯೂಸ್ ಮಾಡಿದಾಗ ಕೂಡ ಈ ರಂಧ್ರಗಳನ್ನ ಕೇರ್ ತಗೊಳ್ಳೋದು, ಈ ಪಾರ್ಟ್ ಫಿಂಗರ್ ಟಿಪ್ಸ್ ಬಗ್ಗೆ ಇದು ಮಾಡೋದು, ಅದೆಲ್ಲ ಇಂಪಾರ್ಟೆಂಟ್. ಅದನ್ನ ಸ್ಟಿಕರ್ಸ್ ಹಾಕ್ರಿ. ಥರ್ಡ್ ಏನಂದ್ರೆ ಮಾಸ್ಕ್. ಆಮೇಲೆ ಮಾಸ್ಕ್ ಬಗ್ಗೆ ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಮಾಸ್ಕ್ ಅನ್ನ ರೀಯೂಸ್ ಮಾಡಬೇಡಿ ಪ್ಲೀಸ್. ಡೋಂಟ್ ಸೇವ್ ಮನಿ ಆನ್ ಮಾಸ್ಕ್, ಇಟ್ಸ್ ನಾಟ್ ವರ್ತ್ ಇಟ್. ಮಾಸ್ಕ್ ಅನ್ನ ರೀಯೂಸ್ ಮಾಡೋದು, ಮಾಸ್ಕ್ ಅನ್ನ ವಾಶ್ ಮಾಡಿ ಯೂಸ್ ಮಾಡೋದು, ಇದು ಮಾಡೋದು ಬೇಡ. ಸೊ ಮಾಸ್ಕ್ ಅನ್ನ, ಬರೀ ಮಾಸ್ಕ್ ಅನ್ನ ನಾನು ಹಾಕೊಂಡ್ರೆ ಅದ್ ಮಾಸ್ಕ್ ತರ್ತಾರೆ. ಆ ಮಾಸ್ಕ್ ಅನ್ನ ಯಾವ ರೀತಿ ಇಟ್ಟಿರ್ತಾರೆ ಅಂದ್ರೆ, ಈ ಮಾಸ್ಕ್ ಅನ್ನ ಈ ಸರ್ಫೇಸ್ ಮೇಲೆ ಈ ತರ ಇಡ್ತಾರೆ. ಓಕೆ, ಇದು ಈ ಟೇಬಲ್ ಮೇಲೆ ಫೋಮೈಟ್ಸ್ ಮೇಲೆ ಇರೋ ವಸ್ತು, ವೈರಸ್ ಎಲ್ಲ ಇದಕ್ಕೆ ಹತ್ತಿ ಮತ್ತೆ ಇದನ್ನೇ ತಗೊಂಡ್ ಹಾಕೊಳ್ತಾರೆ. ಏನ್ ಪ್ರಯೋಜನ? It is not important not only to use the mask, it is important to use the mask rightly. ರೈಟ್ ಯೂಸ್. ಯಾವುದೇ ಆಯುಧವನ್ನ ಕರೆಕ್ಟ್ ಆಗಿ ಯೂಸ್ ಮಾಡಬೇಕು. ಚಾಕುವಿಂದ ಮಾವಿನ ಹಣ್ಣು ಕಟ್ ಮಾಡಬಹುದು, ಚಾಕುವಿಂದ ಮನುಷ್ಯನ ಕುದಿಗೆನು ಕಟ್ ಮಾಡಬಹುದು. ಇಸ್ ಇಟ್ ದ ಫಾಲ್ಟ್ ಆಫ್ ದ ಚಾಕು ಆರ್ ದ ಯೂಸರ್? ಮಾಸ್ಕ್ ಅನ್ನ ನಾವು ಈ ತರನು ಯೂಸ್ ಮಾಡಬಹುದು, ಈ ತರನು ಯೂಸ್ ಮಾಡಬಹುದು, ಈ ತರನು ಯೂಸ್ ಮಾಡಬಹುದು, ಆಯ್ತಾ? ಬಟ್ ಈ ತರ ಯೂಸ್ ಮಾಡೋದು ಚಾಣಾಕ್ಷತನ. ಈ ತರ ಯೂಸ್ ಮಾಡಿ ಇಲ್ಲಿ ಪ್ರೆಸ್ ಮಾಡೋದು ಚಾಣಾಕ್ಷತನ. ಮಾಸ್ಕ್ ಇಸ್ ಲೈಕ್ ಅ ವೆಪನ್. ಇಟ್ ಡಿಪೆಂಡ್ಸ್ ಆನ್ ದ ಯೂಸರ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ಹೇಳ್ತೀವಿ. ಸೊ ಹೊಗಾಡೆ ಸರ್, SMS ಅಂತೂ ಇದ್ದೇ ಇದೆ, ಸ್ಯಾನಿಟೈಸರ್. ಓಕೆ, ಹಾಸ್ಪಿಟಲ್ ಇದು ಕಾಲೇಜಲ್ಲಿ ಪದೇ ಹ್ಯಾಂಡ್ ವಾಶ್ ಮಾಡಕ್ ಆಗಲ್ಲ ಅಷ್ಟೊಂದು ಸಾವಿರಾರು ಮಕ್ಕಳಿಗೆ. ಸ್ಯಾನಿಟೈಸರ್ ಇಸ್ 1, ಮಾಸ್ಕಿಂಗ್ ಇಸ್ 2, ಥರ್ಡ್ ಇಸ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಅಷ್ಟೇ ಸರ್, ಇನ್ನೇನು ಮಾಡೋದು ಬೇಕಾಗಿಲ್ಲ. ಅಂಡ್ ಆಫ್ ಕೋರ್ಸ್ ಕ್ಲಿಯರ್ ಆಗಿ ನಿಮ್ ಗ್ರೂಪ್ಸ್ ಅಲ್ಲಿ ಯಾವ ಮಕ್ಕಳಿಗೆ ಜ್ವರ, ಕೆಮ್ಮು, ನೆಗಡಿ ಇದೆ ಅವ್ರು ದಯವಿಟ್ಟು ಎಕ್ಸಾಮಿಗೆ ಬರಬಾರ್ದು ಅಂತ ನೀವು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಡ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ದ ಸೇಮ್ ಅಪ್ಲೈಸ್ ಟು ಟೀಚರ್ಸ್. ಆಮೇಲೆ ಇನ್ನೊಂದು ಪ್ರಶ್ನೆ ಹೊಗಾಡೆ ಸರ್, ನಾನು ಬಹಳಷ್ಟು ಕಾಲೇಜ್ ಮತ್ತೆ ಸ್ಕೂಲ್ ಪ್ರಿನ್ಸಿಪಲ್ಸ್, ಟೀಚರ್ಸ್ ಇಂದ ಈ ಪ್ರಶ್ನೆನ ಕೇಳಿದ್ದಾರೆ. ಏನಂದ್ರೆ, ಟೀಚರ್ಸ್ ಟೀಚಿಂಗ್ ಮಾಡ್ಬೇಕಾದಾಗೆ ಮಾಸ್ಕ್ ಹಾಕೊಂಡು ಟೀಚ್ ಮಾಡಿದ್ರೆ ದಮ್ ಬರ್ತದ ಅಂತ ಹೇಳ್ತಾರೆ. ಅದಕ್ಕೆ ಮಾಸ್ಕ್ ಅನ್ನ ಹಿಂಗ್ ಹಾಕೊಂಡು ಟೀಚ್ ಮಾಡ್ತಾರಂತೆ. ಬೆಟರ್ ಬ್ರೀದಿಂಗ್. ಓಕೆ, ಯು ಮೇ ಬಿ ಬ್ರೀದಿಂಗ್ ಬೆಟರ್, ಬಟ್ ಯು ವಿಲ್ ಆಲ್ಸೋ ಇನ್ಹೇಲ್ ದ ವೈರಸ್ ಬೆಟರ್. ಅದನ್ನ ಅರ್ಥ ಮಾಡ್ಕೋಬೇಕು. ಅಂಡ್ ಟೀಚರ್ಸ್ ಯಾವಾಗ, ಟೀಚರ್ಸು, ಪೇರೆಂಟ್ಸು ಮಾದರಿಗಳು. ಟೀಚರ್ಸು ಬೋರ್ಡ್ ಹತ್ರ ಈ ತರ ಹಾಕೊಂಡು, ಸಪೋಸ್ ಆಫ್ಲೈನ್ ಕ್ಲಾಸ್ ಇದ್ರೆ ಈ ತರ ಹಾಕೊಂಡು ಟೀಚ್ ಮಾಡ್ತಾ ಇದ್ರೆ, ವಾಟ್ ಎಕ್ಸಾಂಪಲ್ ಆರ್ ಯು ಗಿವಿಂಗ್ ಟು ದ ಸ್ಟೂಡೆಂಟ್ಸ್? ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ದ ವೇ ಅ ಟೀಚರ್ ಅಂಡ್ ಅ ಪೇರೆಂಟ್ ಬಿಹೇವ್ಸ್ ಇಸ್ ದ ವೇ ದ ಚಿಲ್ಡ್ರನ್ ವಿಲ್ ಲರ್ನ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ದಟ್ ಇಸ್ ಒನ್ ಥಿಂಗ್. ಆಮೇಲೆ ಬಸವ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ. ಮೇಡಮ್, ಮಕ್ಕಳು ಮೂಗಲ್ಲಿ, ಕಣ್ಣಲ್ಲಿ, ಕಿವಿಯಲ್ಲಿ ಬೆರಳುಗಳು ಹಾಕಿಕೊಳ್ಳದೆ ಇರ್ಲಿಕ್ಕೆ ಏನ್ ಮಾಡ್ಬೇಕು? ಹೇಳಿದ್ರೆ ಕೇಳಲ್ಲ.
ಸೊ ಅದನ್ನೇ ನಾನು ಆಗ್ಲೇ ಹೇಳಿದೆ, ಮಕ್ಕಳು ಯಾವ ಮಾತು ಹೇಳಿದ್ ಕೇಳಲ್ಲ, ಹೇಳಿದ ಮಕ್ಕಳು ಕೇಳಲ್ಲ, ನೋಡಿದ್ದನ್ನ ಮಕ್ಕಳು ಕಲಿತಾರೆ. ಸೊ ನಾವು ಅವರಿಗೆ ನಾವು ಯಾವ ರೀತಿ ವರ್ತನೆ ಮಾಡ್ತೀವಿ ಅದನ್ನೇ ನೋಡು ಅವ್ರು ಕಲಿತಾರೆ. ಆಮೇಲೆ ಅವ್ರಿಗೆ ಯಾವ ರೀತಿ ಅವ್ರಿಗೆ ಹೇಳೋದು, ದಾಟ್ ಇಟ್ ಸೆಲ್ಫ್ ಇಸ್ ಪೇರೆಂಟಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಯಾವ ಮ್ಯಾನ್ಯುಯಲ್ ಇಲ್ಲ ಬಸವ ಅವ್ರೆ. ಅದನ್ನ ನಾವೇ ಕಲ್ಕೋಬೇಕು. ಅವ್ರಿಗೆ ಯಾವ ರೀತಿ ಇನ್ನೋವೇಟಿವ್ ಆಗಿ, ಕ್ರಿಯೇಟಿವ್ ಆಗಿ ಊಟ ಮಾಡ್ಸೋದ್ ಹೆಂಗ್ ಕಲಿಸ್ಬೇಕು, ಕೈ ವಾಶ್ ಮಾಡ್ಕೊಳ್ಳೋದ್ ಹೆಂಗ್ ಕಲಿಸ್ಬೇಕು, ಮಾಸ್ಕ್ ಹಾಕೊಳ್ಳೋದ್ ಹೆಂಗ್ ಕಲಿಸ್ಬೇಕು ಅನ್ನೋದು ನಾವು ಒಂದು ಸೃಜನಶೀಲತೆಯಿಂದ ಅವ್ರಿಗೆ ಕಲಿಸ್ಬೇಕು, ಪ್ರೀತಿಯಿಂದ ತಿಳಿಸಿ ಹೇಳ್ಬೇಕು. ಅದೇ ಹೇಳದ್ನಲ್ಲ, ಕಥೆಗಳ ಮೂಲಕ ಹೇಳ್ರಿ, ಡ್ರಾಯಿಂಗ್ ಮೂಲಕ ಹೇಳ್ರಿ, ಇಮ್ಯಾಜಿನೇಷನ್ ಮೂಲಕ ಹೇಳ್ರಿ. ಸೊ ಅವಾಗ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಒಂದ್ಸಲ, ಎರಡಲ್ಲ, ಮೂರನೇ ಸಲಕ್ಕಾದ್ರೂ ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ N95 masks, so are they good or masks with proper hygiene and properly worn is important. First question, please wear any mask first. Okay. Second, yes, N95 masks are definitely very good. ತುಂಬಾ ಫಿಲ್ಟ್ರೇಷನ್ ಕೆಪಾಸಿಟಿ ಬಹಳ ಹೈ ಇದೆ. ಸಾಧ್ಯವಾದ್ರೆ N95 ಮಾಸ್ಕ್ ಯೂಸ್ ಮಾಡ್ರಿ, ಇಲ್ದಿದ್ರೆ ಈ ಸಿಂಪಲ್ ಸರ್ಜಿಕಲ್ ಮಾಸ್ಕ್ ಯೂಸ್ ಮಾಡ್ರಿ. ಬಟ್ಟೆ ಮಾಸ್ಕ್ ಒಂದ್ ಸ್ವಲ್ಪ ಏನೋ ಅಷ್ಟು ಇಫೆಕ್ಟಿವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜನ, ಬಟ್ ನಾನ್ ಹೇಳೋದೇನು, ಯೂಸ್ ಎನಿ ಮಾಸ್ಕ್ ಫಸ್ಟ್, ಯೂಸ್ ಅ ಮಾಸ್ಕ್ ಫಸ್ಟ್, ರೈಟ್? ಆದಷ್ಟು ಈ ಮಾಸ್ಕ್ ಅನ್ನ ನಾನ್ ರೆಕಮೆಂಡ್ ಮಾಡ್ತೀನಿ, ಸರ್ಜಿಕಲ್ ಮಾಸ್ಕ್. ಅನ್ಫಾರ್ಚುನೇಟ್ಲಿ ಒಂದಷ್ಟೇ ನನಗೆ ನೋವು ಆಗೋದು ಏನು ಅಂದ್ರೆ, ಐ ಆಮ್ ಅ ಡೈ ಹಾರ್ಡ್ ಎನ್ವೈರನ್ಮೆಂಟಲಿಸ್ಟ್. ನನಗೆ ದುಃಖ ಆಗ್ತಿರೋದು, now with this environment is going to go for a toss. ನಾವು ಕೋವಿಡ್ ಅನ್ನ ಗೆಲ್ತೀವಿ, ಆದ್ರೆ ಈ ಭೂಮಿ ತಾಯಿನ ನಾವು ಸೋತ್ ಬಿಡ್ತೀವಿ. ಐ ಆಮ್ ವರಿಡ್ ಅಬೌಟ್ ದಟ್, ಬಿಕಾಸ್ ಎಷ್ಟೊಂದು ಮೆಡಿಕಲ್ ವೇಸ್ಟ್, ಎಷ್ಟೊಂದು ಮಾಸ್ಕ್ ಇಸ್ ಗೋಯಿಂಗ್ ಟು ಕ್ಲಾಗ್ ಡ್ರೈನ್ಸ್ ಅಂಡ್ ಓಷನ್ಸ್. ಎನಿವೇ, ದಟ್ಸ್ ಅ ಟಾಕ್ ಫಾರ್ ಅನದರ್ ಡೇ. ಆಮೇಲೆ ಅದೇ ಈಗಾಗ್ಲೇ ಮಹೇಶ್ವರ್ ಅವರು ಅದೇ ಪ್ರಶ್ನೆ ಕೇಳಿದಾರೆ, ವಿಚ್ ಟೈಪ್ ಆಫ್ ಮಾಸ್ಕ್ ಟು ಯೂಸ್ಡ್ ಅಂತ. ಅದಾಗ್ಲೇ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ನಾನು ಹೇಳೋದೇನಂದ್ರೆ, ಅತಿಯಾದ ಡೀಟೇಲ್ಸ್ ಅಲ್ಲಿ ಹೋಗೋದು ಬೇಡ, ಸಿಂಪಲ್ ಆಗಿರೋದನ್ನ ಫಾಲೋ ಮಾಡೋಣ. ಬಿಕಾಸ್ ಇಟ್ ಇಸ್ ಸೋ ಅಪಾಲಿಂಗ್. ಮಾರ್ಕೆಟ್ ಏರಿಯಾಲಿ ಎಲ್ಲೂ ಜನರ ಒಂದು ಮನೋಭಾವ ಎಷ್ಟು ನೋವನ್ನು ಉಂಟು ಮಾಡ್ತಾ ಇದೆ ನನಗೆ. ಬ್ಲೇಟೆಂಟ್ ವೈಲೇಷನ್ ಆಫ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್. ಈ ತರ ಇದ್ರೆ ನಾನು ಹೇಳ್ತೀನಿ ನಿಮ್ಗೆ ಒಂದ್ ಮಾತು, ಈ ವೇವ್ ಹೋಗದೇ ಇಲ್ಲ. ಬಿಕಾಸ್ ಯು ಆರ್ ಬಿಹೇವಿಂಗ್ ಇನ್ ಅ ವೇ ದಟ್ ಈಸ್ ಹೆಲ್ಪಿಂಗ್ ದ ವೈರಸ್ ಪ್ರೊಪೋಗೇಟ್. ನೀವ್ ಈ ತರ ಮದುವೆ ಮುಂಜುವೆಗಳು ಮಾಡೋದು, ಹೊರಗಡೆ ಹೋಗೋದು, ಆರಾಮಾಗಿ ತಿರುಗಾಡೋದು, ಅಂಡ್ ದಿಸ್ ಇಸ್ ನಾನ್ ಸೆನ್ಸ್. ವೀಕೆಂಡ್ ಅಲ್ಲಷ್ಟೇ ಕರ್ಫ್ಯೂ ಮಾಡೋದು, ನೈಟ್ ಅಲ್ಲಷ್ಟೇ ಕರ್ಫ್ಯೂ ಮಾಡೋದು, ದಿನ ಎಲ್ಲ ಆರಾಮಾಗಿ ಓಡಾಡ್ಕೊಂಡು ಹೋಗೋದು, ಹಾಯಾಗಿ ಜಾಲಿಯಾಗಿ ಚಾ ಬಂಡಿ ಮೇಲೆ ಕೂತ್ಕೊಳ್ಳೋದು, ನನ್ಗೇನಾಗಲ್ಲ. ಆಮೇಲೆ ಈ ಗುಟ್ಕಾ ತಿಂದು ಅಲ್ಲಿ ಇಲ್ಲಿ ಉಗುಳೋದು, ವಾವ್, ದಟ್ ಇಸ್ ಅಯ್ಯೋ, ಅದು ಏನು ಅದ್ರ ಬಗ್ಗೆ ಹೇಳೋದು. ಅದರಿಂದ ಕೋವಿಡ್ ಅಷ್ಟೇ ಹರಡಲ್ಲ, TB ಹರಡುತ್ತೆ, ಬೇರೆ ಎಲ್ಲ ಕಾಯಿಲೆಗಳು ಹರಡ್ತಾವೆ. ಉಗುಳೋದು, ಆಚೆ ಈಚೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಉಗುಳೋದು, ದಟ್ ಹ್ಯಾಸ್ ಗಾಟ್ ವೈರಸ್. ಅದು ಕೂಡ ಸ್ಪ್ರೆಡ್ ಆಗ್ತಾ ಇದೆ ಎಲ್ಲ ಕಡೆ. ಸೊ ಅಂಟಿಲ್ ವಿ ಚೇಂಜ್ ಅವರ್ ಬಿಹೇವಿಯರ್, ಕೋವಿಡ್ ಇಸ್ ನಾಟ್ ಗೋಯಿಂಗ್ ಟು ಗೋ ಅವೇ. ಸೊ ಈ ಪ್ರಶ್ನೆ ಒಬ್ರು ಮೇಡಮ್ ಅವ್ರು ಕೇಳಿದಾರಲ್ಲ, ಎಷ್ಟು ವೇವ್ಸ್, ದಟ್ ಡಿಪೆಂಡ್ಸ್ ಆನ್ ಅವರ್ ಬಿಹೇವಿಯರ್. ಇಫ್ ವಿ ಕಂಟ್ರೋಲ್ ಅವರ್ ಬಿಹೇವಿಯರ್, ವಿ ಕ್ಯಾನ್ ಕಂಟ್ರೋಲ್ ದ ವೈರಸ್ ಅಷ್ಟೇ. ದಟ್ ಈಸ್ ದ ಬೆಸ್ಟ್ ನ್ಯೂಸ್. ಬಿಕಾಸ್ ಕೆಲವು ಕಾಯಿಲೆಗಳು ನಮ್ ಬಿಹೇವಿಯರ್ ಚೇಂಜ್ ಮಾಡಿದ್ರು ಕಾಯಿಲೆ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್, ಸಿವಿಯರ್ ಟೈಪ್ ಆಫ್ ಕ್ಯಾನ್ಸರ್ ಬಂದ್ರೆ ನೀವು ಎಷ್ಟು ಒಳ್ಳೆಯವರಿದ್ರು ಕೂಡ ಅದು ಹೋಗೋದಿಲ್ಲ, ಬಿಕಾಸ್ ಇಟ್ ಹ್ಯಾಸ್ ಕಮ್ ಟು ಸ್ಟೇ. ಬಟ್ ಕೋವಿಡ್ ವಿಲ್ ಗೋ ಇಫ್ ವಿ ಬಿಹೇವ್ ರೆಸ್ಪಾನ್ಸಿಬ್ಲಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ರೆಸ್ಪಾನ್ಸಿಬಲ್ ಬಿಹೇವಿಯರ್ ನಾನು ಆಗ್ಲೇ ಪದೇ ಹೇಳ್ತಾ ಇದ್ದೀನಿ, ಬಟ್ ದಟ್ ಇಸ್ ದಿ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಪ್ರೊಟೆಕ್ಟ್ ಅಸ್ ಫ್ರಮ್ ದ ವೈರಸ್, ಟು ಬಿಹೇವ್ ರೆಸ್ಪಾನ್ಸಿಬ್ಲಿ. ಅಂಡ್ ಹೌ ಲಾಂಗ್, ವಿ ಡೋಂಟ್ ನೋ ಹೌ ಲಾಂಗ್. We don't know. ಯಾರ ಹತ್ರನು, even the best doctor on earth cannot give you an answer when COVID is going to go away. But as a doctor, I can only request you, ಈ ಮಾತನ್ನ ಎಲ್ಲಾ ಕಡೆ ಫ್ರೆಂಡ್ಸ್ ಅಲ್ಲಿ ಕೂಡ ಹೇಳಿ, nobody is immune to COVID. Not even newborn babies ಅಲ್ಲಿ ಕೂಡ ಕೋವಿಡ್ ಪಾಸಿಟಿವ್ ನಾವು ನೋಡಿದ್ದೀವಿ, ನವಜಾತ ಶಿಶುಗಳಲ್ಲಿ. ಸೊ ವಿ ಡೋಂಟ್ ನೋ ಹೌ ಇಟ್ ಇಸ್ ಗೋಯಿಂಗ್ ಟು ಎಫೆಕ್ಟ್. ಅದು ಬ್ರೈನ್ ಎಫೆಕ್ಟ್ ಆಗ್ತಿದ್ಯಾ, ಲಿವರ್ ಎಫೆಕ್ಟ್ ಆಗ್ತಿದ್ಯಾ, ಕಿಡ್ನಿ ಎಫೆಕ್ಟ್ ಆಗ್ತಿದ್ಯಾ, ಸ್ಕಿನ್ ಎಫೆಕ್ಟ್ ಆಗ್ತಾ ಇದೆಯಾ? ವಿ ಡೋಂಟ್ ನೋ, ವಿ ಜಸ್ಟ್ ಡೋಂಟ್ ನೋ. ಸೊ ವೆನ್ ವಿ ಡೋಂಟ್ ನೋ, ದೆನ್ ಬೆಟರ್ ಟು ಬಿ ಕೇರ್ಫುಲ್. ಬಿಕಾಸ್ ಎಲ್ಲಾ ಗೊತ್ತಿದ್ರು ಕೂಡ ನಾವು ವಿ ಆರ್ ವಲ್ನರೇಬಲ್. ಗೊತ್ತಿಲ್ಲದೆ ಇರೋ ಕಾಯಿಲೆ ಬಗ್ಗೆ ನಾವು ಯಾಕೆ ಇಷ್ಟು ನಾವು ಕಾಂಪ್ಲೆಸೆನ್ಸ್ ತೋರಿಸ್ತೀವಿ, ಅದು ನನ್ಗೆ ಗೊತ್ತಿಲ್ಲ. Maybe I think ಇಲ್ಲಿ ಯಾರೋ ಕೇಳಿದ್ದಾರೆ, ಕ್ಯಾನ್ N95 ಮಾಸ್ಕ್ ಬಿ ರಿಯೂಸ್ಡ್ ಅಗೇನ್ ಆಫ್ಟರ್ ಅ ವೀಕ್ ಆರ್ ನಾಟ್? ಸೊ ಇದ್ರ ಬಗ್ಗೆ ಪಾಲಿಸಿ ಇದೆ. ನೀವು ಏಮ್ಸ್ ಪಾಲಿಸಿ ಫಾರ್ ಯೂಸ್ ಆಫ್ N95 ಮಾಸ್ಕ್ ಅಂತ ಗೂಗಲ್ ಮಾಡಿ ಡಾಕ್ಟರ್ ಅಭಿಷೇಕ್, ಇಟ್ ಇಸ್ ದೇರ್ ಇನ್ ದಟ್. ಆಮೇಲೆ ಇದು ಯಾರೋ ಹೊನ್ನೂರಪ್ಪ ಅವ್ರು ಕೇಳಿದ್ದಾರೆ,
ಮಾಸ್ಕ್ ನ ಡೆಟಾಲ್ ನಲ್ಲಿ ವಾಶ್ ಮಾಡಿ ಯೂಸ್ ಮಾಡಬಹುದು, ಅದು ಖಂಡಿತ ಮಾಡಬೇಡಿ ದಯವಿಟ್ಟು, ಬೇಡ. ನಾನು ಅದನ್ನೇ ಹೇಳ್ತಿರೋದು. ಈ ಸರ್ಜಿಕಲ್ ಮಾಸ್ಕ್ ರೀಯೂಸಬಲ್ ಇಲ್ಲ. ಬಟ್ಟೆ ಮಾಸ್ಕ್ ಅನ್ನ ಐ ಥಿಂಕ್ ಅರೌಂಡ್ ಬಟ್ಟೆ ಮಾಸ್ಕ್ ಕೂಡ ಒಂದು 10-15 ಟೈಮ್ಸ್ ಅಷ್ಟೇ ವಾಶ್ ಮಾಡಿ, ಮ್ಯಾಕ್ಸಿಮಮ್ 20 ಟೈಮ್ಸ್ ಯೂಸ್ ಮಾಡಬಹುದು. ಆಮೇಲೆ ದಟ್ ಆಲ್ಸೋ ಲೂಸಸ್ ಇಟ್ಸ್ ಎಫೆಕ್ಟ್. ಓಕೆ, ಸೊ ಈ ಮಾಸ್ಕ್ ಅನ್ನಂತೂ ರೀಯೂಸ್ ಮಾಡ್ಲೇಬಾರ್ದು, ಪ್ಲೀಸ್ ಮಾಡಬೇಡಿ. ರಾಹುಲ್ ಸುಮಿತ್ ಬಾರು. ಸೊ ನನಗನ್ನಿಸ್ತದೆ ಎಲ್ಲಾ ಪ್ರಶ್ನೆಗಳನ್ನ ಉತ್ತರ ಮಾಡಿದೀವಿ. ಮೇಡಮ್, ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಈ ಶೀರ್ಷಿಕೆಯಲ್ಲಿ ಎರಡನೇ ದಿನದ ಕಾರ್ಯಕ್ರಮ ಅತ್ಯಂತ ತುಂಬಾ ಯಶಸ್ವಿ ಆಯಿತು. ಬಹುತೇಕ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಇದರ ಬಗ್ಗೆ ತುಂಬಾ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಎರಡನೇ ಅಲೆ ಮತ್ತು ಮಕ್ಕಳು ಅನ್ನೋ ವಿಷಯದ ಬಗ್ಗೆ ತುಂಬಾ ವಿವರವಾದಂತಹ ಮಾಹಿತಿಯನ್ನ ನೀಡಿದ್ದೀರಾ. ಅದಕ್ಕಾಗಿ ಸಡಕ್ಷರಿ ಸ್ವಾಮಿ ದಿಗ್ಗಾಂವ್ಕರ್ ಟ್ರಸ್ಟ್, SS ಸಿದ್ದಾರೆಡ್ಡಿ ಫೌಂಡೇಶನ್ ಮತ್ತು ಸರೋಜಿನಿ ಗದಿಯಪ್ಪ ಟ್ರಸ್ಟ್ ನ ಪರವಾಗಿ ಮತ್ತು ಡಾಕ್ಟರ್ ಎಸ್ ಎಸ್ ಹಿರೇಮಠ್ ಪರವಾಗಿ ಎಲ್ಲರ ಪರವಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ವೀಕ್ಷಕರಿಗೆ ಒಂದು ಮಾಹಿತಿ ಏನಂದ್ರೆ, ಈ ಆಡಿಯೋ ವಿಡಿಯೋ ಇದನ್ನ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ತಮಗೆ ಲಿಂಕ್ ಅನ್ನು ಕೊಡಲಾಗ್ತದೆ. ತದನಂತರದಲ್ಲಿ ಸಹ ನೀವು ಮತ್ತೆ ಇದನ್ನ ಪುನಃ ಕೇಳಬಹುದು, ನೋಡಬಹುದು. ಮತ್ತೆ ಇವತ್ತಿನ ಕಾರ್ಯಕ್ರಮ ಅತ್ಯಂತ ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟ ಮತ್ತು ಎಲ್ಲಾ ಪ್ರಶ್ನೆಗಳಿಗೆ ದೂರದ ಮ್ಯಾಂಚೆಸ್ಟರ್ ನಿಂದ ಅತ್ಯಂತ ತಾಳ್ಮೆಯಿಂದ ಉತ್ತರಿಸಿದಂತಹ ಡಾಕ್ಟರ್ ಅರುಂಧತಿ ಪಾಟೀಲ್ ಮೇಡಮ್ ಅವರಿಗೆ ಈ ಮೂರು ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತೇನೆ. ಇದೇ ರೀತಿ ನಾಳಿನ ಕಾರ್ಯಕ್ರಮ, ನಾಳೆ ಡಾಕ್ಟರ್ ಇಂದಿರಾ ವೀರಭದ್ರಪ್ಪ ಅವರು ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ 3ನೇ ಒಂದು ದಿನದ ಕಾರ್ಯಕ್ರಮವನ್ನ ಅವರು ನಾಳೆ ಸಾಯಂಕಾಲ 5 ಗಂಟೆಗೆ ನಡೆಸಿಕೊಡ್ಲಿದ್ದಾರೆ. ಅವರು COVID-19 ಎರಡನೇ ಅಲೆ ಮತ್ತು ಮಹಿಳಾ ಆರೋಗ್ಯ ಎನ್ನುವ ವಿಷಯದ ಬಗ್ಗೆ ಅವರು ಮಾತನಾಡಲಿದ್ದಾರೆ. ಇವತ್ತು ಜಾಯ್ನ್ ಆದಂತಹ ಎಲ್ಲರೂ ನಾಳೆನೂ ಜಾಯ್ನ್ ಆಗ್ಬೇಕು ಮತ್ತು ಈ ಒಂದು ಲಿಂಕ್ ಅನ್ನ, ಈ ಒಂದು ಮಾಹಿತಿಯನ್ನ ಹೆಚ್ಚು ಜನರಿಗೆ ಶೇರ್ ಮಾಡಿ ಅದರ ಲಾಭ ಪ್ರಯೋಜನ ಪಡೆಯುವಂತೆ ಮಾಡಬೇಕು. ನಾವೇನ್ ಮಾಡ್ತಿದ್ದೇವೆ ಅಂತಂದ್ರೆ, ಈಗಾಗಲೇ ಮೇಡಮ್ ಅವರು ಹೇಳಿದ ಹಾಗೆ ಈ ವಾಟ್ಸ್ಆಪ್ ನಲ್ಲಿ ಅನಗತ್ಯವಾದಂತಹ ಮತ್ತು ನಮಗೆ ಏನು ತಪ್ಪು ಮಾಹಿತಿಯನ್ನ ನೀಡುವಂತಹ ಅನೇಕ ಕೋವಿಡ್ ಸಂಬಂಧಪಟ್ಟಂತಹ ಮೆಸೇಜ್ಗಳು ಹರಿದಾಡ್ತಾ ಇವೆ. ಅಂದ್ರೆ ಇದು ಕೋವಿಡ್ ಇದೊಂದು ಸಂಚು, ಇದು ನಿಜವಾಗಿ ಕೊರೋನಾನೇ ಇಲ್ಲ, ಈ ರೀತಿಯಂತ ತುಂಬಾ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅದನ್ನ ಬಿಟ್ಟು ತಜ್ಞ ವೈದ್ಯರ ಒಂದು ಮಾತನ್ನ ನಾವು ಆಲಿಸೋಣ ಮತ್ತು ಕೋವಿಡ್ ವಿರುದ್ಧ ನಾವು ಜಯವನ್ನ ಗಳಿಸೋಣ. ಆ ನಿಟ್ಟಿನಲ್ಲಿ ಪ್ರಯೋಜನ ಪಡ್ಕೊಳ್ಳೋಣ. ನಾಳಿನ ಒಂದು ಕಾರ್ಯಕ್ರಮಕ್ಕೂ ಎಲ್ಲರೂ ಸೇರ್ಬೇಕು ಮತ್ತು ಇಂತಹ ಒಂದು ವಿಚಾರಗಳನ್ನ ಹೆಚ್ಚಾಗಿ ಶೇರ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ, ಡಾಕ್ಟರ್ SS ಹಿರೇಮಠ್ ಸರ್ ಅವರು ಈ ಕಾರ್ಯಕ್ರಮದ ಕೊನೆಗೆ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಏನಿಲ್ಲ, ಬಹಳ ಅದ್ಭುತವಾಗಿ ನಮ್ಮ 2ನೇ ದಿವಸದ ಕಾರ್ಯಕ್ರಮ ಬಂತು. ವಿಶೇಷವಾಗಿ ಮ್ಯಾಂಚೆಸ್ಟರ್ನಿಂದ ಡಾಕ್ಟರ್ ಅರುಂಧತಿ ಪಾಟೀಲ್ ಅವರು ಬಹಳ ಅದ್ಭುತವಾಗಿ COVID-19 ಎರಡನೇ ಅಲೆ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ ಸಮಗ್ರವಾಗಿ, ನಾವು ಸಾಮಾನ್ಯವಾಗಿ ಅರ್ಧ ಗಂಟೆ ಕಾರ್ಯಕ್ರಮ ಅಂತ ನಾವು ಹೇಳ್ತೀವಿ, ಆದ್ರೆ ಈ ತರದ ಆಸಕ್ತ ವೀಕ್ಷಕರು ಇದ್ದಾಗ ನಮಗೆ ಯಾವುದೇ ಸಮಯದ ಒಂದು ಪಾಬಂದಿ ಇರೋದಿಲ್ಲ. ಈ ಮಾತನ್ನ ಎಲ್ಲ ವೀಕ್ಷಕರಲ್ಲಿ ನಾನು ಕೋರ್ತೇನೆ. ಹಾಗೆ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಅಂದ್ರೆ ಅತಿಥಿ ಉಪನ್ಯಾಸಕರಲ್ಲಿ ನಾನು ಅದನ್ನ ಹಂಚಿಕೊಳ್ಳಕ್ಕೆ ಇಚ್ಛೆ ಪಡ್ತೇನೆ. ಆ ದೃಷ್ಟಿಯಿಂದ ಮತ್ತು ಈ ಕಾರ್ಯಕ್ರಮವನ್ನ ನಾವು ಮತ್ತೆ ನಮ್ಮ ಶಶಿಶೇಖರ್ ರೆಡ್ಡಿ ಅವರು ಫೇಸ್ಬುಕ್ಗೆ ಮತ್ತು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋ ಮುಖಾಂತರ ಹೆಚ್ಚು ಜನರನ್ನ ತಲುಪ್ತದೆ ಅಂತಕ್ಕಂಥ ಒಂದು ಆಶೆ ಕೂಡ ನಮ್ದಾಗಿದೆ. ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮೂಡಿ ಬಂತು. ಎಲ್ಲ ಹಿರಿಯರು ಬಹಳ ಆಸಕ್ತಿಯಿಂದ ಪಾಲ್ಗೊಂಡಿದ್ದೀರಿ. ನಾನೀಗ ಅರುಂಧತಿಗೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.